ತಾರಾ ಮೇಡಮ್ ಹ್ಮ್. ಈ ಸರ್ವ ಕಡೆಗೆ ಶರಣ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆಯ ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನ್ನರಿದಪ್ಪ ಮಹಾ ಪದವಿಯನ್ನೇ ಕರುಣಿಸಯ್ಯ. ನಿಮ್ಮ ಸದ್ಭಕ್ತರ ಪಾದ ಮಹಿಮೆಯನ್ನು ಅರಿಯುವಂಥ ಮಹಾ ಪದವಿಯನ್ನ ಅನುಗ್ರಹಿಸೋ ಅನ್ನುವ ನಿಟ್ಟಿನಲ್ಲಿ ಆ ಭಾವದಿ ನಮ್ಮ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸಿಂದಗಿಯ ಶಿವಯೋಗ ಸಾಧಕರು ಶ್ರೀ ಚನ್ನವೀರ ಶಿವಯೋಗಿಗಳು ಕುರಿತು ಅನುಭವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತಾ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಸರ್ವ ಶರಣೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ, ನಮ್ಮ ವೇದಿಕೆ ಕಳೆದ 5 ವರ್ಷಗಳಿಂದ ನಿರಂತರ ಗೂಗಲ್ ಮೀಟ್ ಮೂಲಕ ಜ್ಞಾನ ದಾಸೋಹನ್ನ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. ನಮ್ಮ ವೇದಿಕೆ ಸರ್ವ ಶರಣ ಶ್ರೇಷ್ಠರಿಗೆ ಒಂದು ಅನ್ನ ದಾಸೋಹ ಯಾವ ರೀತಿ ಇದೆಯೋ ಹಾಗೆ ಜ್ಞಾನ ದಾಸೋಹವನ್ನ ನೀಡ್ತಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ, ಮೊದಲಿಗೆ ವಚನ ಪ್ರಾರ್ಥನೆ ಅಂತಾರಾಷ್ಟ್ರೀಯ ಖ್ಯಾತಿಯ ಹಿಂದೂಸ್ತಾನಿ ಗಾಯಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಸಹೋದರ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಂದ ವಚನ ಪ್ರಾರ್ಥನೆ. ಕೇಳ್ತಲ್ರಿ? ಹಾ, ಕೇಳ್ತದೆ ಸಭೆ. ಸಾವಿಲ್ಲದ ಸಹಜಂಗೆ ರೂಹಿಲ್ಲದ ಚಲುವಂಗೆ ಭವವಿಲ್ಲದ ಅಭವಂಗೆ ಭವವಿಲ್ಲದ ಅಭವಂಗೆ ನಿಶ್ಚಯದ ನಿಶ್ಚಲಗೆ ನಾನ್ ಒಲಿದೆನಯ್ಯ ಒಲಿದೆನಯ್ಯ. ಸಾವಿಲ್ಲದ ಸಹಜಂಗೆ ರೂಹಿಲ್ಲದ ಚಲುವಂಗೆ ಭವವಿಲ್ಲದ ಅಭವಂಗೆ ಭವವಿಲ್ಲದ ಅಭವಂಗೆ ನಿಶ್ಚಯದ ನಿಶ್ಚಲಗೆ ನಾನ್ ಒಲಿದೆನಯ್ಯ ಒಲಿದೆನಯ್ಯ. ಚನ್ನಮಲ್ಲಿಕಾರ್ಜುನ ನಂಗೊಲಿದ ಕಾರಣ ಆ ಚನ್ನಮಲ್ಲಿಕಾರ್ಜುನ ನಂಗೊಲಿದ ಕಾರಣ ಮಿಕ್ಕಿನವರಾರು ಸಂಬಂಧವಿಲ್ಲವಯ್ಯ. ಸಾವಿಲ್ಲದ ಸಹಜಂಗೆ ಸಾವಿಲ್ಲದ ಸಹಜಂಗೆ ಸಾವಿಲ್ಲದ ಸಹಜಂಗೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸರ್, ನಿಮ್ಮ ಧ್ವನಿ ಕೇಳ್ತಾ ಇದ್ರೆ ಬಹಳ ಕಿವಿಗೆ ಇಂಪು, ಮನಸ್ಸಿಗೆ ಬಹಳ ತಂಪನಿಸ್ತದೆ. ತಮಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ಸ್ವಾಗತ ಮತ್ತು ಪರಿಚಯವನ್ನ ನಡೆಸಿಕೊಡ್ಲಿದ್ದಾರೆ ನಮ್ಮ ವೇದಿಕೆಯ ಬೆನ್ನೆಲುಬು, ಅತ್ಯಂತ ಸರಳ ನಡೆನುಡಿಯ ಡಾಕ್ಟರ್ ದಾನಮ್ಮ ಝಳಕಿ ಅವರು. ಓಕೆ ಮೇಡಮ್, ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗದ ಕಳೆ ಲಿಂಗದಲ್ಲಿ ಅರಿತ ಬಳಿಕ ಅಂಗವೆಂಬ ಶಂಕೆ ಇಲ್ಲ ನೋಡ ಶರಣಂಗೆ. ಪ್ರಾಣದ ಕಳೆ ಅರಿವಿನಲ್ಲಿ ಅರಿತ ಬಳಿಕ ಶಬ್ದ ಸಂದಣಿಗೆ ಹಂಗಿಲ್ಲ ನೋಡ. ಶರಣರ ನಡೆದಡೆ ನಿರ್ಗಮನಿ, ನುಡಿದಡೆ ನಿಶಬ್ದಿ. ಗುಹೇಶ್ವರನ ಶರಣಂಗೆ ಕುರುಹಿಲ್ಲ ಕೇಳ ಎಲೆಯವ್ವ. ಅಲ್ಲಮ ಪ್ರಭುದೇವರ ವಚನವನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ,
ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ವೇದಿಕೆ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿ. ಶರಣ ಸಂಸ್ಕೃತಿಯನ್ನ ಅರಿಯಲಿಕ್ಕೆ ಹಾಗೂ ವಚನಗಳ ಸಾರದ ಸತ್ವವನ್ನು ಸವಿಲಿಕ್ಕೆ ಸದಾ ಮಾರ್ಗದರ್ಶನ ಮಾಡ್ತಾ ಇರುವಂತ ದಿಟ್ಟ ಸಂಶೋಧಕರು, ಬಹುಭಾಷಾ ಪರಿಣಿತರು, ಅಪ್ಪಟ ಬಸವ ತತ್ವ ಪರಿಪಾಲಕರಾಗಿರುವಂತ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಹಾಗೂ ಇಂದಿನ ಉಪನ್ಯಾಸದ ಎಲ್ಲ ಶರಣು ಬಂಧುಗಳ ಪರವಾಗಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವಾರ ನಮ್ಮ ಈ ಒಂದು ತಾಂತ್ರಿಕ ಸಹಾಯ ಮತ್ತು ಸಂಯೋಜಕರಾಗಿ ಕಾರ್ಯ ಮಾಡ್ತಾ ಇರುವಂತ ಶರಣರಾದ ರುದ್ರಮೂರ್ತಿ ಪ್ರಭು ಹಾಗೂ ರಾಜಣ್ಣ ಅವರಿಗೂ ಸಹಿತ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀವಿ. ಇವತ್ತಿನ ಉಪನ್ಯಾಸದ ವಿಷಯ ಶಿವಯೋಗ ಸಾಧಕರು ಶ್ರೀ ಚೆನ್ನವೀರ ಶಿವಯೋಗಿಗಳು ಸಿಂದಗಿ. ಈ ವಿಷಯವಾಗಿ ಅನುಭವವನ್ನು ನೀಡ್ತಾ ಇರುವಂತ ಶರಣರಾದ ಶ್ರೀ ಅಶೋಕ್ ಹಂಚಲಿ ವಿಜಯಪುರ ಅವರಿಗೂ ಸಹಿತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಸರಳ ಸಜ್ಜನಿಕೆಯ ಮೂರ್ತಿಯಾಗಿರುವಂತ ನಿರೂಪಣೆ ಹೊಣ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಬದ್ಧತೆಯಿಂದ ಕಾರ್ಯಕ್ರಮವನ್ನ ನಿರೂಪಿಸುತ್ತಿರುವ ಡಾಕ್ಟರ್ ತಾರಾ BN ಅವರಿಗೆ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳು. ಮೇಡಮ್, ತಮಗೂ ಸಹ ವೇದಿಕೆಗೆ ಸ್ವಾಗತ. ಇವತ್ತಿನ ವಚನ ಪ್ರಾರ್ಥನೆಯನ್ನ ಕರ್ನಾಟಕದ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಹಾಗೂ ಅಂತಾರಾಷ್ಟ್ರೀಯ ಗಾಯಕರಾಗಿರುವಂತ ನಮ್ಮ ವೇದಿಕೆಯ ಹಿರಿಯ ಮಾರ್ಗದರ್ಶಕರು ಆಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೆ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆ ಪರವಾಗಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಅವರಿಗೆ ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೀನಿ. ಅದರಂತೆ ವಚನ ಮಂಗಳವನ್ನ ಮಾಡಲಿರುವಂತ ಶರಣೆ ವಿದ್ಯಾ ಮಗ್ದುಮ್ ಗಾನ ಕೋಗಿಲೆ ಇವರಿಗೂ ಸಹಿತ ಶರಣು ಶರಣಾರ್ಥಿಗಳು, ವೇದಿಕೆಗೆ ಸ್ವಾಗತ ಮೇಡಮ್. ಅವರಿಗರೆನ್ನದೆ ಉಪಸ್ಥಿತರಿರುವಂತ ಸರ್ವರಿಗೂ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಈ ಒಂದು ಅಂತರ್ಜಾಲದ ವೇದಿಕೆಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡ್ತಾ ಇವತ್ತಿನ ಉಪನ್ಯಾಸಕರ ಒಂದು ಪರಿಚಯವನ್ನ ಮಾಡ್ಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಅಶೋಕ್ ಹಂಚಲಿ ಸರ್ ಅವರು ಬೇನಾಳ್ ಬಸವನ ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲೆಯವರು. ತಮ್ಮ ಪದವಿ BSc RLS ಕಾಲೇಜ್ ಬೆಲ್ಗಾಂದಲ್ಲಿ ಹಾಗೂ MSc KUD ಮ್ಯಾಥ್ಸ್ ಅಲ್ಲಿ ಪೂರೈಸಿಕೊಂಡು BID KLE ಶಿಕ್ಷಣ ಮಹಾವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ತಮ್ಮ ವೃತ್ತಿಯನ್ನ ಪೂರೈಸಿದವರು. ಅಲ್ಲದೆ ಚಂದನ ವಾಹಿನಿ, ಬಸವ ಟಿವಿಗಳಲ್ಲಿ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಕೋಟಿ ಧ್ವನಿ, ವಿಜ್ಞಾನ ವಿಸ್ಮಯ ಅನ್ನೋ ಸಂಪಾದನೆಯನ್ನು ಸಹಿತ ಮಾಡಿದವರು. ಜೊತೆಗೆ ಪುರಸ್ಕಾರಗಳನ್ನ ಸಹಿತ ಸಾಕಷ್ಟು ಅವರ ಮುಡಿಗೇರಿಸಿಕೊಂಡು, ಅದರಲ್ಲಿ ಉದಾಹರಣೆಗಳಾಗಿ ಹೇಳ್ಬೇಕಂದ್ರೆ ರೋಟರಿ ಬೆಸ್ಟ್ ಟೀಚರ್ ಅವಾರ್ಡ್, ವಿಜಯಪುರ ಜಿಲ್ಲಾ ಉತ್ತಮ ಶಿಕ್ಷಕ ಅನ್ನೋ ಒಂದು ಪ್ರಶಸ್ತಿಯನ್ನು ಸಹಿತ ಪಡೆದರು ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತಾ ಇದೆ. ವ್ಯಕ್ತಿತ್ವ ವಿಕಸನ, ವಚನ ಸಾಹಿತ್ಯ, ಜಾನಪದ ಸಾಹಿತ್ಯ ಈ ಅನೇಕ ವಿಷಯವಾಗಿ ಉಪನ್ಯಾಸಗಳನ್ನ ಅನೇಕ ಕಡೆಗೆ ನೀಡಿದ್ದಾರೆ. ತಾಳಿಕೋಟಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ವಿಜಯಪುರ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತರು ಇವತ್ತು ನಮ್ಮ ಈ ಉಪನ್ಯಾಸವನ್ನು ಒಪ್ಕೊಂಡು ಉಪನ್ಯಾಸ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಅತ್ಯಂತ ಅಭಿಮಾನದ ಸಂಗತಿ, ಹೆಮ್ಮೆಯ ಸಂಗತಿ. ಸರ್, ತಮಗೆ ವೇದಿಕೆಗೆ ಸ್ವಾಗತ ನಾನು ಹೇಳ್ತಾ ಎಲ್ಲರಿಗೂ ಧನ್ಯವಾದ. ನಮಸ್ತೆ ನಮಸ್ತೆ ಮೇಡಮ್. ಈಕೋ ಆಗ್ಲಿಕ್ಕತ್ತದ ನೋಡ್ರಿ. ಇಲ್ಲ ಮೇಡಮ್, ಯಾರು ಮೈಕ್ ಆನ್ ಮಾಡಿದ್ರೆ ಹಾಗಾಗುತ್ತೆ. ಈಗ ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ಈಗಾಗ್ಲೇ ಈ ಅನುಭವ ನೀಡ್ಲಿಕ್ಕೆ ಬಂದಿರತಕ್ಕಂತ ಅಶೋಕ್ ಸರ್ ಅವರ ಬಹಳ ಅದ್ಭುತವಾದಂತಹ ವ್ಯಕ್ತಿತ್ವವನ್ನ, ಅಗಾಧ ವ್ಯಕ್ತಿತ್ವವನ್ನ ಅಲ್ಪದರಲ್ಲಿಯೇ ಬಹಳ ಸುಂದರ ಪದಗಳಿಂದ ನಮಗೆ ಪರಿಚಯ ಮಾಡಿಕೊಟ್ಟಂತಹ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ಧನ್ಯವಾದಗಳು. ಈಗ ಅನುಭವ ಸರ್ ಅಶೋಕ್ ಹಂಚಲಿ ಸರ್ ಅವ್ರಿಗೆ ಈಗ ನಾವು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸರ್, ವೇದಿಕೆ ತಮ್ದು, ತಾವು ಅನುಭವವನ್ನ ನೀಡ್ಬೇಕಂತ ತಮ್ಮಲ್ಲಿ ಕೋರಿಕೆ. ನಮಸ್ತೆ ಮೇಡಮ್, ಧನ್ಯವಾದಗಳು. ಕನ್ನಡ ನಾಡಿನ ಕೋಡುಗಲ್ಲುಗಳು ಚಾವುಂಡರಾಯನ ಬರುವ ಕಾಯುತ್ತಲಿವೆಯ. ಕನ್ನಡ ನಾಡಿನ ಸಾಧ್ಯವಾಗಿರದ ಸಾಧ್ಯತೆಗಳೆಲ್ಲ ಬಸವಣ್ಣನವರ ಬರುವ ಕಾಯುತ್ತಲಿವೆಯ. ಕನ್ನಡ ನಾಡಿನ ತಾಳೆಗರಿಗಳೆಲ್ಲ ಕುಮಾರವ್ಯಾಸನ ಕಂಠಪತ್ರಕ್ಕಾಗಿ ಕಾಯುತ್ತಲಿವೆಯ.
ಕನ್ನಡ ನಾಡಿನ ನದಿ ನದ ಪ್ರಪಾತಗಳೆಲ್ಲ ವಿಶ್ವೇಶ್ವರಯ್ಯನವರ ಬರುವ ಕಾಯುತ್ತಲಿವೆಯಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ, ಈ ನಾಡಿನ ಕಡ್ಡಿ ಕುಂಚವಾಗಲು, ಉಕ್ಕು ಉಳಿಯಾಗಲು, ಮಣ್ಣು ಚಿನ್ನಾಗಲು, ಬಿದಿರು ಕೊಳಲಾಗಲು, ಪ್ರಕೃತಿ ಸಂಸ್ಕೃತಿಯಾಗಲು ನಿನ್ನ ಕೃಪೆಗಾಗಿ ಕಾಯುತ್ತಲಿವೆಯಯ್ಯ ಅನ್ನುವ ಸಿದ್ದಯ್ಯ ಪುರಾಣಿಕರ ಒಂದು ವಚನವನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಬಹಳ ಆನಂದದ ಒಂದು ಸತ್ಸಂಗದಲ್ಲಿ ನಾವೆಲ್ಲ ಸಮಾಹಿತಗೊಂಡಿದ್ದೇವೆ. 6 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂತಹ ಈ ಅಕ್ಕನ ಅರಿವು ಕಾರ್ಯಕ್ರಮದಲ್ಲಿ ನಾವೆಲ್ಲ ಆನಂದದಿಂದ ಪಾಲ್ಗೊಳ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮದಲ್ಲಿ ಇದುವರೆಗೆ ನನ್ನನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಸಿಂದಗಿಯ ಶಿವಯೋಗಿ ಚೆನ್ನವೀರ ಅಪ್ಪಗಳ ಕುರಿತಾದ ಒಂದಿಷ್ಟು ಚಿಂತನೆಗಳನ್ನ ಹಂಚಿಕೊಳ್ಳೋದಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾನು ಶಶಿಕಾಂತ್ ಪಟ್ಟಣ್ ಸರ್ ಅವರ ಆದಿಯಾಗಿ ದಾನಮ್ಮ ಜಳಕಿ ಸಹೋದರಿಯವರಲ್ಲಿ ತಮ್ಮೆಲ್ಲರಲ್ಲಿ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತೇನೆ. ವಿಜಯಪುರದ ನೆಲವೇ ಅದು 12ನೇ ಶತಮಾನದ ಸಮಾಜ ಧಾರ್ಮಿಕ ಕ್ರಾಂತಿಯ ಒಂದು ಉಗಮ ಸ್ಥಳವಾಗಿ ಅದು ತನ್ನ ಕಾರ್ಯವನ್ನ ಮಾಡಿದ್ದನ್ನ ತಾವೆಲ್ಲ ಕಂಡಿದ್ದೀರಿ. ಬಸವ ಹುಟ್ಟಿದ ನೆಲ ಬಸವನ ಬಾಗೇವಾಡಿಯಿಂದ ವಚನಗಳ ರಕ್ಷಣೆಗಾಗಿ ಖಡ್ಗವನ್ನ ಹಿಡಿದ ಅಕ್ಕ ನಾಗಮ್ಮ ತಾಯಿಯವರಿಂದ, ಇದೇ ನೆಲದೊಳಗೆ ಬಾವೂರಿನ ಬ್ರಹ್ಮಯ್ಯ ಅನ್ನುವಂತಹ ಶರಣರು ಬರ್ತಾರೆ ಮುದ್ದೇಬೇಳದ ಆ ತಾಲೂಕಿನೊಳಗೆ. ಅಲ್ಲಿ ಹಿರೂರಿನ ತಿಲಕವ್ಯ ಅಂತ ಬರ್ತಾರೆ, ನಾವದಗಿಯ ಗುಡ್ಡಮ್ಮೆ ಅಂತ ಬರ್ತಾರೆ, ಚಿಮ್ಮಲಿಗೆಯ ಚಂದಿಮರಸ ಅಂತ ಬರ್ತಾರೆ. ಇಲ್ಲಿ ವಿಜಯಪುರದ ಹತ್ತಿರದ ಶಿವನಿಗೆಯ ನಮ್ಮ ಶಿವನಿಗೆಯ ಶರಣರು ಕೂಡ ಅಲ್ಲಿ ನಮ್ಗೆ ಸಿಗ್ತಾರೆ. ಹೀಗೆ ಇಡೀ ವಿಜಯಪುರದ ನೆಲ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪುಗೊಂಡಿದ್ದು ಕೂಡ ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತೇ ಇದೆ. ಇಂತಹ ನೆಲದೊಳಗೆ ಹಲವಾರು ಶರಣರು, ದಾರ್ಶನಿಕರು, ಪುಣ್ಯ ಪುರುಷರೆಲ್ಲ ಬರ್ತಾರೆ. ಅವರ ಮಾಲಿಕೆಯೊಳಗೆ ನಾವಿಂದು ಮಾತನಾಡುವಂತಹ ಪರಮ ಪೂಜ್ಯ ಚೆನ್ನವೀರ ಮಹಾಸ್ವಾಮಿಗಳ ಒಂದು ಕುರಿತಾದ ಚಿಂತನೆಗಳನ್ನ ಕೂಡ ನಾವಿಲ್ಲೆಲ್ಲ ಮಾತಾಡುವಂತದ್ದು ಇಲ್ಲಿದೆ. ನಮಗನಿಸ್ತದೆ ಬಹಳ ಜನ ನಾವೆಲ್ಲ ವಚನದಲ್ಲಿ ಹೇಳ್ತೇವೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ ನಮ್ಮ ಶರಣರು, ಜ್ಞಾನದಂತೆ ಬಪ್ಪರು, ಭಕ್ತಿಯಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ, ಉಪಮಿಸಬಾರದ ಉಪಮಾತೀತರು ಅನ್ನುವಂತಹ ಮಾತು ಬರ್ತದೆ. ಅಂತ ಸಾಲಿನೊಳಗೆ ಈ ನಮ್ಮ ನೆಲ ನಿಜವಾಗಿ ಭಾರತದ ನೆಲವೇ ಒಂದು ಆಧ್ಯಾತ್ಮದ ನೆಲ. ಇದು ಈ ಭಾರತದ ಆತ್ಮವೆಂದರೆ ಆಧ್ಯಾತ್ಮ. ಅದು ಈ ಮಾಲಿಕೆಯೊಳಗೆ 12ನೇ ಶತಮಾನದ ಶಿವಶರಣರನ್ನ ನೆನಪಿಸ್ಕೊಳ್ಳೋದೇ ಒಂದು ರೋಮಾಂಚನ. ಆ ದಿಶೆಯೊಳಗೆ ನಾವೆಲ್ಲ ನೆನಪಿಸ್ಕೊಳ್ತಾ ಹೋದಾಗ ಆ ಪರಂಪರೆಯ ಮುಂದುವರಿಕೆಯಾಗಿ ಆ ಸಾಲಿನಲ್ಲಿ ಹಲವಾರು ಮಠ ಪರಂಪರೆಗಳು ಈ ನೆಲದೊಳಗೆ ಬೆಳೆದು ಬರ್ತವೆ. ಅಲ್ಲಿ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕವಾದಂತಹ ಕ್ಷೇತ್ರದ ಅಲ್ಲಿ ಸೇವೆಯನ್ನ ನೀಡ್ತವೆ. ಅಸಂಖ್ಯಾತ ಬಡವರಿಗೆ, ವಿದ್ಯೆಯಿಂದ ವಂಚಿತರಾದಂಥವರಿಗೆ ಉಚಿತ ವಸತಿ ನಿಲಯಗಳನ್ನ ಕಟ್ಟಿ ಆ ಜ್ಞಾನಾಮೃತವನ್ನ ಉಣಿಸುವಂತ ಮಹಾಕಾರ್ಯವನ್ನ ಹಲವಾರು ಮಠಗಳು ಮಾಡ್ಕೊಂಡು ಬಂದಿರುವಂತ ಪರಂಪರೆ ನಮ್ಮ ನೆಲಕ್ಕಿದೆ. ಅಂಥದ್ದೇ ಒಂದು ಪರಂಪರೆಯನ್ನು ಹೊಂದಿರುವಂತದ್ದು ನಮ್ಮ ಸಿಂದಗಿಯ ಸಾರಂಗ ಮಠ ಅನ್ನೋದು ಕೂಡ ತಮ್ಮೆಲ್ಲರಿಗೆ ಗೊತ್ತಿರುವಂತದ್ದು. ನಾವೆಲ್ಲ ಬಹಳ ಅಭಿಮಾನದಿಂದ ನೆನಪು ಮಾಡ್ಕೋಬೇಕು. ಈ ಸಾರಂಗ ಮಠ ಅನ್ನುವಂಥದ್ದೇ ಒಂದಿಷ್ಟು ವಿಶಿಷ್ಟವಾದಂತದ್ದು ಒಂದು ಚಿಂತನೆ ಇದು. ಈ ಸಾರಂಗ ಮಠ ಅನ್ನೋದು ಶ್ರೀಶೈಲದಲ್ಲಿ ಕೂಡ ಕಂಡು ಬರ್ತದೆ, ಪುದುಚೇರಿಯಲ್ಲಿ ಕಂಡು ಬರ್ತದೆ, ಕುಂಭಕೋಣಂ ಅನ್ನುವಂತಹ ಸ್ಥಳದಲ್ಲೂ ಕೂಡ ಇದು ಕಂಡು ಬರ್ತದೆ. ಇದರ ಸ್ಥಾಪಕರು ಸಾರಂಗ ದೇವರು ಅಂತ ಇರಬೇಕು, ಅದಕ್ಕೆ ಇದಕ್ಕೆ ಸಾರಂಗ ಮಠ ಅಂತ ಬಂದಿದೆ ಅನ್ನುವಂತಹದ್ದು ಕೂಡ ನಮಗೆ ಅಲ್ಲಿ ಕಂಡು ಬರ್ತದೆ. ಇದಕ್ಕೆ ಪೂರಕವಾಗಿ ಈ ಸಿಂದಗಿ ಒಳಗೆ ಪದ್ಮರಾಜ ಒಡೆಯರು ಅಂತ ಹೇಳಿ ಒಬ್ರು ಬರ್ತಾರೆ. ಅವರು ಕುರುಬ ಸಮಾಜದವರು. ಅಲ್ಲಿ ಒಂದು ಅರಸು ರೀತಿ ಒಳಗೇನೆ ಅವರು ತಮ್ಮ ಸೇವೆಯನ್ನ ಮಾಡುವಂತದ್ದು ಇರ್ತದೆ. ಅಷ್ಟು ಅವರು ಒಡೆಯರು ಅಂತ ಹೇಳಿ ಅಲ್ಲಿ ಕರೆಸ್ಕೊಳ್ತಿರ್ತಾರೆ. ಅವರು ಕುರುಬ ಸಮಾಜದವರು ಇದ್ರು, ಆದ್ರೆ ಆಮೇಲೆ ಜೈನ ಧರ್ಮವನ್ನ ಸ್ವೀಕಾರ ಮಾಡಿದ್ರು. ಹೀಗೆ ಅವರು ಜೈನ ಧರ್ಮವನ್ನ ಸ್ವೀಕಾರ ಮಾಡಿ ಬಹುಶಃ ಮಠವು ಕೂಡ ಆ ಜೈನ ದೇವಾಲಯವೇ ಆಗಿತ್ತೇನೋ ಅನ್ನುವಂಥದ್ದು ಕೂಡ ಅಲ್ಲಿ ಕಂಡು ಬರ್ತದೆ. ಅಂತ ಸಂದರ್ಭದಲ್ಲಿ ಕಾಶಿಯಿಂದ ಹೊರಟಂತಹ ಸಾರಂಗ ಮುನಿಗಳು ಅವರು ಹೀಗೆ ಈ ನೆಲಕ್ಕೆ ಬರ್ತಾರೆ. ಬಂದಿರುವಾಗ ಇಲ್ಲಿ ಪದ್ಮರಾಜ ಒಡೆಯರು ಇವರೇನು ಕುರುಬರಾಗಿ ಹುಟ್ಟಿ ಜೈನ ಧರ್ಮವನ್ನ ಸ್ವೀಕಾರ ಮಾಡಿಕೊಂಡು ಅಲ್ಲಿ ಒಡೆಯರಾಗಿ ಒಂದು ಅರಸರ ರೀತಿಯೊಳಗೆ ಒಂದು ಕಾರ್ಯಭಾರವನ್ನ ಮಾಡ್ತಾ ಇರುವಂತ ಸಂದರ್ಭದೊಳಗೆ ಅಲ್ಲಿ ಇವ್ರು ಬಂದು ಅವರಿಗೆ ಲಿಂಗಾಯತ ಧರ್ಮ ದೀಕ್ಷೆಯನ್ನ ಮಾಡ್ತಾರೆ. ಮಾಡಿದಾದ್ಮೇಲೆ ಅವ್ರು ಹೊರಡ್ಬೇಕು.
ಹೊರಡುವಂತ ಸಂದರ್ಭದೊಳಗೆ ಪದ್ಮರಾಜ ಒಡೆಯರು ಹೇಳ್ತಾರೆ, ನೀವು ನನಗೆ ದೀಕ್ಷೆಯನ್ನು ಕೊಟ್ಟಿದ್ದೀರಿ, ನೀವು ಕೊನೆಯವರೆಗೂ ನನ್ನ ಜೊತೆ ನೀವು ಉಳಿಬೇಕು ಅನ್ನುವಂಥದ್ದನ್ನ ನೀವು ಒಪ್ಪಬೇಕು, ಮಾತು ಕೊಡ್ಬೇಕು ಅಂತ ಹೇಳಿದಾಗ ಅಲ್ಲಿ ಸಾರಂಗ ಮುನಿಗಳು ಅವ್ರ ಜೊತೆಗೇನೆ ಉಳ್ಕೊಂಡ್ಬಿಡ್ತಾರೆ. ಹಾಗೆ ಉಳಿದಂತ ಸಾರಂಗ ಮುನಿಗಳು ಒಂದು ವಿಶಿಷ್ಟವಾದಂತದ್ದು ಅಲ್ಲಿ ಜನರಲ್ಲಿ ಮಾತು ಕಂಡು ಬರ್ತದೆ, ಕೇಳಿ ಬರ್ತದೆ. ಅವತ್ತು ಸಾರಂಗ ಮುನಿಗಳು ಆ ಸಿಂದಗಿಯ ನೆಲಕ್ಕೆ ಬಂದು ಏನು ಅಲ್ಲಿ ಲಿಂಗಾಯತ ಧರ್ಮ ದೀಕ್ಷೆಯನ್ನ ಇವರಿಗೆ ಕೊಟ್ರಲ್ಲ, ಅಲ್ಲಿಂದ ಕೊನೆಯವರೆಗೂ ಕೂಡ ಪದ್ಮರಾಜ ಒಡೆಯರು ಸಾರಂಗ ಮುನಿಗಳು ಜೊತೆಯಾಗಿ ಅಲ್ಲಿ ಶಿವಯೋಗವನ್ನ ಮಾಡ್ತಾರೆ, ಸಾಧನೆಯನ್ನ ಮಾಡ್ತಾರೆ. ಆಶ್ಚರ್ಯ ಏನು ಅಂದ್ರೆ ಒಂದೇ ದಿನವೇ ಅವರು ತಮ್ಮ ಲಿಂಗೈಕ್ಯರು ಕೂಡ ಆಗ್ತಾರೆ ಅಂತ ಹೇಳಿ ಅಲ್ಲಿ ಒಂದು ಜನಜನಿತವಾದಂತಹ ಚಿಂತನೆ ಇದೆ. ಅಲ್ಲಿ ಇವತ್ತಿನವರೆಗೂ ಯಾರು ಒಬ್ಬ ಅರಸರಾಗಿ ಒಡೆಯರಾಗಿ ಸೇವೆ ಸಲ್ಲಿಸಿದಂತಹ ಪದ್ಮರಾಜ ಒಡೆಯರು ಅಂತ ಏನಿದಾರೋ ಅವರ ಗದ್ದಿಗೆ ಇವತ್ತು ಅತ್ಯಂತ ಪವಿತ್ರವಾದ ರೀತಿಯೊಳಗೆ ಅಲ್ಲಿ ಸೂಚಿಸಲ್ಪಡ್ತದೆ. ಅವರು ಕೂಡ ಈ ಮಠ ಪರಂಪರೆಯ ರೀತಿಯೊಳಗೆ ಬಂದಂತವರು. ಹೀಗೆ ಈ ಸಾರಂಗ ಮಠದ ಪರಂಪರೆಯೊಳಗೆ ಇದುವರೆಗೆ 16 ಜನ ಯತಿಗಳು ಬಂದು ಹೋಗ್ತಾರೆ. ಆ 16ನೇ ಜನ ಬಂದು ಹೋಗಿರುವಂತ ಯತಿಗಳಲ್ಲಿ ಈಗ ಪ್ರಭು ಸಾರಂಗ ದೇವರಲ್ಲಿ ಇದ್ದಾರೋ ಇದರ ಹಿಂದಿನವರು ಅದು ಚನ್ನವೀರ ಮಹಾಸ್ವಾಮಿಗಳು ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರುವಂತದ್ದು. ಅವ್ರ ಹಿಂದೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಬರ್ತಾರೆ, ಅವರು ಚನ್ನವೀರ ಮಹಾಸ್ವಾಮಿಗಳ ಗುರುಗಳು. ನಮ್ಗೆ ಇಂತಹ ಒಬ್ಬ ಪುಣ್ಯ ಪುರುಷರು ಚನ್ನವೀರ ಮಹಾಸ್ವಾಮಿಗಳು, ಒಬ್ಬ ಶಿವಯೋಗಿಗಳು, ಒಬ್ರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನ ಸಮರ್ಪಿಸಿಕೊಂಡಂತವರು ಚನ್ನವೀರ ಮಹಾಸ್ವಾಮಿಗಳನ್ನ ಕುರಿತು ಮಾತನಾಡೋದು ತುಂಬಾ ಒಂದು ಖುಷಿ ಕೊಡುವಂತ ವಿಚಾರ. ಅವರು ಅಲ್ಲಿ ನಮ್ಗೆ ಇನ್ನೊಂದು ಚಿಂತನೆ ಬರ್ತದೆ. ಈಗೇನು ಸಾರಂಗ ಮಠ ಅಂತಿದೆಯೋ ಆ ಸಾರಂಗ ಮಠದಲ್ಲಿ ಒಂದು ಶಾಸನ ಸಿಗ್ತದೆ, ಅದು 6ನೇ ವಿಕ್ರಮಾದಿತ್ಯನ ಕಾಲದ ಶಾಸನ ಆಗಿದೆ ಅನ್ನೋದನ್ನ ಈಗ ಅದನ್ನ ಎಲ್ರು ಒಪ್ಕೋತಾರೆ. 1081-82 ಸಾಲಿನಲ್ಲಿ ಅದು ಆ ಇಸ್ವಿನಲ್ಲಿ ಸಿಕ್ಕಿರುವಂತ ಶಾಸನ ಅನ್ನುವಂಥದ್ದನ್ನು ಹೇಳಿದಾಗ ಈ ಮಠದ ಪರಂಪರೆ ಇದು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗ್ತದೆ. ಆದ್ರೆ ಸಾಮಾನ್ಯವಾಗಿ ಇದು 13ನೇ ಶತಮಾನದಿಂದ ಇದು ಅತಿ ವೈಭವಿತವಾಗಿ ಅದು ಬೆಳೆದು ಬಂದಿದೆ ಅನ್ನುವಂಥದ್ದು ಕೂಡ ಅಲ್ಲಿರುವಂತ ಶಾಸನಗಳನ್ನ ನೋಡಿದಾಗ ನಮಗೆ ಕಂಡು ಬರ್ತವೆ. ಸಿದ್ಧಸ್ವಾಮಿ ಅನ್ನಂತವ್ರು ಈ ಮಠ ಪರಂಪರೆಯ ಮೊದಲ ಸ್ವಾಮಿಗಳು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಪದ್ಮರಾಜ ಒಡೆಯರ ಕಾಲಕ್ಕೆ ಇದು ಪ್ರಖ್ಯಾತಿಯನ್ನ ಪಡಿತದೆ. 16ನೇ ಪೀಠಾಧಿಪತಿಗಳಾಗಿ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ನಮ್ಗೆ ಸಿಗ್ತಾರೆ. ಹಾಗೆ ಸಿಕ್ಕಿರುವಂತ ಚನ್ನವೀರ ಮಹಾಸ್ವಾಮಿಗಳು ರಾಂಪುರದ ಒಂದು ಹಳ್ಳಿ ಬರ್ತದೆ, ಸಿಂದಗಿಯ ಪಕ್ಕದ ಒಂದು ಹಳ್ಳಿ ರಾಂಪುರ ಅನ್ನುವಂತ ಗ್ರಾಮದೊಳಗೆ ಜೋಗೂರು ಮನೆತನ ಅಂತ ಬರ್ತದೆ. ಆ ಜೋಗೂರು ಮನೆತನದೊಳಗೆ 1894ರಲ್ಲಿ ದೊಡ್ಡಪ್ಪ ಗಂಗಾಬಾಯಿ ಅನ್ನುವಂತಹ ದಂಪತಿಗಳ ಉದರದಲ್ಲಿ ಇವ್ರ ಜನ್ಮ ಆಗ್ತದೆ. ಇವ್ರ ಮೊದಲನ ಹೆಸರು ಸಾತ್ ವೀರಪ್ಪ ಅಂತ ಇವ್ರಿಗೆ ಮನೆಯವರು ಹೆಸರು ಇಟ್ಟಿರ್ತಾರೆ. ಆದ್ರೆ ಈ ಸಿಂದಗಿ ಸಾರಂಗ ಮಠದಲ್ಲಿರುವಂತ ಪರಮ ಪೂಜ್ಯರಾಗಿದ್ದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ಒಂದು ಬಾರಿ ಈ ರಾಂಪುರದ ಜೋಗೂರ್ ಮನೆತನಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಲಿಂಗ ಪೂಜೆಯನ್ನ ಮಾಡ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಬರುವಾಗ ಇವರು ಒಂದ್ ಮಾತು ಕೇಳ್ತಾರೆ, ಈ ಸಾತ್ ವೀರಪ್ಪ ಅಂತ ಏನಿದಾರಲ್ಲ ಇವ್ರನ್ನ ನಮಗ್ ನೀವು ಕೊಡ್ಬೇಕು, ನಮ್ಮ ಮಠಕ್ಕೆ ಕೊಡ್ಬೇಕು ಅಂತ ಕೇಳಿದಾಗ ಹಾಗೆ ಹೀಗೆ ಎಲ್ಲ ಒಂದ್ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನಂತರದಲ್ಲಿ ಕೊಡೋದಕ್ಕೆ ಒಪ್ತಾರೆ ಮನೆಯಲ್ಲಿ. ಆದ್ರೆ ಆ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲ, ನಾನು ಇವತ್ತೇನೆ ಇವರನ್ನ ಕರ್ಕೊಂಡು ಹೋಗ್ತೀನಿ ಮಠಕ್ಕೆ ಅಂತ ಹೇಳಿ ಕುದುರೆ ತಗೊಂಡ್ ಬಂದಿರ್ತಾರೆ. ಆ ಕುದುರೆನಲ್ಲಿ ತಾವು ಕುತ್ಕೊಂಡು ಅವ್ರ ಮುಂದೆ ಈ ಸಾತು ವೀರಪ್ಪನವರನ್ನ ಕೂರಿಸ್ಕೊಂಡು ಅವರು ಸಿಂದಗಿಗೆ ಬಂದು ಬರ್ತಾರೆ. ಹಾಗೆ ಸಿಂದಗಿಗೆ ಬಂದ ಮೇಲೆ ಪುಟ್ಟ 4-5 ವರ್ಷದ ಬಾಲಕ ಆಗಿರ್ತಾರೆ ಸಾತು ವೀರಪ್ಪನವರು. ಅವರಿಗೆ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಅವರಿಗೆ ಚನ್ನವೀರ ದೇವರು ಅಂತ ಹೇಳಿ ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಆದ್ರೆ ಅಲ್ಲೇನ್ ಕಾಯಕ ಇವ್ರದು ಆ ಪುಟ್ಟ ವಯಸ್ಸಿನೊಳಗೆ ಆ ಮಠದೊಳಗೆ ಒಂದಿಷ್ಟು ಬೇರೆ ಬೇರೆ ಘಟನೆಗಳು ನಡೀತಾ ಇರ್ತವೆ. ಅಲ್ಲಿ ಈಗಾಗಲೇ ಒಬ್ರು ಹೆಣ್ಣು ಮಗಳು ಆ ಮಠದ ಕಾರ್ಯಭಾರವನ್ನು ವಹಿಸ್ಕೊಂಡಿರ್ತಾರೆ. ಅವರು ಈ ಸಾತ್ವೀರಪ್ಪ ಈ ಪುಟ್ಟ ಚನ್ನವೀರ ಸ್ವಾಮಿಗಳಿಗೆ ಒಂದಿಷ್ಟು ಪ್ರೀತಿಯನ್ನ ಕೊಡುವಲ್ಲಿ ಒಂದಿಷ್ಟು ಕಡಿಮೆ ಅನಿಸ್ತದೆ. ಆ ಹೆಣ್ಮಗಳು ಇವರನ್ನ ಆಕಳಗಳನ್ನ ಕಾಯ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿ ಆ ಕೆಲಸವನ್ನ ಆ ಸಾತ್ವೀರಪ್ಪನವರಿಗೆ ಚನ್ನವೀರ ಸ್ವಾಮಿಗಳಿಗೆ ಕೊಡ್ತಾರೆ. 4 ವರ್ಷ ಇವರು ಆಕಳಗಳನ್ನ ಕಾಯ್ಕೊಂಡು ಬರುವಂತ ಕಾಯಕವನ್ನೇ ಮಾಡ್ಕೊಂಡು ಬರ್ತಾರೆ. ಹಾಗೆ ಮಾಡ್ಕೊಂಡು ಬರ್ಬೇಕಾದ್ರೆ 4 ವರ್ಷ ಹಿಂಗೆ ಕಳೆದು ಹೋಗಿರ್ತದೆ. ಆ ಸಂದರ್ಭದಲ್ಲಿ
ಇವ್ರನ್ನ ಏನು ಆ ಮಠಕ್ಕೆ ಕರ್ಕೊಂಡ್ ಬಂದಿದ್ರು ಸಿದ್ಧಲಿಂಗ ಮಹಾಸ್ವಾಮಿಗಳು ಲಿಂಗೈಕ್ಯರಾಗ್ತಾರೆ. ಆದ್ರೆ ಆಶ್ಚರ್ಯ ಏನು ಅಂದ್ರೆ ಬಹುಶಃ ಅವರಿಗೆ ನಾನು ಲಿಂಗೈಕ್ಯ ಆಗ್ತೀನಿ ಅನ್ನುವಂತ ಅರಿವಿತ್ತು ಅನಿಸ್ತದೆ. ಆ ಲಿಂಗೈಕ್ಯ ಆಗೋಕ್ಕಿಂತ 3 ದಿನ ಮೊದಲೇ ಒಂದು ಪತ್ರವನ್ನ ನಾವು ಮುದ್ದೇಬಿಹಾಳದ ರಾವ್ ಬಹದ್ದೂರ್ ಅಂತ ನಾವೇನ್ ಕರಿತೀವಿ, ಮೋಟಿಗೆ ಮನೆತನ ಇರ್ತಾರೆ, ಗುರ್ಲಿಂಗಪ್ಪ ಮೋಟಿಗೆ ಅಂತ ಇರ್ತಾರೆ, ಅವ್ರಿಗೆ ಒಂದು ಪತ್ರ ಬರೆದಿರ್ತಾರೆ. ನಾನು ಲಿಂಗೈಕ್ಯ ಆದ್ಮೇಲೆ ಈ ಮಗುವಿನ ಶಿಕ್ಷಣವನ್ನ ಕೊಡಿಸುವಂತ ಜವಾಬ್ದಾರಿಯನ್ನ ನೀವು ಹೊರಬೇಕು ಅಂತ ಹೇಳಿ ಮಠದ ಶಿಷ್ಯಂದರಾಗಿರುವಂತಹ ಬ್ರಿಟಿಷರಿಂದ ರಾವ್ ಬಹದ್ದೂರ್ ಅನ್ನುವಂತ ಒಂದು ಗೌರವಕ್ಕೆ ಭಾಜನರಾಗಿದ್ದಂತಹ ಗುರ್ಲಿಂಗಪ್ಪ ಮೋಟಿಗೆ ಅವರಿಗೆ ಒಂದು ಪತ್ರ ಬರೆದಿರ್ತಾರೆ. ಯಾರಂದ್ರೆ ಈ ಚನ್ನವೀರ ಮಹಾಸ್ವಾಮಿಗಳ ಗುರುಗಳಾಗಿರುವಂತಹ ಸಿದ್ಧಲಿಂಗಪ್ಪಗಳು. ಯಾವಾಗ 2 ದಿನಗಳ ಆದ್ಮೇಲೆ ಆವಾಗ ನೇರವಾಗಿ ಯಾರು ಮೋಟಿಗೆಯ ಗುರ್ಲಿಂಗಪ್ಪನವರು ಕುದುರೆ ಹತ್ಕೊಂಡು ಸಿಂದಗಿಗೆ ಬರ್ತಾರೆ. ಸಿಂದಗಿಗೆ ಬಂದು ಅಲ್ಲೆಲ್ಲಾ ಭಕ್ತರನ್ನ ಸೇರಿಸ್ಕೊಂಡು ಅವರನ್ನ ಕರ್ಕೊಂಡು ಹೋಗ್ತೀನಿ, ನಾನು ಅವ್ರಿಗೆ ಶಿಕ್ಷಣವನ್ನ ಕೊಡಿಸ್ತೀನಿ ಅಂತ ಹೇಳಿ ಮುದ್ದೇಬೇಳಕ್ಕೆ ಕರ್ಕೊಂಡು ಹೋಗಿ ಮುದ್ದೇಬೇಳದಲ್ಲಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಅವರಿಗೆ ಶಿಕ್ಷಣವನ್ನ ಕೊಡಿಸೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲಿ 4ನೇ ಯತ್ತೆವರೆಗೆ ಪಡೆದಂತಹ ಅಪ್ಪುಗಳನ್ನ ಮುಂದೆ ಅವರಿಗೆ ಇನ್ನಷ್ಟು ಕಲಿಬೇಕು, ನಾನು ಸಾಧನೆ ಮಾಡ್ಬೇಕು, ಒಂದು ಮಠಕ್ಕೆ ನನ್ನನ್ನ ಪೀಠಾಧಿಪತಿಯನ್ನಾಗಿ ಮಾಡಿದ್ದೀರಿ ಅಂದ್ರೆ ನಾನು ಜ್ಞಾನ ಸಂಪಾದನೆ ಮಾಡ್ಬೇಕು ಅನ್ನುವಂತಹ ಹಂಬಲವನ್ನ ಇವರು ಚನ್ನವೀರ ಅಪ್ಪುಗಳು ವ್ಯಕ್ತಪಡಿಸಿರುವಂತಹ ಸಂದರ್ಭದೊಳಗೆ ಅವರನ್ನ ಎಲ್ಲಿ ಕಳಿಸ್ಬೇಕು ಅನ್ನುವಂತ ಚಿಂತನೆ ನಡೀತದೆ. ಆಗ ಅವರನ್ನ ಆ ಸಂದರ್ಭದಲ್ಲಿ ಶಿವಯೋಗ ಮಂದಿರ ಅನ್ನುವಂಥದ್ದು ಅದು ಈ ರೀತಿ ಒಟುಗಳನ್ನ ಅಶುದ್ಧಗೊಳಿಸೋದಕ್ಕೆ ಇರುವಂತ ಒಂದು ಗುರುಕುಲ ರೀತಿಯ ವ್ಯವಸ್ಥೆ ಅಲ್ಲಿ ಇರ್ತದೆ. ಇವರನ್ನು ಕೂಡ ಅಲ್ಲಿಗೆ ಕಳಿಸ್ತಾರೆ. ಆದ್ರೆ ಸುಮಾರು 1 ವರ್ಷ ಕಳೀತಾ ಇರುವಂತ ಸಂದರ್ಭದಲ್ಲಿ ಬಹುಶಃ ಅದು ಅಂದಿನಿಂದ ಇಂದಿನವರೆಗೂ ಇದು ಯಾಕೆ ಈ ರೀತಿ ನಡ್ಕೊಂಡು ಬಂದಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಕೂಡ ಒಂದು ಏನು ಈ ಗುರು ವಿರಕ್ತರ ಮಧ್ಯದಲ್ಲಿನ ಈ ಸದ್ಯದ ಏನು ಘಟನೆಗಳು ನಡೀತಾ ಇದ್ದಾವೋ ಆವತ್ತು ಕಲಿಯುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಇತ್ತು ಅನ್ನುವಂಥದ್ದನ್ನ ಅವರ ಕುರಿತಾಗಿ ಬರೆದಿರುವಂತ ಗ್ರಂಥಗಳಲ್ಲಿ ಬರ್ತದೆ. ನಾವು ಗುರುಗಳು, ನೀವು ನಮ್ಮ ಶಿಷ್ಯರೇ ಹೌದು, ನೀವು ಇಲ್ಲಿ ಗುರುಗಳಾಗೋದಕ್ಕೆ ಬಂದು ಇಲ್ಲಿ ಪಾಠವನ್ನ ಪಡೆಯೋದಕ್ಕೆ ಬಂದಿದ್ರು ಕೂಡ ನಾವೇ ಗುರುಗಳು, ನಾವು ದೊಡ್ಡವರು ಅನ್ನುವಂತ ಒಂದು ಮಾತು ಅಲ್ಲಿ ಇವ್ರ ಜೊತೆ ಓದ್ತಾ ಇರುವಂತವ್ರೆಲ್ಲ ಇವರಿಗೆ ಅಂತಾರೆ. ಅದನ್ನ ಕೇಳಿ 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 ಇವರಿಗೆ ಅದು ಸಾಕು ಅನಿಸ್ತದೆ. ಇಲ್ಲ, ನಾನು ಬೇಡ, ಇಲ್ಲಿಂದ ಹೊರಟು ಬಿಡ್ಬೇಕು ಅಂತ ಹೇಳಿ ಮತ್ತೆ ಅವ್ರು ಎಲ್ಲಿಗೆ ಬರ್ತಾರೆ, ಮುದ್ದೇಬಾಳಕ್ಕೆ ಬರ್ತಾರೆ, ಮೋಟಿಗೆ ಅವ್ರ ಮನೆಗೆ ಬರ್ತಾರೆ. ಆಗ ಅದನ್ನ ನೋಡಿದ ಮೇಲೆ ಈ ತರ ಆಯ್ತು ಅಲ್ಲಿ ಶಿವಯೋಗ ಮಂದಿರದಲ್ಲಿ ಅನ್ನುವಂತ ಮಾತನ್ನ ಕೇಳಿದ ಮೇಲೆ ಮತ್ತೆ ಮೋಟಿಗೆ ಅವರು ಚಿಂತನೆ ಮಾಡ್ತಾರೆ. ಹಾಗಿದ್ರೆ ಇವ್ರನ್ನ ಎಲ್ಲಿ ಮತ್ತೆ ನಾವು ವಿದ್ಯಾರ್ಜನೆಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಅವಾಗೇನ್ ರೋಣ ತಾಲೂಕದ ಹತ್ತಿರ ಅಬ್ಬಿಗೇರಿ ಅಂತ ಸ್ಥಳ ಬರ್ತದೆಯೋ ಆ ಅಬ್ಬಿಗೇರಿಯಲ್ಲೂ ಕೂಡ ಇಂತಹ ಜ್ಞಾನವನ್ನ ಕೊಡುವಂತಹದ್ದು ಅಲ್ಲಿ ವ್ಯವಸ್ಥೆ ಇರ್ತದೆ. ಆ ಅಬ್ಬಿಗೇರಿಗೆ ಇವರನ್ನ ಕಳಿಸ್ಕೊಡ್ತಾರೆ. ಆ ಅಬ್ಬಿಗೇರಿಯೊಳಗೆ ಇವರು ಅಲ್ಲಿ ಓದ್ತಿರ್ಬೇಕಾದ್ರೆ ಬಹಳ ಪ್ರೀತಿಯನ್ನ ಗಳಿಸ್ತಾರೆ. ಅಲ್ಲಿ ಮನೆಯಲ್ಲಿ ಇದ್ಕೊಂಡು ಅವರು ಪ್ರಸಾದವನ್ನು ಸ್ವೀಕರಿಸ್ತಿರ್ತಾರೆ. ವಾರಕ್ಕೆ 1 ಮನೆಯಲ್ಲಿ ಅವರಿಗೆ ಪ್ರಸಾದ ನಿಗದಿ ಆಗಿರ್ತದೆ. ಹಾಗೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನೋಡಿ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ, ಪುಟ್ಟ ಬಾಲಕ, ಒಂದು 10 ವರ್ಷ ಆಗಿದೆ. ಆ ಮನೆತನಕ್ಕೆ ಎಲ್ಲಿ ಇವ್ರು ಯಾವ ಮನೆಯೊಳಗೆ ಇದ್ರಲ್ಲ ಆ ಮನೆಗೆ ನಾವು ಏನು ಇವತ್ತು ಬಸವ ಬಾಗಲಕೋಟೆಯ ಏನು ವಿದ್ಯಾಸಂಸ್ಥೆಯನ್ನ ಕಟ್ಟಿದ್ರು, ಆ ಸಂಸ್ಥೆಯನ್ನ ಸಂಘವನ್ನ ಕಟ್ಟಿದ್ರು, ಅದಕ್ಕೆ ಬಹುದೊಡ್ಡ ಶ್ರೀರಕ್ಷಿಯಾಗಿ ನಿಂತಿದ್ರು ಅಂತ ನಾವು ಏನು ಬೀಳೂರು ಅಪ್ಪಗಳನ್ನ ಕರಿತೇವೆ, ಆ ಬೀಳೂರು ಗುರು ಬಸವ ಅಪ್ಪಗಳು ಅವ್ರು ಬೀಳೂರಿನಿಂದ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಈ ಅಬ್ಬಿಗಿರಿಗೆ ಬಂದಿರ್ತಾರೆ. ಎಲ್ಲಿ ಈ ಚನ್ನವೀರ ಅಪ್ಪಗಳು ಇರ್ತಾರೋ ಅಲ್ಲೇ ಅದೇ ಮನೆಗೆ ಬಂದು ಅಲ್ಲಿ ಲಿಂಗ ಪೂಜೆ ಮಾಡಿಕೊಂಡು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಹಾಗೆ ಪ್ರಸಾದವನ್ನ ಸ್ವೀಕಾರ ಮಾಡಿದ್ಮೇಲೆ ಹೊರಗೆ ಬರ್ಬೇಕಾದ್ರೆ ಈ ಚನ್ನವೀರ ದೇವರು ಅಲ್ಲಿ ಕುತ್ಕೊಂಡಿರ್ತಾರೆ. ನೀನ್ ಯಾರು ಅಂತ ಕೇಳಿದಾಗ ನಾನು ಸಿಂದಗಿ ಸಾರಂಗ ಮಠದ ಪಟ್ಟದ ದೇವರು ಅಂತ ಇವ್ರು ಹೇಳ್ತಾರೆ. ಇವರ ಮುಖಲಕ್ಷಣಗಳನ್ನ ಇವ್ರನ್ನ ನೋಡಿದಾಗ ಅದು ಏನ್ ಅನಿಸ್ತದೋ ಗೊತ್ತಿಲ್ಲ ಬೀಳೂರು ಅಪ್ಪಗಳಿಗೆ. ಅವ್ರಂತಾರೆ, ಹಾಗಿದ್ರೆ ಈ ವ್ಯಕ್ತಿ ಸಾಧಾರಣ ಇಲ್ಲ, ಈ ವ್ಯಕ್ತಿಯಲ್ಲಿ ಅದಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ, ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾರೆ ಇವರು. ನಾನು ಯಾವ ಸ್ಥಳದಲ್ಲಿ ಆ ಜಗಲಿ ಹತ್ತಿರದಲ್ಲಿ ಕುತ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿದ್ನೋ ನೀವು ಅವರಿಗೆ ಅಲ್ಲಿಯೇ ನಿತ್ಯ ಪ್ರಸಾದವನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಹೇಳಿ ಬೀಳೂರಿನ ಗುರು ಬಸವ ಅಪ್ಪಗಳು ಆ ಮನೆತನದವರಿಗೆ ಹೇಳ್ತಾರೆ. ಯಾವಾಗ ಅವ್ರು ಹೇಳಿದ್ರಲ್ಲ ಆ ಮಾತುಗಳು ಆ ಮನೆತನದವ್ರ ಮೇಲೆ ಅತಿ ಹೆಚ್ಚು ಪರಿಣಾಮವನ್ನ ಬೀರ್ತವೆ. ಅವರು ಇವರನ್ನ ದಿನಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ, ಬಹಳ ಗೌರವಿಸ್ತಾರೆ.
ಬಹಳ ಇವರನ್ನ ಪೂಜಿಸೋದಕ್ಕೆ ಶುರು ಮಾಡ್ತಾರೆ. ಇದು ಈ ಚನ್ನವೀರಪ್ಪಗಳಿಗೆ ಇರುಸು ಮುರುಸು ಉಂಟು ಮಾಡ್ತದೆ. ಬಹಳ ಅತಿಯಾದಂತ ಗೌರವ, ಅತಿಯಾದ ಪ್ರೀತಿ ಅವ್ರಿಗೆ ಯಾಕೋ ಒಂದ್ ಸ್ವಲ್ಪ ಕಷ್ಟ ಅನಿಸ್ತದೆ ಅದನ್ನ ಸ್ವೀಕಾರ ಮಾಡೋದಕ್ಕೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಇಲ್ಲ ನಾನು ಇಷ್ಟು ಗೌರವ, ಇಷ್ಟು ಪ್ರೀತಿ, ಇಷ್ಟು ಅಭಿಮಾನ ತೋರಿಸ್ತಾ ಇರುವಂತದ್ದು ನನಗೆ ಮುಜುಗರ ತರ್ತಾ ಇದೆ, ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಬಿಟ್ಟು ಮತ್ತೆ ಅವರು ಎಲ್ಲಿಗೆ ಬಂದ್ಬಿಡ್ತಾರೆ, ಮುದ್ದೇಬಿಹಾಳಕ್ಕೆ ಬರ್ತಾರೆ. ಇವರನ್ನ ನಾವು ಒಂದಿಷ್ಟು ವಿಚಾರ ಮಾಡ್ತೇವೆ. ಒಂದು, ಎಲ್ಲಿ ಇವರಿಗೆ ಶಿವಯೋಗ ಮಂದಿರದಲ್ಲಿ ಅಲ್ಲಿ ಒಂದಿಷ್ಟು ತಾರತಮ್ಯ ಅನಿಸ್ತೋ ಅಲ್ಲಿಂದ ನೇರವಾಗಿ ಬಿಟ್ಟು ಬರ್ತಾರೆ. ಎಲ್ಲಿ ಅತಿಯಾದ ಗೌರವ ಪ್ರೀತಿ ಸಿಗಾಕ್ ಶುರು ಮಾಡ್ತೋ ಅದು ಬೇಡ ಅಂತ ಹೇಳಿ ಇವರು ಬಿಟ್ಟು ಬರ್ತಾರೆ. ಕೊನೆಗೆ ಇವ್ರಿಗೆ ಬಂದಾಗ ನಾನು ಸಂಸ್ಕೃತವನ್ನು ಕಲಿಬೇಕು ಹಾಗೆ ಹೀಗೆ ಅಂತ ಅಂದಾಗ ಇವರನ್ನ ಕಾಶಿಗೆ ಕಳಿಸ್ಕೊಡ್ತಾರೆ. ಆ ಕಾಶಿಗೆ ಹೋದಂತ ಸಂದರ್ಭದಲ್ಲಿ ಇವರಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಸಂಸ್ಕೃತ ಅಧ್ಯಯನ ಮಾಡ್ತಾರೆ, ತುಂಬಾ ಜ್ಞಾನ ಸಂಪಾದನೆ ಮಾಡ್ಕೋತಾರೆ. ಮಾಡ್ಕೊಂಡಾದ್ಮೇಲೆ ಇವರಿಗೆ ಈ ಸಿಂದಗಿಯಿಂದ ಒಂದು ಕರೆ ಬರ್ತದೆ, ಇಲ್ಲಿ ಮಳೆ ಆಗ್ತಾ ಇಲ್ಲ, ಸಮಸ್ಯೆ ಆಗಿದೆ, ನಿಮ್ಗೆ ಹಣ ಕಳಿಸೋದಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಇವರಿಗೆ ಯಾರೋ ಒಂದು ಪತ್ರ ಬರೀತಾರೆ. ಆ ಪತ್ರವನ್ನು ಓದಿದ ಮೇಲೆ ಇವ್ರಿಗೆ ಅನಿಸ್ತದೆ, ನಾನು ಅವರಿವರ ಸಹಾಯದ ಮೇರೆಗೆ ಬಂದು ಇಲ್ಲಿ ಓದ್ತಾ ಇದ್ದೀನಿ, ಇದು ಯಾಕೋ ನನಗೆ ಬೇಡ ಅನಿಸ್ತದೆ, ನಾನು ಹೊರಟು ಬಿಡ್ಬೇಕು ಅಂತ ಹೇಳಿ ನೇರವಾಗಿ ಅಲ್ಲಿಂದ ಸಿಂದಗಿಗೆ ಬಂದ್ಬಿಡ್ತಾರೆ. ಸಿಂದಗಿಗೆ ಬಂತಾರೆ. ಏನಿದೆ ಮಠದಲ್ಲಿ? ಮಠದಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ, ತುಂಬಾ ಶಿಥಿಲವಾಗಿರುವಂತ ಕಟ್ಟಡ ಇದೆ, ಅಲ್ಲಿ ಯಾವ ಬಹುದೊಡ್ಡ ವ್ಯವಸ್ಥೆಗಳು ಅಲ್ಲಿ ಇಲ್ಲ. ಅಂತಹ ಒಂದು ಮಠದೊಳಗೆ, ಪಾಳು ಬಿದ್ದಂತ ಒಂದು ಮಠದೊಳಗೆ ಇವ್ರು ಬರ್ತಾರೆ. ಆದ್ರೆ ಆಸ್ತಿ ಸಾಕಷ್ಟು ಇರ್ತದೆ, ಜಮೀನ್ ಇರ್ತದೆ ಇವ್ರಿಗೆ. ಈ ಪರಂಪರೆ ಏನಿದೆ ಅಂದ್ರೆ, ಈ ಹಿಂದೆ ಆದಿಲ್ಶಾಹಿಯವರ ಕಾಲದಲ್ಲೂ ಕೂಡ ಇವರಿಗೆ ಒಂದು 400 ಎಕರೆ ಜಮೀನನ್ನ ಈ ಮಠಕ್ಕೆ ಕೊಟ್ಟಿರ್ತಾರೆ, ಪದ್ಮರಾಜ ಒಡೆಯರ್ ಅವರ ಸಂದರ್ಭದಲ್ಲಿ ಕೂಡ. ಆಮೇಲೆ ವಿಕ್ಟೋರಿಯಾ ರಾಣಿ ಕೂಡ ಈ ಮಠದ 2 ಶಾಖಾ ಮಠಗಳು ಬರ್ತವೆ, ಒಂದು ಮುದ್ದೇಬಿಹಾಳದಲ್ಲಿದೆ, ಒಂದು ಕೊಕ್ಕಟ್ನೂರಲ್ಲಿದೆ. ಆ ಕೊಕ್ಕಟ್ಟನೂರಿನ ಶ್ರೀಮಠಕ್ಕೂ ಕೂಡ ಇವರು 100 ಎಕರೆ ಜಮೀನನ್ನ ಹಚ್ಚಿರ್ತಾರೆ. ಆದ್ರೆ ಹಿಂದಿನ ಬಂದಂತ ಪೀಠಾಧಿಪತಿಗಳ ಅವರ ಯಾವುದೋ ಒಂದು ಕಾರ್ಯದ ಇಲ್ಲಿ ಲೋಪ ಹಂಗಿರ್ಬೋದೇನೋ, ಅದು ಆ ಜಮೀನುಗಳನ್ನ ಬಹಳಷ್ಟು ಜನ ದೊಡ್ಡವರೆಲ್ಲ ಮಾಡ್ತಿರ್ತಾರೆ. ಆ ಜಮೀನುಗಳನ್ನ ತಾವೇ ತಗೊಂಡ್ಬಿಟ್ಟಿರ್ತಾರೆ, ಮಠದ ಜಮೀನುಗಳನ್ನ ಅವರೇ ಮಾಡ್ಕೊತಿರ್ತಾರೆ. ಹೀಗಾಗಿ ಇವ್ರು ಏನ್ ಬರ್ತಾರೋ, ಬಂದ ಮೇಲೆ ಎಷ್ಟು ಉಳಿದಿರ್ತದೆ ಜಮೀನು, ಆ ಜಮೀನಲ್ಲಿ ನಾನು ಕೃಷಿ ಮಾಡ್ಬೇಕು ಅಂತ ಶುರು ಮಾಡ್ಕೋತಾರೆ. ಹೇಗೆ ಕೃಷಿ ಮಾಡ್ತಾರೆ ಅಂತಂದ್ರೆ, ನೀವು ನೆನ್ಪಿಟ್ಕೋಬೇಕು, ನಾವೆಲ್ಲ ಹೇಳ್ತೇವೆ, ಬಸವಣ್ಣವ್ರು ಹೇಳ್ತಾರಲ್ಲ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಯ್ಯ, ಅದು ಕಾರಣ ಆತನ ತನು ಶುದ್ಧ, ಮನಶುದ್ಧ, ಭಾವ ಶುದ್ಧ, ಅಂತಪ್ಪನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿಕೊಳ್ಳುವ ಗುರು ಪಾವನ ಅಂತ ಹೇಳಿ ಏನು ಬಸವಣ್ಣವ್ರು ಬರೀತಾರಲ್ಲ, ಹಾಗಿದ್ರೆ ಅಂತ ಕೃಷಿ ಕೃತ್ಯ ಕಾಯಕವನ್ನೇ ನಾನು ಮಾಡ್ಬೇಕು ಅಂತ ಹೇಳಿ ಒಬ್ಬ ರೈತರಾಗಿ ಎಲ್ಲಿ ಹೊಲದ ಉಳುಮೆ ಮಾಡ್ಕೊಳ್ಳೋದು, ಸುಮ್ಮನೆ ದೇಖರೇಖಿ ಮಾಡುವಂತ ಕೆಲಸ ಅಲ್ಲ. ಅವ್ರು ಹರಗ್ತಾರೆ, ಅವ್ರು ಬಿತ್ತುತ್ತಾರೆ, ಅವ್ರು ಗಳೆ ಹೊಡಿತಾರೆ, ಅಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿ ಒಬ್ಬ ರೈತನಾಗಿ ಅವರು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಆ ಆಸ್ತಿ ಸ್ವಲ್ಪ ಹೊಲದಲ್ಲಿ ಹೆಚ್ಚು ಬೆಳೆ ಶುರು ಆಗ್ತದೆ. ಆ ಬೆಳೆ ಬರ್ತಾ ಇರೋದ್ರಿಂದ ಒಂದಿಷ್ಟು ಹಣ ಸಂಪಾದನೆ ಬರ್ತದೆ. ಯಾವಾಗ ಆ ಸಂಪಾದನೆ ಶುರು ಆಗ್ತದೋ ಅವಾಗ ಈ ಪೂಜ್ಯ ಚನ್ನವೀರಪ್ಪಗಳಿಗೆ ಅನಿಸ್ತದೆ, ಹಾಗಿದ್ರೆ ನಾವು ಮಠವನ್ನು ಸ್ವಲ್ಪ ಏನಾದ್ರೂ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಅನಿಸ್ತದೆ. ಆದ್ರೆ ಬಹಳ ಆಶ್ಚರ್ಯದ ವಿಷಯ ಏನು ಅಂದ್ರೆ, ಮಠದ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಏನು ಇವರು ಕೆಲಸ ಶುರು ಮಾಡ್ತಾರಲ್ಲ, ಯಾರೊಬ್ಬರ ಕಡೆಯಿಂದಲೂ ಕೂಡ 1 ರೂಪಾಯಿ ದೇಣಿಗೆಯನ್ನ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಥವಾ ನನಗೆ ದೇಣಿಗೆಯನ್ನ ಕೊಡಿ ಅಂತ ಹೇಳಿ ಇವ್ರು ಯಾರನ್ನೂ ಕೂಡ ಅಲ್ಲಿ ವಿನಂತಿ ಮಾಡ್ಕೊಳ್ಳೋದಿಲ್ಲ. ನನಗೆ ಕೃಷಿ ಕೃತ್ಯ ಕಾಯಕ ಮಾಡ್ತೇನೆ, ನನ್ನ ಹೊಲ ಬೆಳೀತದೆ, ಬೆಳೆದಂತಹ ದವಸ ಧಾನ್ಯಗಳಿಂದ ಬಂದಂತಹ ಏನು ಹಣ ಬರ್ತದೆಯೋ ಅದರಲ್ಲಿ ಜೀರ್ಣೋದ್ಧಾರ ಮಾಡ್ತೀನಿ ನಾನು ಹೊರತು ಬೇರೆಯವರು ನನಗೆ ಈ ಮಠದ ಬೆಳವಣಿಗೆಗಾಗಿ ಹಣವನ್ನ ಕೊಡೋದು ಬೇಡ ಅಂತ ಹೇಳಿ ಬಹಳ ನಯವಾಗಿ ಅದನ್ನ ನಿರಾಕರಿಸ್ತಿರ್ತಾರೆ. ಬಹಳ ನನ್ಗೆ ಆಶ್ಚರ್ಯ ಅನಿಸ್ತದೆ. ಇತ್ತೀಚೆಗೆ ನಾವುಗಳೆಲ್ಲ ಪಾದ ಪೂಜೆ ಮಾಡಿಕೊಂಡು ಹಣ ಸ್ವೀಕಾರ ಮಾಡಿಕೊಂಡು ಮಠಗಳನ್ನ ಬೆಳೆಸುವಂತಹ ಒಂದು ಪರಂಪರೆಯೊಳಗೆ ಇರುವಂತದ್ದು ಈ ಕಾಲದೊಳಗೆ ಯಾರಾದ್ರೂ ಬಂದು ಇವರಿಗೆ ನಮಸ್ಕಾರ ಮಾಡಿ, ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ನನಗೂ ಬಹಳ ಒಂದೊಂದ್ಸಾರಿ ನೋವು ಅನಿಸ್ತಿರ್ತದೆ. ಅವ್ರು ಯಾರೋ ಬಂದು ಕಾಲುಗಳಿಗೆ ನಮಸ್ಕಾರ ಮಾಡ್ತಿರ್ತಾರೆ, ಸ್ವಾಮೀಜಿಯವರು ಇನ್ನೊಬ್ರ ಜೊತೆಗೆ ಮಾತನಾಡ್ತಿರ್ತಾರೆ. ನನಗೆ ಯಾಕೆ ಅನಿಸ್ತದೆ, ಅಲ್ಲ ಅವರು ಎಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದಾರೆ, ಆದ್ರೆ ಇವ್ರು ಆ ಕಡೆ ಗಮನ ಇಲ್ಲ, ಇನ್ನಾರ ಜೊತೆಗಿನ ಬೇರೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಎಷ್ಟೋ ಸಾರಿ ನನಗೆ ಅನಿಸ್ತದೆ. ಆದ್ರೆ ಚನ್ನವೀರಪ್ಪಗಳ ಬಗ್ಗೆ ಮಾತನಾಡುವಾಗ ಒಂದು ಹೆಮ್ಮೆ ವಿಷಯ ಏನು ಅಂತಂದ್ರೆ, ಪ್ರತಿಯೊಬ್ಬ ಯಾವುದೇ ವ್ಯಕ್ತಿ ಬಂದು ಇವರ ಕಾಲುಗಳಿಗೆ ನಮಸ್ಕಾರ ಮಾಡಿ ಏಳುವವರೆಗೂ ಕೂಡ
ಇವರು ಅವರಿಗೆ ನಮಸ್ತೆ ಶಿವ, ನಮಸ್ತೆ ಶಿವ, ನಮಸ್ತೆ ಶಿವ ಅನ್ನೋದೇ ಇವ್ರ ಬಾಯಿಂದ ಹೊರಗೆ ಬರ್ತಿರ್ತದೆ. ಯಾವೊಬ್ಬ ವ್ಯಕ್ತಿ ಕಾಲಿಗೆ ನಮಸ್ಕಾರ ಮಾಡಿದ್ರೋ ಆ ವ್ಯಕ್ತಿ ಪ್ರತಿಯಾಗಿ ಗಮನಿಸಿ ಅವ್ರು ಹೇಳುವವರೆಗೂ ಕೂಡ ನೀನು ನಮಸ್ತೆ ಶಿವ, ನಮಸ್ತೆ ಶಿವ ಅಂತಾನೆ ಕರಿತಿರ್ತಾರೆ. ಇದು ಯಾಕೆ ಹೀಗೆ ಕರಿತಾ ಇದ್ರು ಅಂತ ಹೇಳಿ ನಾನು ಅಲ್ಲಿ ಹಿರಿಯರನ್ನು ಕೇಳಿದೆ. ನನಗೆ ನಮಸ್ಕರಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನನಗೆ ಶಿವ ಕಾಣಿಸ್ತಾನೆ, ಹೀಗಾಗಿ ಆತನ ಅಂಶವೇ ಆಗಿರುವುದರಿಂದ ನಾನು ಅವನ ಶಿವ ಅಂತಾನೆ ಗೌರವಿಸ್ತೇನೆ ಅನ್ನುವಂಥದ್ದು. ಹೇಗೆ ಬಸವಣ್ಣ ಜಂಗಮ ರೂಪದಿಂದ ಸಂಗಮನಾಥ ಬಂದಾನೆಂದು ಎಂದೆಂದು ಮಂಚವನೇರದ ಭಾಷೆ ಅಂತ ಬಸವಣ್ಣವ್ರ ಒಂದ್ ಕಡೆಗೆ ಬರೀತಾರೆ. ಯಾರು ಸಾಮಾನ್ಯ ರೂಪದಲ್ಲಿ ಬಂದಿರುವಂತ ವ್ಯಕ್ತಿಗಳು ಆ ಶಿವನೇ ಅವರ ರೂಪದಲ್ಲಿ ಬಂದಿರಬಹುದೇನೋ, ಆ ಜಂಗಮ ರೂಪದಲ್ಲಿ ಸಂಗಮನಾಥ ಬಂದಿರಬಹುದೇನೋ ಅಂತ ಹೇಳ್ತಾರಲ್ಲ, ಹಾಗೆ ಈ ಪರಮ ಪೂಜ್ಯರು ಕಾಲುಗಳಿಗೆ ನಮಸ್ಕರಿಸಿದಂತ ವ್ಯಕ್ತಿಯನ್ನ ಹೇಳುವವರೆಗೂ ಕೂಡ ಅವ್ರಿಗೆ ಶಿವ ನಮಸ್ತೆ, ಶಿವ ನಮಸ್ತೆ ಅಂತ ಕರಿತಾ ಇದ್ರು ಅನ್ನೋದನ್ನ ಕೇಳಿದಾಗ ಇವರ ಆ ಒಂದು ಸರಳತೆ ನನಗೆ ತುಂಬಾ ಅಭಿಮಾನದಿಂದ ನಿಮ್ ಮುಂದೆ ನನಗೆ ಹೇಳ್ಬೇಕು ಅನಿಸ್ತದೆ. ಇನ್ ಹೆಚ್ಚಾಗಿ ಇತ್ತೀಚೆಗೆ ನಂಗೆ ಬಹಳ ದೊಡ್ಡ ದೊಡ್ಡ ಸ್ವಾಮೀಜಿಗಳು, ದೊಡ್ಡ ದೊಡ್ಡ ಮಠ ಪರಂಪರೆಯೊಳಗೆ ಬಂದಂತವರೆಲ್ಲರೂ ಕೂಡ ನಾವು ವೇದಿಕೆ ಮೇಲೆ ಬಸವಾದಿ ಶರಣರ ದೊಡ್ಡ ದೊಡ್ಡ ಚಿಂತನೆಗಳನ್ನ ಹಂಚಿಕೊಂಡು ಆ ವೇದಿಕೆಯಿಂದ ಕೆಳಗಿಳಿದು ಪ್ರವಚನಗಳನ್ನ ಪುರಾಣ ಒಂದು ತಿಂಗಳ ಪ್ರವಚನವನ್ನು ಮುಗಿಸ್ಕೊಂಡು ಹೋಗುವಾಗ 6 ಲಕ್ಷ 5 ಲಕ್ಷ ಹಣವನ್ನ ಅವ್ರು ಸಂಗ್ರಹ ಮಾಡ್ಕೊಂಡು ಹೋಗ್ತಾ ಇರುವಂತ ಸಂದರ್ಭವನ್ನ ನಾನು ಕಂಡಿದ್ದೇನೆ. ವೇದಿಕೆಯಲ್ಲಿ ತುಂಬಾ ಜೋರಾಗಿ ಮಾತನಾಡುವಂತ ಸ್ವಾಮೀಜಿಯವರು ಕೂಡ ಹೋಗುವಾಗ 6 ಲಕ್ಷ 6.5 ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗಿದ್ದು ನನ್ಗೆ ಗೊತ್ತಿದೆ. ಆದ್ರೆ ಆಶ್ಚರ್ಯ ಏನಂದ್ರೆ ಅವರು ಪಾದ ಪೂಜೆ ಬೇಡ ಬೇಡ ಅಂತ ಹೇಳುವಂತವ್ರೆ ಮನೆ ಮನೆಗೆ ಹೋಗಿ ಪಾದ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಕಾಣಿಕೆಯನ್ನು ಸ್ವೀಕಾರ ಮಾಡುವಂತ ಒಂದು ಸಂದರ್ಭವನ್ನ ಇವತ್ತಿ ನೋಡ್ತಾ ಇದ್ದೇನೆ. ಆದ್ರೆ ಆವತ್ತು ಚನ್ನವೀರ ಅಪ್ಪಗಳ ಬಗ್ಗೆ ನಾನು ಇಡೀ ಎಲ್ಲ ಜನರ ಜೊತೆಗೆ ಮಾತನಾಡಿದಾಗ ಅವ್ರು ಹೇಳ್ತಾರೆ, ಯಾರು ಇವರಿಗೆ ನಮಸ್ಕರಿಸಿ 100 ರೂಪಾಯಿ ಇವರಿಗೆ ಕಾಣಿಕೆ ಕೊಟ್ರೆ ಅದಕ್ಕೆ 1 ರೂಪಾಯಿ ತಮ್ಮಿಂದ ಹಾಕಿ 101 ರೂಪಾಯಿಗಳನ್ನ ಅವ್ರಿಗೆ ಕೊಟ್ಟು ಬಿಡ್ತಿದ್ರು. ಅಲ್ಲ ಸ್ವಾಮೀಜಿ, ಇದು ತಮಗೆ ಇದು ಇಟ್ಕೊಳ್ಳಿ ಅಂತ ಹೇಳಿದ್ರೆ ನನಗೆ ಹಾಕ್ಬೇಕಪ್ಪ, ನನ್ನ ಹೊಲ ಬೆಳೀತಾ ಇದೆ, ನನಗೆ ಸಾಕಷ್ಟು ಆದಾಯ ಇದೆ, ನನಗೆ ಬೇಡ ಇದು ಅಂತ ಅವರು ಚನ್ನವೀರ ಅಪ್ಪಗಳು ಹೇಳ್ತಾನೆ ಇದ್ರು. ಯಾರಾದ್ರೂ ಇವ್ರಿಗೆ 1000 ರೂಪಾಯಿಗಳನ್ನ ಕೊಟ್ರೆ ಅದಕ್ಕೆ 11 ರೂಪಾಯಿಗಳನ್ನ ಹಾಕಿ ಮತ್ತೆ ಅದನ್ನ ಅವ್ರಿಗೆ ಕೊಟ್ಟು ಬಿಡುವಂತದ್ದು ಚನ್ನವೀರ ಅಪ್ಪಗಳದ್ದು ಒಂದ್ ಪರಂಪರೆ. ಹಣ ಬರ್ತದೆ, ಹಣ ತಗೊಳ್ಳೋಣ, ಮಠವನ್ನ ಬೆಳೆಸೋಣ ಅನ್ನುವಂತ ನಮ್ಮ ಸಾಮಾನ್ಯ ಚಿಂತನೆ ಮಧ್ಯದಲ್ಲಿ ಆ ಭಕ್ತರು ಕೊಟ್ಟಿರೋ ಹಣಕ್ಕೆ 1 ರೂಪಾಯಿ ಹೆಚ್ಚಿಗೆ ಸೇರಿಸಿ 11 ರೂಪಾಯಿ ಹೆಚ್ಚಿಗೆ ಸೇರಿಸಿ ಮತ್ತೆ ಅವರಿಗೆ ಕೊಡುವಂತದ್ದು ಒಂದಿತ್ತು. ಇದನ್ನ ನಾವು ಅವರ ಇತಿಹಾಸವನ್ನು ಓದಿದಾಗ ನಾವು ಕೇಳ್ತೇವೆ. ಬಹಳ ಖುಷಿ ಅನಿಸ್ತದೆ. ಇಂತಹ ಒಂದು ಪರಂಪರೆ, ಇಂತಹ ಒಂದು ಬಸವಾದಿ ಶರಣರ ಚಿಂತನೆಗಳನ್ನ ರೂಢಿಸಿಕೊಂಡಿರುವಂತ ಒಬ್ರು. ಬಹಳ ಆಶ್ಚರ್ಯ ಏನು ಅಂತಂದ್ರೆ ಈ ಮಠದ ಪರಂಪರೆನೂ ಆಶ್ಚರ್ಯ ಇದೆ. ಈ ಮಠಕ್ಕೆ ಯಾರು ಒಂದೇ ಒಂದು ಸಮಾಜಕ್ಕೆ ಅಂಟಿಕೊಂಡವರು ಇಲ್ಲಿ ಇದುವರೆಗೆ ಪೀಠಾಧಿಪತಿಗಳಾಗಿ ಬಂದಿಲ್ಲ. ಇಲ್ಲಿ ಬೇರೆ ಬೇರೆ ಎಲ್ಲ ಸ್ವಾಮೀಜಿಗಳಾಗಿದ್ದಾರೆ. ಈ ಚನ್ನವೀರ ಅಪ್ಪಗಳು ಬನಜಿಗರಾಗಿದ್ರು, ಇವ್ರ ಹಿಂದೆ ಇರುವಂತ ಸಿದ್ಧಲಿಂಗ ಅಪ್ಪಗಳು ಅವರು ಬನಜಿಗರಾಗಿದ್ರು. ಆಮೇಲೆ ಬೇರೆ ಬೇರೆ ಬಹಳಷ್ಟು ಯಾವ್ರಿವ್ರನ್ನದೇ ಎಲ್ಲರೂ ಕೂಡ ಇದಕ್ಕೆ ಯಾರು ಭಕ್ತರು ಹೋಗಿ ನೇಮಕ ಮಾಡ್ತಾರೋ ಅವರನ್ನ ಅಲ್ಲಿಗೆ ಪೀಠಾಧಿಪತಿಗಳನ್ನಾಗಿ ತರುವಂತದ್ದು ಒಂದು ಪದ್ಧತಿ ಇದೆ. ಅಂತಹ ಪರಂಪರೆ ಈ ಶ್ರೀಮಠದ್ದು ಕೂಡ ಹೌದು. ಹಾಗೆ ಆ ಶ್ರೀಮಠದಲ್ಲಿ ಬಂದಿರುವಂತ ಹಣವನ್ನ ಅವ್ರಿಗೆ ಕೊಡ್ತಿದ್ರಲ್ಲ, ಅವ್ರು ಬಹಳ ಜೋರ್ ಮಾಡಿ ಇದನ್ನ ತಗೊಳ್ಳಿ ಅಪ್ಪಗಳೇ, ನೀವೇ ತಗೋಬೇಕು ಅಂತ ಹೇಳಿದ್ರೆ, ಇಲ್ಲ ಈಗ ನಾನು ತಗೊಳ್ಳೋದಿಲ್ಲ, ಅಕಸ್ಮಾತ್ ಆಗಿ ಏನಾದ್ರೂ ನಿಮಗೆ ಅವಶ್ಯಕತೆ ಏನಾದ್ರೂ ಬಿದ್ರೆ ನಾನೇ ನಿಮಗೆ ತಿಳಿಸ್ತೇನೆ, ಅವಾಗ ನೀವು ಮಠಕ್ಕೆ ಕೊಡೋದು ಬೇಡ, ನಾವು ಯಾವ್ದು ಲೋಕ ವಿಧಾಯಕ ಕಾರ್ಯಗಳಂತ ಏನಾದ್ರು ಮಾಡ್ತಾ ಇದ್ರೆ ಅದಕ್ಕೆ ನೀವು ಕೈ ಜೋಡಿಸಿ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಅವರಿಗೆ ಕೊಟ್ಟು ಬಂದಂತದ್ದು ಬಹಳಷ್ಟು ಜನ ನಮಗೆ ಈ ಚಿಂತನೆಗಳನ್ನ ಹಂಚ್ಕೋತಾರೆ. ಅಲ್ಲೇ ಪ್ರೊಫೆಸರ್ ಆಗಿದ್ದಂತ ವಿರೂಪಾಕ್ಷ ವಸ್ತ್ರ ಸರ್ ಅವರು ಕೂಡ ಅದನ್ನ ಅವ್ರಿಗೆ ಅವ್ರ ಮನೆ ಓಪನಿಂಗ್ ಹೋದ್ರೆ ಆ ಹಣವನ್ನ ಅವ್ರಿಗೆ ಕೊಟ್ಟು ಬಂದಿದ್ದು ಕೂಡ ಆ ಪುಸ್ತಕದಲ್ಲಿ ನಾವು ಓದ್ತೇವೆ. ಹೀಗೆ ಬೆಳೆದಂತ ಅಪ್ಪಗಳಿಗೆ ಅವ್ರಿಗೆ ಅನಿಸ್ತದೆ, ನಾವು ಈ ಶ್ರೀಮಠದ ಇವತ್ತು ಬೆಳೀತಾ ಇದೆ, ಶ್ರೀಮಠದಲ್ಲಿ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗಾಗಿ ನಾನು ಯಾಕೆ ಉಚಿತ ಪ್ರಸಾದ ನಿಲಯವನ್ನ ಆರಂಭ ಮಾಡಬಾರದು ಅಂತ ಬರುತ್ತದೆ. ಇದೇ ಈ ನಾಡಿನ, ವಿಶೇಷವಾಗಿ ಕನ್ನಡದ ಈ ನೆಲದ ಒಂದು ಪರಂಪರೆನೇ ಅದು. ನಾಗನೂರು ಮಠದ ಒಂದು ಪರಂಪರೆಯೊಳಗೆ ನಾನು ಅಲ್ಲಿ ಇದ್ದು ಬಂದಂತವನೇ. ಆ ನಾಗನೂರು ಶಿವಬಸವ ಮಹಾಸ್ವಾಮಿಗಳ ಆ ಮಠದಲ್ಲಿ, ಮುರುಘಾ ಮಠದಲ್ಲಿ, ಸಿದ್ಧಗಂಗೆ ಮಠದಲ್ಲಿ ಈ ಪರಂಪರೆ ಏನಿದೆ ಆ ಪರಂಪರೆಯ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಚನ್ನವೀರ ಅಪ್ಪಗಳು ಕೂಡ ಶ್ರೀಮಠದಲ್ಲಿ ಒಂದು ಉಚಿತ ಪ್ರಸಾದ ನಿಲಯವನ್ನ ಅಲ್ಲಿ ಸ್ಥಾಪನೆ ಮಾಡಿ ಸುಮಾರು 20 ಮಕ್ಕಳಿಗೆ ಅಲ್ಲಿ ಅವ್ರು ಯಾರ ಕಡೆಯಿಂದ ಬೇಡಿ ಕಾಡಿ ತಂದ ಹಣದಲ್ಲಿ ಆ ಒಂದು ಪ್ರಸಾದ ನಿಲಯವನ್ನು ನಡೆಸ್ತಾ ಇರ್ಲಿಲ್ಲ.
ಕೃಷಿ ಕೃತ್ಯ ಕಾಯಕ ಮಾಡುವದಿಂದ ಬಂದಿರುವಂತ ಆದಾಯದಲ್ಲಿ ಆ ಮಕ್ಕಳಿಗೆ ಅವರು ಪ್ರಸಾದವನ್ನ ಮಾಡ್ತಾ ಇದ್ರು. ಹೀಗಾಗಿ ಅದು ಪ್ರಸಾದ ನಿಲಯವೇ ಆಗಿತ್ತು, ಉಚಿತ ಪ್ರಸಾದ ನಿಲಯವೇ ಆಗಿತ್ತು ಅನ್ನೋದನ್ನ ನಾವೆಲ್ಲ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಹಾಗೆ ಇರುವಂತ ಸಂದರ್ಭದಲ್ಲಿ ನಮ್ಗೆ ಇವರು ವಿಶೇಷವಾದಂತ ಒಂದಿಷ್ಟು ಗುಣಗಳನ್ನ ನಾವು ಆಮೇಲೆ ನಿಮ್ಗೆ ನೋಡ್ಕೋತೇವೆ. ಅಖಂಡ ಬ್ರಹ್ಮಚಾರಿಗಳಾಗಿದ್ದಂಥದ್ದು, ಇವರ ಬದುಕಿನ ತುಂಬೆಲ್ಲ ಇವರು ಒಂದು 3 ಜನ ಅವ್ರ ತಾಯಿ ಇರ್ತಾರೆ. ಆಮೇಲೆ ಇವರು ಅಬ್ಬಿಗೆರೆಯೊಳಗಿದ್ದಾಗ ಇವರಿಗೆ ಪ್ರಸಾದ ಬಡಿಸಿದಂತ ಒಬ್ರು ತಾಯಿ, ಇವರ ಸಹೋದರಿ ದಾನಮ್ಮ ಅನ್ನುವಂತ 3 ಜನ ಹೆಣ್ಣು ಮಕ್ಕಳನ್ನ ಇವರು ಕಣ್ಣೆತ್ತಿ ನೋಡಿದ್ದನ್ನ ಬಿಟ್ರೆ, ಆದ್ರೆ ಮತ್ತೆ ಇವರು ಯಾವತ್ತಿಗೂ ಕೂಡ ಅಖಂಡ ಬ್ರಹ್ಮಚಾರಿಗಳಾಗಿ ತಮ್ಮ ಬದುಕನ್ನ ಕಟ್ಟಿಕೊಂಡಂತವ್ರು. ನನಗೆ ಬಹಳ ಖುಷಿ ಏನು ಅಂದ್ರೆ ಅವ್ರಿಗೆ ಮಹಾ ಮೌನಿಗಳಾಗಿದ್ರು. ಅವರು ಪ್ರತಿ ಗುರುವಾರ ಒಂದ್ ದಿವಸ ಮೌನವನ್ನ ಆಚರಣೆ ಮಾಡ್ತಾ ಇದ್ರು. ಇದನ್ನ 90 ವರ್ಷದವರೆಗೆ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಮಹಾಪ್ರಸಾದಿಗಳಾಗಿದ್ರು. ದಿನಕ್ಕೆ ಒಂದೇ ಒಂದು ಹೊತ್ತು ಅವ್ರು ಪ್ರಸಾದವನ್ನ ಸ್ವೀಕರಿಸ್ತಿದ್ರು. ಆಮೇಲೆ ಆ ಪ್ರಸಾದ ಯಾವ್ದನ್ನ ಸ್ವೀಕರಿಸ್ತಿದ್ರು ಅಂದ್ರೆ ಇವರಿಗಾಗಿ ಬೇರೆ ವಿಶೇಷವಾದ ಪ್ರಸಾದ ಅಲ್ಲಿ ನಡೀತಾ ಆಗ್ತಾ ಇರ್ಲಿಲ್ಲ. ಯಾರು ಅಲ್ಲಿ 20 ಮಕ್ಕಳು ಆ ಪ್ರಸಾದವನ್ನು ಉಂಡು ಶಾಲೆ ಕಲಿಯೋದಕ್ಕೆ ಇದ್ದಂತ ಮಕ್ಕಳು ಇದ್ರಲ್ಲ, ಅವರಿಗೆ ಸಿಗುವಂತ ಪ್ರಸಾದ ಯಾವ ಮೃಷ್ಟಾನ್ನ ಭೋಜನವಾಗಿರ್ಲಿಲ್ಲ. ಅಲ್ಲಿ ಹುಳ್ಳಿ, ಸಾರ, ನುಚ್ಚ ಇದು ಅಲ್ಲಿ ಸಿಗ್ತಾ ಇದ್ದಂತ ಪ್ರಸಾದ. 2 ಹೊತ್ತು ಪ್ರಸಾದ ಅಲ್ಲಿ ಹುಳ್ಳಿ, ಸಾರು ಮತ್ತು ನುಚ್ಚು ಸಿಗ್ತಾ ಇದ್ರೆ ಅದೇ ಪ್ರಸಾದವನ್ನೇ ಇವರು ಸ್ವೀಕಾರ ಮಾಡ್ತಿದ್ರು. ದಿನಕ್ಕೆ ಒಂದೇ ಒಂದು ಹೊತ್ತು ಪ್ರಸಾದವನ್ನ ಸ್ವೀಕಾರ ಮಾಡುವಂತಹದ್ದು ಒಂದು ಚನ್ವೀರಾಪುಗಳು ಅದನ್ನ ಮುನ್ನಡೆಸ್ಕೊಂಡು ಬಂದಿದ್ರು ಅನ್ನುವಂಥದ್ದನ್ನ ನಾವೆಲ್ಲ ನೋಡ್ತೇವೆ. ಮೃದು ವಚನಗಳಾಗಿದ್ರು, ಯಾರನ್ನ ಕೂಡ ತುಂಬಾ ಜೋರಾಗಿ ಗಟ್ಟಿ ಧ್ವನಿಯಿಂದ ಮಾತಾಡುವವರಲ್ಲ. ಆಮೇಲೆ ಸದು ವಿನಯದ ಒಂದು ಸಾಕಾರ ಮೂರ್ತಿಗಳಾಗಿದ್ರು ಅನ್ನೋದನ್ನ ಅಲ್ಲೆಲ್ಲರೂ ಹೇಳ್ತಾರೆ. ಅವ್ರಿಗೆ ಇಡೀ ತಮ್ಮ ಸರಳ ಸದಾಚಾರಿಗಳಾಗಿದ್ದರು. ಹೇಗಿದ್ರು ಅಂದ್ರೆ ಅವರ 85ನೇ ವರ್ಷದವರೆಗೆ ಹೊಲಕ್ಕೆ ಹೋಗೋದಾಗ್ಲಿ ಅಥವಾ ಎಲ್ಲಿಗೆ ಹೋಗೋದಾಗ್ಲಿ ಸೈಕಲ್ ಏರಿಕೊಂಡನೆ ಅವರು ಹೊಲಕ್ಕೆ ಹೋಗೋದು ಕೆಲಸವನ್ನ ಮಾಡ್ತಾ ಇದ್ರು, ಬೇರೆ ಬೇರೆ ಹೋಗೋ ಕೆಲಸವನ್ನ ಮಾಡ್ತಿದ್ರು. ಸೈಕಲ್ ಅವ್ರ ಜೊತೆ ಯಾವಾಗ್ಲೂ ಇರ್ತಿತ್ತು. ಹಾಗಿದ್ರೆ ಅವ್ರಿಗೆ ಎಷ್ಟು ಜೊತೆ ಬಟ್ಟೆಗಳಿದ್ದು ಅಂತ ಕೇಳಿದ್ರೆ 2 ಜೊತೆ ಪಂಚೆ ಇತ್ತು, 1 ರೇಷ್ಮೆ ಅಂಗಿ ಇತ್ತು, 1 ರೇಷ್ಮೆ ಪಟಗ ಇತ್ತು. ಇವನ್ನ ಇಷ್ಟು ಬಿಟ್ರೆ ಅವ್ರಿಗೆ ಮತ್ತೆ 5-6 ಜೊತೆ ಬಟ್ಟೆಗಳು ಕೂಡ ಅಂತಿಲ್ಲ. ಅದು ಯಾವ ಬಟ್ಟೆಗಳು ಇರ್ಲಿಲ್ಲ. ಕೇವಲ 2 ಜೊತೆ ಪಂಚೆ, 2 ಪಂಚೆ, 1 ರೇಷ್ಮೆ ನೆರು ಶರ್ಟ್, 1 ರೇಷ್ಮೆ ಪಟಗ. ಇಷ್ಟು ಮಾತ್ರ ಅವರು ತಮ್ಮ ಬದುಕಿನ ತಮ್ಮ ಜೊತೆಗೆ ಸದಾ ಇಟ್ಕೊಂಡಿರುವಂತ ಆಸ್ತಿಯಾಗಿತ್ತು. ಅಂತಹ ಒಂದು ಸರಳ ಸದಾಚಾರಿಗಳು ಅವರು ಆಗಿದ್ರು ಅನ್ನೋದನ್ನ ನೋಡ್ತಿದ್ದೀವಿ. ಅವ್ರ ಬಟ್ಟೆಗಳನ್ನ ಅವರೇ ತೊಳೆದುಕೊಳ್ಳುವಂತ ಕಾಯಕವನ್ನ ಕೂಡ ಸ್ವಾಮೀಜಿಯವರು ಮಾಡ್ತಿದ್ರು ಅಂತ ಹೇಳಿದ್ರೆ ಎಷ್ಟು ಆದರ್ಶವಾಗಿ ಅವ್ರು ಬದುಕಿದ್ರು ಅನ್ನೋದು ಕೂಡ ನಮಗೆ ಇಲ್ಲಿ ಅರ್ಥ ಆಗ್ತದೆ. ವೈರಾಗ್ಯ ಮೂರ್ತಿಗಳಾಗಿದ್ರು. ಆಮೇಲೆ ವಿಶೇಷ ಇನ್ನೊಂದು ಅಂದ್ರೆ ಅವ್ರು ಯಾವಾಗ್ಲೂ ಪ್ರತಿಪಾದಿಸಿಕೊಂಡು ಬಂದಿರುವಂತದ್ದು ಏನಿತ್ತು ಅಂದ್ರೆ ಬೇಡಬಾರ್ದು ಜಂಗಮ ಅಂತ. ಬೇಡುವಾತ ಜಂಗಮನಲ್ಲ ಅಂತ ಏನು ಒಂದು ನಮ್ಮ ಮಾತು ಬರ್ತದೆ ವಚನ ಪರಂಪರೆಯೊಳಗೆ, ಹಾಗೆ ಬೇಡುವಾತ ಜಂಗಮನಲ್ಲ ಅನ್ನುವಂತ ಶಬ್ದವನ್ನ ಅವರು ಸದಾ ಪಾಲಿಸಿಕೊಂಡೇ ಬಂದಂತವ್ರು. ಯಾವತ್ತೂ ಕೂಡ ಯಾರ ಮುಂದೆ ಕೈ ಚಾಚಿ ಮಠದಕ್ಕಾಗಿ ನಮ್ಗೆ ಹಣ ಕೊಡಿ ಅಂತ ಎಂದಿಗೂ ಕೂಡ ಅವರ ಜೀವಮಾನದ ತುಂಬೆಲ್ಲ ಅವ್ರು ಯಾವತ್ತಿಗೂ ಕೇಳಲೇ ಇಲ್ಲ ಅನ್ನುವಂಥದ್ದು ಅಲ್ಲಿ ಎಲ್ಲ ಮಠದ ಭಕ್ತರನ್ನ ಕೇಳಿದಾಗ ನಮಗೆ ಸಿಗುವಂತದ್ದು. ಅವರು ರೂಪಿಸಿಕೊಂಡ ಒಂದು ಬೇಡಬಾರದು ಯಾರನ್ನು ಅನ್ನುವಂಥದ್ದು ಅವ್ರ ತತ್ವವಾಗಿತ್ತು. ಪ್ರಸಿದ್ಧಿಯನ್ನು ಪಡಿಬೇಕು ಅನ್ನೋದು ಯಾವತ್ತೂ ಇರ್ಲಿಲ್ಲ. ಬಹುದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ರು. ಆ ಕಾರ್ಯಕ್ರಮ ನಡೆದಾಗ ಅಲ್ಲಿ ಹೋಗಿ ನಾನು ಭಾಷಣವನ್ನ ಮಾಡ್ಬೇಕು ಅಂತ ಹೇಳಿ ಅವತ್ತು ಯಾರು ಹೋಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಕೂಡ ದೊಡ್ಡ ದೊಡ್ಡವರು ಯಾರಾದ್ರೂ ಬಂದ್ರೆ ಅವರೇ ಭಾಷಣ ಮಾಡಿ ಹೋಗ್ತಾ ಇದ್ರೆ ಹೊರತು ನಾನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ, ಇಲ್ಲಿ ನಾನು ಮಾತನಾಡ್ಬೇಕು ಅನ್ನುವಂತಹ ಯಾವ ವಿಚಾರಗಳು ಕೂಡ ಅವರಲ್ಲಿ ಇರ್ಲಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಇಲ್ಲಿ ನೋಡ್ಕೋತೇವೆ. ಹಂಗೆ ಪ್ರಸಿದ್ಧ ಪ್ರಿಯರಾದವರಲ್ಲ. ಆಮೇಲೆ ಪ್ರಗತಿಪರ ನಿಲುವುಗಳನ್ನು ಹೊಂದಂತವ್ರು, ಆ ಮೌಢ್ಯಗಳನ್ನೇ ಮುಂದುವರ್ಸ್ಕೊಂಡು ಹೋಗುವಂತದ್ದು ಅವರಲ್ಲಿ ಇರ್ಲಿಲ್ಲ. ಆಮೇಲೆ ಶ್ರೀಮಠದಲ್ಲಿ ವಿದ್ಯಾರ್ಥಿಗಳಾಗಿ ಬರುವಂತವ್ರು ಇಂಥದ್ದೇ ಜಾತಿಯವರು ಅಲ್ಲಿ ಬರ್ಬೇಕು ಅಂತ ಯಾವುದೇ ನಿಬಂಧನೆಗಳು ಇರ್ಲಿಲ್ಲ. ಅಲ್ಲಿ ಮುಸ್ಲಿಮರು ಇದ್ರು, ಅಲ್ಲಿ ಕುರುಬರು ಇದ್ರು, ಅಲ್ಲಿ ಲಿಂಗಾಯತರು ಇದ್ರು, ಬಣಜಿಗರು ಇದ್ರು, ಪಂಚಮಸಾಲಿಗಳಿದ್ರು, ಎಲ್ಲರೂ ಕೂಡ ಅಲ್ಲಿ ಇರ್ತಾ ಇದ್ರು. ಹಾಗೆ ಇವ್ರು ಎಲ್ಲರನ್ನ ಸಮಭಾವದಿಂದ ನೋಡುವಂತ ಸಮನ್ವಯ ದೃಷ್ಟಿ ಅವ್ರಿಗಿತ್ತು. ಆಮೇಲೆ ನಿಜವಾದಂತ ಧರ್ಮದರ್ಶಿಗಳಾಗಿ ಈ ಏನು ಶ್ರೀಮಠಕ್ಕೆ ಆಸ್ತಿ ಇದೆಯೋ ಆ ಆಸ್ತಿಯನ್ನ ಅದು ನಾನು ನೋಡಿಕೊಳ್ಳಲಿಕ್ಕೆ ನಾನು ನೇಮಕವಾಗಿರುವಂತಹ ಒಬ್ಬ ಟ್ರಸ್ಟಿ, ಒಬ್ಬ ಧರ್ಮದರ್ಶಿಯ ಹೊರತು ಅದರ ಮಾಲೀಕನಲ್ಲ ಅನ್ನುವಂಥದ್ದು ಅವರ ಬಹಳ ಅದ್ಭುತವಾದ ಚಿಂತನೆ ಆಗಿತ್ತು ಅನ್ನೋದನ್ನ ನಾವು ನೋಡ್ಕೋತೇವೆ. ಅವರಿಗೆ ರಾಷ್ಟ್ರ ಪ್ರೇಮದ ಬಗ್ಗೆ ಬಹಳ ಅದ್ಭುತವಾದ ಚಿಂತನೆ ಇತ್ತು. ಅವರು ಬಂತನಾಳದ ಶಿವಯೋಗಿಗಳ ಜೊತೆಗೆ ನಂಟನ್ನು ಹೊಂದಿದ್ರು. ಹರ್ಡೇಕರ್ ಮಂಜಪ್ಪನವ್ರ ಜೊತೆಗೆ ಅವರು ಅವಿನಾಭಾವ ಸಂಬಂಧವನ್ನು ಹೊಂದ್ಕೊಂಡಿದ್ರು. ನಮ್ಮ ಗದಗದ ಅಪ್ಪಗಳ ಜೊತೆಗೆ ಜಗದ್ಗುರುಗಳ ಜೊತೆಗೆ ಅವರು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿದ್ರು.
ಅಷ್ಟೇ ಅಲ್ಲ, ಧಾರವಾಡದ ಗುರುಮಾಂತಪ್ಪಗಳು ಮತ್ತು ಮಾಂತಪ್ಪಗಳು ಏನು ನಾವು ಹೇಳ್ತೇವೆ, ಅವ್ರ ಜೊತೆಗೆ ಕೂಡ ಅವರು ತಮ್ಮ ಅವಿನಾಭಾವ ಸಂಬಂಧವನ್ನ ಹೊಂದಿದ್ರು ಅನ್ನುವಂಥದ್ದು ನಮ್ಗೆ ಕಂಡು ಬರ್ತದೆ. ಯಾವಾಗ ಹರ್ಡೇಕರ್ ಮಂಜಪ್ಪನವರು ಅಲ್ಲಿ ಒಂದು ಶಾಲೆ ಸಂಸ್ಥಾಪನೆ ಮಾಡ್ತಾರೋ, ಅದಕ್ಕೆ ಒಂದಿಷ್ಟು ಹಣ ಸಂಪನ್ಮೂಲ ಕ್ರೋಢೀಕರಣ ಸಂದರ್ಭಕ್ಕೆ ಬಂದಾಗ ಸ್ವತಃ ತಾವೇ ಮಠದಿಂದ ಮೊದಲು ಹಣವನ್ನ ನೀಡಿ ಜನರಿಗೆ ಪ್ರೇರೇಪಣೆ ಮಾಡಿ ಅವರಿಂದ ಹಣ ಸೇರಿಸಿ ಹರ್ಡೇಕರ್ ಮಂಜಪ್ಪನವರು ಆ ಮಹಾಕಾರ್ಯವನ್ನ ಮಾಡ್ಲಿಕ್ಕೆ ಅವರನ್ನ ಕಳಿಸಿದಂತವ್ರು ಬಹಳ ಅಪರೂಪದ ಶಿವಶರಣರಿವರಾಗಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ, ಆಮೇಲೆ ಅವ್ರಿಗೆ ಏನ್ ಅನಿಸ್ತು ಅಂತಂದ್ರೆ, ಈ ಶಾಲೆ ಕಲಿಬೇಕು ಮಕ್ಕಳು ಅಂದಾಗ 1929 ಒಂದು ಆಂಗ್ಲೋ ವರ್ನಾಕ್ಯುಲರ್ ಶಾಲೆ ಅಂತ ಆರಂಭ ಮಾಡ್ತಾರೆ. ಅಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನ ಕನ್ನಡದ ಭಾಷೆಯೊಳಗೆ ಕೊಡುವ ರೀತಿಯೊಳಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆಮೇಲೆ ಪ್ರಸಾದ ನಿಲಯ ಆರಂಭ ಆಗ್ತದೆ. ಆಮೇಲೆ ಮಠದ ಜೀರ್ಣೋದ್ಧಾರ ಆಗ್ತದೆ. ಅಲ್ಲಿ ಇವರೊಬ್ಬ ಬಡಿಗರಾಗಿ ಕೆಲಸ ಮಾಡ್ತಾರೆ, ಒಬ್ಬ ಗೌಂಡಿಗಳಾಗಿ ಕೆಲಸ ಮಾಡ್ತಾರೆ, ಪರಿಚಯನ ಹೊಂದಿಸ್ತಾರೆ, ಕಟ್ಟಿಗೆಗಳಿಗೆ ಡ್ರಿಲ್ ಹಾಕೋ ಕೆಲಸವನ್ನ ಮಾಡ್ತಾರೆ, ಆ ಮಠಕ್ಕೆ ಬಣ್ಣ ಸುಣ್ಣವನ್ನ ಹಚ್ಚುವ ಕಾಯಕವನ್ನ ಮಾಡ್ತಾರೆ. ಅವರು ಯಾವತ್ತೂ ಕೂಡ ಈ ದೇಹವನ್ನ ಸವಿಸ್ಬೇಕು ಅಂತಾನೆ ಸೇವೆಯನ್ನ ಮಾಡ್ತಾರೆ. ಹೀಗಾಗಿ ಅಲ್ಲಿ ಒಂದು ಶಾಲೆ ಆರಂಭ ಆಗ್ತದೆ. ಅವಾಗ ಅದನ್ನ ಹಾಸ್ಟೆಲ್ ನಡೆಸೋದು ಕಷ್ಟ ಆದಾಗ ಅದನ್ನ ಲೋಕಲ್ ಬೋರ್ಡಿಗೆ 1500 ರೂಪಾಯಿ ಸಮೇತವಾಗಿ ಲೋಕಲ್ ಬೋರ್ಡಿನವರಿಗೆ ಅದನ್ನ ಒಪ್ಪಿಸ್ಬಿಡ್ತಾರೆ ಆ ಪ್ರಸಾದ ನಿಲಯವನ್ನ. ಆಮೇಲೆ ಸಂಸ್ಕೃತ ಪಾಠಶಾಲೆಯನ್ನ ಆರಂಭ ಮಾಡ್ತಾರೆ. ಅಲ್ಲಿಗಿಂತ ಹೋಗಿ ನೆಕ್ಸ್ಟ್ ಮತ್ತೆ ಅವರು ವೀರಶೈವ ವಿದ್ಯಾವರ್ಧಕ ನಿಧಿ ಅಂತ ಸ್ಥಾಪನೆ ಮಾಡ್ತಾರೆ. ಯಾರು ಹೈಸ್ಕೂಲ್ ಕಲಿತು ಸೋಲಾಪುರ, ಬಿಜಾಪುರ, ಬಾಗಲಕೋಟೆ ಹಿಂಗ್ ಹೋಗ್ಬೇಕಾಗಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಒಂದು ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಸ್ಥಾಪನೆ ಮಾಡಿ ಕೊನೆಗೆ 1944 ಒಂದು ಪ್ರೌಢಶಾಲೆ ಆರಂಭವಾಗ್ಬೇಕು ಇಲ್ಲಿ ಅಂತ ಹೇಳಿ ಹಠ ಹಿಡಿದಾಗ ಅಲ್ಲಿ ಹೋಗಿ ಜನರ ಮುಂದೆ ಈ ಬೇಡಿಕೆ ನೀಡ್ತಾರೆ. ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಆ ಸಂದರ್ಭದೊಳಗೆ ಶ್ರೀಮಠದೊಳಗೆ ಉಪವಾಸ ಶುರು ಮಾಡಿಬಿಡ್ತಾರೆ. ನಿರಂತರ ಒಂದು 3 ದಿನಗಳವರೆಗೆ ಉಪವಾಸ ಶುರು ಮಾಡಿದಾಗ ಇಡೀ ಸುತ್ತಲಿನ ಜನತೆ ಎಲ್ಲ ಅಪ್ಪಗಳು ಉಪವಾಸ ಮಾಡಕತ್ತಾರ, ಹೈಸ್ಕೂಲ್ ಬರ್ಬೇಕು ನಮ್ಮ ಊರಿಗೆ ಅಂತ ಹೇಳಿದಾಗ ಆ ಎಲ್ಲರೂ ಬಂದು, ಇಲ್ಲ ಅಪ್ಪಗಳೇ, ನಾವು ಹೈಸ್ಕೂಲ್ ತರೋದಕ್ಕೆ ನಾವು ಕೈ ಜೋಡಿಸ್ತೀವಿ, ನೀವು ಉಪವಾಸ ಬಿಡ್ಬೇಕು ಅಂತ ಹೇಳಿ ಉಪವಾಸ ಬಿಡಿಸ್ತಾರೆ. ಅಲ್ಲಿ ಎಲ್ಲರೂ ಸೇರಿ ಹಣ ಸಂಗ್ರಹ ಮಾಡ್ಕೊಂಡಾದ್ಮೇಲೆ ಅಲ್ಲಿ ದಳವಿ ಅಂತ ಒಬ್ರು ಇರ್ತಾರೆ. ಆ ದಳವಿ ಅವರು ಎಲ್ಲ ಕಡೆ ಓಡಾಡಿ ಒಂದು 6000 ರೂಪಾಯಿ ಹಣ ಸಂಗ್ರಹ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ HG ಹೈಸ್ಕೂಲ್ ಅಂತ ಹೇಳಿ ಅದು ಆರಂಭ ಆಗ್ತದೆ. ಅದಕ್ಕೆ ಇವರು ಮಠದಿಂದ ಒಂದು 1500 ರೂಪಾಯಿ ದೇಣಿಗೆಯನ್ನ ಕೂಡ ಆ ಶಾಲೆಗೆ ಕೊಡ್ತಾರೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಆಮೇಲೆ ಸಂಖ್ಯೆ ಹೆಚ್ಚಾದಾಗ ಮತ್ತೆ ಅಲ್ಲಿ ಇವರು ಮತ್ತೊಂದು ಬೋರ್ಡಿಂಗ್ ಅನ್ನ ಶುರು ಮಾಡ್ತಾರೆ. ಪದ್ಮರಾಜ ಪ್ರೀ ಬೋರ್ಡಿಂಗ್ ಅಂತ ಶುರು ಮಾಡ್ತಾರೆ. ಅಲ್ಲಿ ಡಾಕ್ಟರ್ HT ಸಾಸ್ನೂರ್ ಅನ್ನುವಂತ ಒಬ್ಬ ಶ್ರೇಷ್ಠ ಸಾಹಿತಿಗಳು ಅಲ್ಲಿ ಹೆಡ್ ಮಾಸ್ಟರ್ ಆಗಿ ಬರ್ತಾರೆ. ಅವರು ಕೂಡ ಗುರುಕುಲದೊಳಗೆ ವಿದ್ಯಾರ್ಥಿಗಳ ಜೊತೆಗೆ ಗುರುಗಳು ಇದ್ದುಕೊಂಡು ಗುರುಕುಲದ ರೀತಿಯೊಳಗೆ ಅಲ್ಲಿ ಶಿಕ್ಷಣ ಕಲಿಯೋದು ನಡೀತದೆ. ಆಮೇಲೆ ಮುಂದೆ ಇವರಿಗೆ ಮತ್ತೊಂದು ಸಾರಿ ಉಪವಾಸ ಮಾಡ್ತಾರೆ. ಕಾಲೇಜ್ ತರಬೇಕು ಈ ಊರಿಗೆ ಅನ್ನುವಂತ ಸಂದರ್ಭ ಬಂದಾಗ ಅಲ್ಲಿ ಒಬ್ರು NM ಮರ್ಟ್ ಸರ್ ಅಂತ ಬರ್ತಾರೆ, ಒಬ್ರು ಮಾರ್ಸನಹಳ್ಳಿ ಅಂತ ಗುರುಗಳಿರ್ತಾರೆ. ಅವ್ರನ್ನ ಕರ್ಕೊಂಡ್ಬಿಟ್ಟು ಇವರು ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಅಂತ ಪ್ರೇರೇಪಣೆ ಮಾಡಿದ್ರೆ, ಅವ್ರು ಹೋಗಿ ಬಸ್ ಸ್ಟ್ಯಾಂಡ್ ದಾಗ ನಿಂತ್ಕೊಂಡು ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರೆ, ಅಲ್ಲಿ ಹೋಗಿ ಆ ಗುರುಗಳು ಉಪವಾಸ ಮಾಡ್ತಿರ್ಬೇಕಾದ್ರೆ ನಾನ್ ಯಾಕೆ ಇಲ್ಲಿ ಹೀಗಿರ್ಬೇಕು ಅಂತ ಹೇಳಿ ಇವರು ಮಠದಲ್ಲಿ ಉಪವಾಸವನ್ನು ಶುರು ಮಾಡ್ತಾರೆ. ಈಗ ಯಾರು ಒಂದ್ 2-3 ದಿವಸ ಅವರು ಗುರುಗಳು ಉಪವಾಸ ಕೂತ್ಕೊಂಡ್ರು ಕೂಡ ಯಾರು ಬಂದಿರುವುದಿಲ್ಲ. ಯಾವಾಗ ಅಪ್ಪಗಳು ಉಪವಾಸ ಮಾಡಕತ್ತಾರ ಅಂತ ಗೊತ್ತಾಗ್ತದೋ ಜನ ಓಡಿ ಬರ್ತಾರೆ, ಅಪ್ಪಗಳ ಉಪವಾಸ ಬಿಡ್ರಿ, ನಾವು ಕಾಲೇಜ್ ತರೋಣ ಅಂತ ಹೇಳಿ ಮತ್ತೆ ಆ ಕಾಲೇಜ್ ತರೋ ಸಲುವಾಗಿ ಪ್ರಯತ್ನವನ್ನ ಅವ್ರು ಮಾಡ್ತಾರೆ. 2 ಲಕ್ಷ ರೂಪಾಯಿ ದೇಣಿಗೆ ಅವರಿಗೆ ಸಂಗ್ರಹ ಆಗ್ತದೆ. ಇದು ಮಠಕ್ಕಾಗಿ ಅಲ್ಲ, ನೆನಪಿಟ್ಕೊಳ್ಳಿ, ಮಠಕ್ಕಾಗಿ ಅವರು ಕೃಷಿ ಕೃತ್ಯ ಕಾಯಕದಿಂದ ಬಂದಂತ ದುಡ್ಡನ್ನೇ ಬಳಸಿದ್ರು. ಆದ್ರೆ ಕಾಲೇಜುಗಳಿಗಾಗಿ ಮಾತ್ರ ಅವರು ದೇಣಿಗೆಯನ್ನು ಸಂಗ್ರಹ ಮಾಡಿದ್ರು. ಆ ದೇಣಿಗೆಯನ್ನೆಲ್ಲೋ ಕಾಲೇಜಿಗೆ ಬಳಸಿದ್ರೆ ಹೊರತು ಮಠಕ್ಕೆ 1 ರೂಪಾಯಿಯನ್ನ ಕೂಡ ಅವರು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ. ಇಂಥ ಸಂದರ್ಭದೊಳಗೆ ಏನ್ ಮಾಡ್ಬೇಕು ಅಂತ ಹೇಳಿ ಅವರೆಲ್ಲ ಹೋಗ್ತಾರೆ. ಈ ಜಾಗ ಬೇಕಲ್ಲ, ಈ ಮಠದೊಳಗೆ ಈ ಜಾಗ ಚಿಕ್ಕದಾಗ್ತಾ ಇದೆ, ಮಕ್ಕಳ ಸಂಖ್ಯೆ ದೊಡ್ಡದಾಗ್ತಾ ಇದೆ, ನಾವ್ ಏನ್ ಮಾಡ್ಬೇಕು ಅಂತ ಚಿಂತನೆ ಮಾಡಿದಾಗ ರೇವಣ ಸಿದ್ದಪ್ಪ ಬೂದ್ಯಾಳ ಅನ್ನೋಂಥವ್ರು ಸಿಂಧಿಯೊಳಗ ಅವ್ರ ಮನೆಗೆ ಹೋಗಿ, ನೋಡ್ರಪ್ಪ, ಈಗ ಮಠಕ್ಕ ನಾವು ಶಾಲೆ ಮಾಡಕತ್ತೇವಲ್ಲ, ಇದನ್ನ ಕಾಲೇಜು ಊರಿಗಾಗಿ, ಅದಕ್ಕೆ ನೀವು ನಿಮ್ಮ ಜಮೀನ್ ದಾನ ಮಾಡ್ಬೇಕು ಅಂತ ಕೇಳಿದ್ರೆ ಎಂತ ಅದ್ಭುತ ದಾನಿಗಳು ರೇವಣ ಸಿದ್ದಪ್ಪ ಆ ಬೂದ್ಯಾಳವರು ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಹೇಗೆ ಬಂತನಾಳದ ಅಪ್ಪಗಳು ಬಿಜಾಪುರದ ನೆಲದೊಳಗೆ BLD ಸಂಸ್ಥೆಯನ್ನ ಕಟ್ಕೊಂಡು ಹೇಗೆ ಬಂಗಾರಮ್ಮ ಸಜ್ಜನ್ ಅವರನ್ನ ಕೇಳ್ಕೊಂಡ್ರು, ಅಲ್ಲಿ KC ಪಾಟೀಲ್ ಅವರನ್ನ ಕೇಳ್ಕೊಂಡ್ರು, ಹಾಗೆ ಬೇರೆ ಬೇರೆಯವ್ರನ್ನ ಕೇಳ್ಕೊಂಡು ಜಮೀನು ದಾನವನ್ನ ಪಡ್ಕೊಂಡು ಏನು ವಿದ್ಯಾ ದೇಗುಲವನ್ನ ಕಟ್ಟಿದ್ರಲ್ಲ, ಅದೇ ರೀತಿ ಒಳಗೆ ಇವ್ರು ಹೋಗಿ ಬೂದ್ಯಾಳ ಅವರಿಗೆ ಕೇಳಿದಾಗ 20 ಎಕರೆ ಜಮೀನನ್ನ ಅವರು ಈ ಕಾಲೇಜನ್ನ ಕಟ್ಟೋದಕ್ಕೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲೊಂದು ಇನ್ನೊಂದು 6 ಎಕರೆ ಪಕ್ಕದಲ್ಲಿ ಇರ್ತಾರೆ, ಹರ್ನಾಳ ಅನ್ನೋರಂತ ಜಮೀನ್ ಇರ್ತದೆ. ಆ ಜಮೀನನ್ನ ಪಾಟೀಲ್ ಅನ್ನುವಂಥವ್ರು ಖರೀದಿ ಮಾಡಿ ಅದನ್ನ ಈ ಕಾಲೇಜ್ ಕಟ್ಟಡಕ್ಕೆ ಕೊಡ್ತಾರೆ. 26 ಎಕರೆ ಜಮೀನನ್ನ ದಾನದ ರೂಪದಲ್ಲಿ ಪಡೆದುಕೊಂಡಂತ ಇವರು
ಅದನ್ನ ಮುಂದೆ ಅಲ್ಲಿ ಕಾಲೇಜ್ ಆರಂಭ ಮಾಡ್ತಾರೆ, ಒಂದು ಡಿಗ್ರಿ ಕಾಲೇಜ್ ಆರಂಭ ಮಾಡ್ತಾರೆ. ಅದಕ್ಕೆ ಯಾರು ದಾನಿಗಳಾಗಿದ್ರು ಬುದ್ಯಾಳ ಪೋರ್ವಾಲ್ರವ್ರು, ಏನ್ ಶೆಡ್ಜಿ ಅವರು ದಾನ ಕೊಟ್ಟಿದ್ರು, ಅವ್ರಿಗೆ ಅವ್ರ ಹೆಸರು ಇಡ್ತಾರೆ. PU ಕಾಲೇಜಿಗೆ ಆ ಪಾಟೀಲ್ರ ಹೆಸರು, ಮಾತೋಶ್ರೀ ಅವ್ರ ಹೆಸರು ಇಡ್ತಾರೆ. ಹೀಗೆ ಒಂದೊಂದು ಶಾಲೆಗೆ ಅವರು ಒಂದೊಂದು ಹೆಸರುಗಳನ್ನು ಇಡ್ತಾ ದೇಣಿಗಳನ್ನು ಸಂಗ್ರಹ ಮಾಡಿ ಆವತ್ತಿನ ಸಂದರ್ಭದಲ್ಲಿ ಎಲ್ಲ ಊರುಗಳಲ್ಲಿ ಕಾಲೇಜುಗಳನ್ನ, ಹೈಸ್ಕೂಲ್ಗಳನ್ನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಸಂದರ್ಭ ಸರ್ಕಾರಗಳಿಗೆ. ಅಂತ ಸಂದರ್ಭದಲ್ಲಿ ನಮ್ಮ ಭಾಗದ ಸುಮಾರು ಸಿಂದಗಿಯ ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳಿಗೆ, ಶಾಪುರದಿಂದ ಹಿಡ್ಕೊಂಡು ವಿದ್ಯಾರ್ಥಿಗಳು ಬರ್ತಾ ಇದ್ರು ಅಲ್ಲಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನೊಳಗೆ ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲಿ ಕಾಲೇಜ್ ಆರಂಭ ಆಗ್ಬೇಕು, ಅಲ್ಲಿ ಹೈಸ್ಕೂಲ್ ಆರಂಭ ಆಗ್ಬೇಕು, ಅಲ್ಲಿ ಹಾಸ್ಟೆಲ್ ಆರಂಭ ಆಗ್ಬೇಕು ಅಂತ ಹೇಳಿ ಇಂಥ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಿದ್ರಲ್ಲ, ಅದಕ್ಕೆ ಅವರು ಎಂತಹ ಶಿವಯೋಗಿಗಳು ಅಂದ್ರೆ, ಅವರ ನೈತಿಕತೆಯಿಂದ, ಅವರ ಶಿವಯೋಗದಿಂದ, ಅವರ ತಪಸ್ಸಿನ ಬಲದಿಂದ ಅವರು ಬಹಳ ಅದ್ಭುತವಾದಂತ ಒಂದು ಜನರ ಪ್ರೀತಿಯನ್ನ ಗಳಿಸಿಕೊಂಡಿದ್ರು ಅನ್ನುವಂಥದ್ದು ನಾವು ಅಲ್ಲಿ ಹೋದಾಗ ನಮ್ಗೆ ಸಿಗುತ್ತದೆ. ಇದಾದ ನಂತರ ಅಲ್ಲಿ GP ಪೋರ್ವಾಲ್ ಕಾಲೇಜ್ ಆಗುತ್ತೆ, RD ಪಾಟೀಲ್ PU ಕಾಲೇಜ್ ಆಗುತ್ತೆ. ಆದ್ಮೇಲೆ ಸೈನ್ಸ್ ಬೇಕಲ್ಲ ಅಂದಾಗ BSc ಕಾಲೇಜ್ ಅನ್ನ ಕೂಡ ಅವರಲ್ಲಿ ತಗೊಂಡ್ ಬರ್ತಾರೆ. ಅವ್ರು ತಗೊಂಡ್ ಬಂದು BSc ತಗೊಂಡ್ ಬಂದು ಅಲ್ಲಿ BSc ಆರಂಭ ಆಗುತ್ತೆ. ಮತ್ತೆ ಅಲ್ಲಿ ಎಲ್ಲ ಸೈನ್ಸ್ ಸ್ಟ್ರೀಮ್ಗಳು ಕೂಡ ಆರಂಭ ಆಗ್ತವೆ. ಅದು ಆದ್ಮೇಲೆ ಇವ್ರಿಗೆ ಇನ್ನೊಂದು ಚಿಂತನೆ, ನಮ್ಮ ಊರಿನ ಅದೆಷ್ಟೋ ತಾಯಂದ್ರು ಹೆರಿಗೆ ಆಗೋ ಸಂದರ್ಭದೊಳಗೆ ಸರಿಯಾದ ಚಿಕಿತ್ಸೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಹುಟ್ಟಿದ ತಕ್ಷಣನೇ ಮಕ್ಕಳು ಸತ್ತು ಹೋಗ್ತವೆ. ಹಾಗಾಗಬಾರದು ಅಂತ ಸಂದರ್ಭದಲ್ಲಿ ಇವ್ರು ಚಿಂತನೆ ಮಾಡಿ ಜನರ ಮುಂದೆ ಮತ್ತೆ ಹೋಗಿ ಅವರು ಸಾಕಷ್ಟು ಪ್ರವಚನಗಳು, ಪುರಾಣಗಳು ಮತ್ತು ಪ್ರವಚನಗಳನ್ನ ಅವ್ರು ಏನ್ ಹೇಳಿಸ್ತಾ ಇದ್ರು, 63 ಪುರಾತರ ಮಂಟಪದ ಕುರಿತಾಗಿ ಅಲ್ಲಿ ಒಂದು ತಿಂಗಳಗಟ್ಲೆ ಇದು ನಡೀತದೆ. ಅದು ಎಲ್ಲ ನಡೆದಾದ ಮೇಲೆ ಅಲ್ಲಿಗೆ ಏನು ಒಂದು ಹೆರಿಗೆ ಆಸ್ಪತ್ರೆಯನ್ನ ಕಟ್ಟಿಸ್ಬೇಕು ಅಂತ ಹೇಳಿ ಇವ್ರು ಹೊರಟಾಗ ಅಲ್ಲಿ ಗುಣಾರಿ ಅನ್ನುವಂತ ಒಂದು ಮನೆತನ ಬರ್ತದೆ. ಆ ಗುಣಾರಿ ಮನೆತನದವ್ರು ಅವ್ರ ತಾಯಿಯ ಹೆಸರಲ್ಲಿ ಅದಕ್ಕೆ ದೇಣಿಗೆಯನ್ನ ಕೊಡ್ತಾರೆ. ಆ ದೇಣಿಗೆಯನ್ನ ತಗೊಂಡು ಇನ್ನೊಬ್ಬರ ಕಡೆಯಿಂದ ತಗೊಂಡು ಅವರು ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಒಂದು ಸುಸಜ್ಜಿತವಾದಂತಹ ಹೆರಿಗೆ ಆಸ್ಪತ್ರೆಯನ್ನ ಕೂಡ ಅಲ್ಲಿ ಕಟ್ಟಿಸ್ಕೊಡ್ತಾರೆ. ಹೀಗಾಗಿ ಅಲ್ಲಿ ನಮಗೆ ಬಹಳಷ್ಟು ವಿಷಯವಾಗಿ ಅವರು ಪ್ರವಚನಗಳನ್ನ ನಿರಂತರವಾಗಿ ಆ ಸಿಂದಗಿಯ ಮಠ, ಸಾರಂಗ ಮಠ ಕೇವಲ ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ಕೇಂದ್ರವಾಗಿ ಜನರಲ್ಲಿ ಭಕ್ತಿ ಭಾವಗಳನ್ನ ಜೊತೆಗೆ ಶಿಕ್ಷಣವನ್ನ ಕೊಡುವಂತ ದಿಶೆಯೊಳಗೆ ಈ ಚನ್ನವೀರ ಅಪ್ಪುಗಳು ಏನು ಕೆಲಸ ಮಾಡಿದ್ರು, ಆ ಕೆಲಸ ನಮ್ಗೆ ಬಹಳ ಅಭಿಮಾನದ ಕೆಲಸ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಸಂದರ್ಭದೊಳಗೆ ನೆನಪಿಸ್ಕೊಳ್ತೇನೆ. ಎಷ್ಟು ಅವ್ರಿಗೆ ಅಪ್ಪುಗಳಿಗೆ ಪ್ರೀತಿ ಇತ್ತು ಅಂದ್ರೆ ನಿಮ್ಗೆ ನೆನಪು ಮಾಡ್ತೀನಿ ನಾನು ಈ ಸಂದರ್ಭದೊಳಗೆ. ಏನು ಅಂದ್ರೆ ಹಾಸ್ಟೆಲ್ದಾಗ ಏನ್ ಸ್ಟೂಡೆಂಟ್ಸ್ ಇರ್ತಿದ್ರು, ಆ ವಿದ್ಯಾರ್ಥಿಗಳ ಜೊತೆಗೆ ಅವ್ರಿಗೆ ಏನ್ ಪ್ರಸಾದವನ್ನ ಇವ್ರು ಏನು ಹುಳ್ಳಿ ಸಾರ ನುಚ್ಚ ಏನ್ ಕೊಡ್ತಿದ್ರ ಅದನ್ನ ಇವ್ರು ಊಟ ಮಾಡೋದ್ರ ಜೊತೆಗೆ ಮನೆಗಳಿಗೆ ಹೋದಾಗ ಭಕ್ತರು ಬಂದು ಇವರಿಗೆ ಹಣ್ಣು ಹಂಪಲ ಕೊಟ್ರೆ ಆ ಹಣ್ಣು ಹಂಪಲುಗಳನ್ನ ತಗೊಂಡು ಆ ಮಕ್ಕಳಿಗೆ ತಾವೇ ಮುಂದೆ ನಿಂತ್ಕೊಂಡು, ನಾವು ಸಿದ್ದೇಶ್ವರ ಅಪ್ಪುಗಳು ಕೂಡ ಅವರು ಹಾಗೆ ಮಾಡ್ತಿದ್ರು. ಯಾವ್ದಾದ್ರು ಒಂದು ಕಡೆಗೆ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಪ್ರವಚನ ಮುಗಿದಾದ್ಮೇಲೆ ಪ್ರಸಾದ ಶುರು ಮಾಡುವಾಗ ತಾವೇ ಹೋಗಿ ಭಕ್ತರಿಗೆ ಪ್ರಸಾದ ನೀಡಿ ಖುಷಿ ಪಡ್ತಾ ಇದ್ರಲ್ಲ, ಹಂಗ ಚನ್ನವೀರ ಅಪ್ಪುಗಳು ಆ ಪ್ರಸಾದ ಮಾಡೋ ಸಂದರ್ಭಕ್ಕೆ ಎಲ್ಲಾ ಮಕ್ಕಳಿಗೆ ಹಣ್ಣು ಹಾಕೋದು, ಹಂಪಲ ಹಾಕೋದು, ಪ್ರಸಾದವನ್ನು ಕೊಡೋದು, ಹೀಗೆ ಅವ್ರ ಅಪ್ಪುಗಳು ಅವ್ರ ಜೊತೆಗೆ ಆಟ ಆಡುವಂತದ್ದು, ಅವರನ್ನ ಶೀತಲಿ ತಿನ್ನಾಕ, ಕಬ್ಬು ತಿನ್ನಾಕ, ಸುಲಗಾಯಿ ತಿನ್ನಾಕ ಅವ್ರ ಹೊಲಕ್ಕೆ ಕರ್ಕೊಂಡು ಹೋಗುವಂತದ್ದು, ಆ ಮಕ್ಕಳ ಜೊತೆ ಆಟ ಆಡುವಂತದ್ದು, ಇಂಥ ಸರಳ ಹೃದಯದ ಅಪ್ಪುಗಳು ಅವರು ಬಹಳ ಸೇವೆಯನ್ನ ಮಾಡಿದ್ರು, ಭಕ್ತ ಪ್ರಿಯರಾಗಿದ್ರು. ಮಠದೊಳಗೆ ಹೋಳಿಗೆ ಮಾಡಿದ್ರೆ ಸಾಕ್ರಿ, ಆ ಹೋಳಿಗೆ ಮಾಡಿದ್ರೆ ಸರ್ಗಳನ್ನ ಏನಿದ್ರಲ್ಲ ಅಲ್ಲೆಲ್ಲಾ ಸರ್ಗಳನ್ನ ಕರೆಸಿ, ಬರ್ರಿ ಇಲ್ಲಿ ಹೋಳಿಗೆ ಮಾಡ್ಯಾರ ಇವತ್ ಮಠದಾಗ ಅಂತ ಹೇಳಿ ಕರೆಸಿ ಅವ್ರೆಲ್ಲರ ಜೊತೆ ಕೂಡ್ಕೊಂಡು ಹೋಳಿಗೆ ಊಟ ಮಾಡಿಸಿ ಖುಷಿ ಪಡುವಂತ ಒಂದು ಜೀವ, ಅಪರೂಪದ ಸಂತರು ಅವರು ನಮ್ಮ ನೆಲದೊಳಗೆ ಆಗಿ ಹೋದ್ರು. ಸಿಂದಗಿಯ ಸಾರಂಗ ಮಠದ ಪರಮ ಪೂಜ್ಯರು ಅನ್ನುವಂಥದ್ದನ್ನ ನೆನಪಿಸ್ಕೊಂಡಾಗ ಬಹಳ ಹೆಮ್ಮೆ, ಅಭಿಮಾನ ಮೂಡ್ತದೆ. ಹೀಗೆ ಬಹಳಷ್ಟು ವಿಚಾರಗಳು ಇನ್ನು ಅವ್ರ ಕುರಿತಾಗಿ ನಮ್ಗೆ ಹೇಳೋದಕ್ಕೆ ಇಲ್ಲಿ ಇದಾವೆ. ನನಗೆ ದಯವಿಟ್ಟು ಎಲ್ರು ಒಂದಿಷ್ಟು ಕ್ಷಮೆ ಕೂಡ ಮಾಡ್ಬೇಕು. ನನಗೆ ಒಂದು ಕಾರ್ಯಕ್ರಮ ಅವ್ರು ನಡೀತಾ ಇದೆ, ಆ ಕಾರ್ಯಕ್ರಮ ಮಧ್ಯದೊಳಗೆ ನಾನು ಬಂದು ಇಲ್ಲಿ ಕುತ್ಕೊಂಡು ಈ ಶಾಲೆಯ ಲ್ಯಾಬ್ನೊಳಗೆ ಕುತ್ಕೊಂಡು ನಾನು ಇವತ್ತು ಒಂದಿಷ್ಟು ಚಿಂತನೆಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳುವಂತ ಒಂದು ಪುಟ್ಟ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಬಹುಶಃ ನನಗೆ ಅಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಬರಬೇಕು ಅನ್ನುವಂತ ಒಂದು ಒತ್ತಾಸೆ ಬರ್ತಾ ಇದೆ. ಆ ದಿಸೆಯೊಳಗೆ ಇಂತಹ ಸಂತರ ಬಗ್ಗೆ ಯಾರ ಮುಂದೆ ಬೇಡಲಾರದ ರೀತಿಯೊಳಗೆ ಅವರು ಏನಾಯ್ತು ಅಂತಂದ್ರೆ, ಇವತ್ತೇನು ಇವು ಪಟ್ಟಕ್ಕೆ ಇದ್ದಾರೆ ಪ್ರಭು ಸಾರಂಗ ದೇವರು ಅಪ್ಪುಗಳನ್ನದಾರೆ, ಅವ್ರನ್ನ ಪಟ್ಟಗಟ್ಟಬೇಕು ಅನ್ನುವಂತ ಒಂದು ಸಂದರ್ಭ ಬರ್ತದೆ. ಆ ಪಟ್ಟಗಟ್ಟು ಸಂದರ್ಭದೊಳಗೆ ಈ ಪ್ರಭುದೇವರೇ ಬೇಕು ಅಂತ ಹೋದ್ರೆ ಅವ್ರ ತಂದೆಗಳಿಗೆ 2 ಮಕ್ಕಳು ಇರ್ತಾರೆ. ಇವು ಒಂದು ಮಗುನು ಕೊಡು ಅಂತ ಕೇಳಿದ್ರೆ, ಅಲ್ಲಪ್ಪ ನಮ್ ಇಡೀ ಮನೆತನದೊಳಗೆ ಇದುವರೆಗೆ ಕೇವಲ ಒಬ್ರು ಮಕ್ಕಳಿದ್ರು, ಈಗ 2 ಮಕ್ಕಳು ನನಗೆ ಆಗ್ಯಾರ, ಒಂದ್ ಮಗುನು ನೀವು ಕೊಟ್ಟು ಬಿಟ್ರಿ ಅಂತಂದ್ರ ಮತ್ತೆ ಒಂದ ಮಗು ಆಗ್ತತ್ ನಮ್ಮ ಮನೆತನಕ ಅಂತ ಅವ್ರು ಹೇಳಿದ್ರೆ, ಇವ್ 2 ಮಕ್ಕಳು ಬೇಡ, ನನಗೆ ಇನ್ನೊಂದು ಮಗು ಹುಟ್ಟಿ ಬರ್ತದ,
ಆ ಹುಟ್ಟಿರೋ ಮಗು ಗಂಡು ಮಗುನ ಆಗಿರ್ತದೆ, ಆ ಮಗುವನ್ನು ನೀವು ನನಗ್ ತಂದು ಕೊಡ್ರಿ ಅಂತ ಹೇಳಿದ್ರೆ ಮುಂದೆ ಆ ತಾಯಿ ಇನ್ನೊಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗುವೆ ಮುಂದೆ ಬೆಳೆದು ದೊಡ್ಡವರಾಗಿ ಪ್ರಭು ಸಾರಂಗ ದೇವರಾಗಿ ಇವತ್ತೇನ್ ಪೀಠಕ್ಕೆ ಬಂದಾರ, ಕರ್ತೃತ್ವ ಶಕ್ತಿಯಿಂದ ಬಹುದೊಡ್ಡ ಕಾರ್ಯವನ್ನ ಮಾಡ್ತಾ ಇದ್ದಾರಲ್ಲ, ಆ ಕಾರ್ಯವನ್ನ ಅವ್ರು ಏನ್ ಮಾಡಿದ್ರು, ಅಂತಹ ಅಪ್ಪುಗಳು ಇಲ್ಲಿ ಅವರು ಇವತ್ತು ಪ್ರಭು ಸಾರಂಗ ದೇವರನ್ನ ತಗೊಳ್ಳುವಾಗ ಈ ಒಂದು ಘಟನೆ ಜರುಗ್ತದೆ. ಅದಕ್ಕೆ ಆ ಅಪ್ಪುಗಳು ಇವತ್ತು ಆ ಪೀಠಕ್ಕೆ ತಗೊಂಡ್ಬರ್ತಾರೆ. ಆ ಸಂದರ್ಭದೊಳಗ ಪಟ್ಟಾಧಿಕಾರ ಮಹೋತ್ಸವ ಮಾಡ್ಬೇಕು, ಅದಕ್ಕೆ ಹಣ ಬಾಳ್ಬೇಕು ಅನ್ನುವಂತ ಸಂದರ್ಭದೊಳಗೆ ಇವ್ರು ಹೇಳ್ತಾರೆ, ಈ ಪಟ್ಟಾಧಿಕಾರ ಮಹೋತ್ಸವಕ್ಕೆ ದಯವಿಟ್ಟು ಯಾರು ಕೂಡ ₹1 ದೇಣಿಗೆ ನೀವು ಪಡ್ಕೋಬಾರದು. ನಾನು ನನ್ನ ಕೃಷಿ ಕಾಯಕದಿಂದ ಬಂದಿರುವಂತ ಹಣದಲ್ಲಿ 80,000 ಹಣ ಈ ಪಟ್ಟಾಧಿಕಾರಕ್ಕಾಗಿ ಯಾರ ಮುಂದಿನೂ ಕೂಡ ಬೇಡಬಾರದು ಅಂತ ಹೇಳಿ ಸಂಗ್ರಹ ಮಾಡಿದ್ದ. ಆ 80,000 ದನ ಕಾನ್ಯ ಎಲ್ಲ ಏನೇನ್ ಅದಾವು, ಕಾಳು ಕಡಿ ಅದಾವು, ಎಲ್ಲ ಅದಾವು. ಈ ಏನ್ ಬೇಕು ಅದು ಎಲ್ಲ ಅದ. ಹೇಗೆ ಬಡವ್ರು ಲಗ್ನ ಮಾಡ್ತಾರ, ಇದ್ದಾಟ್ರೊಳಗೆ ಲಗ್ನ ಮಾಡ್ತಾರಲ್ಲ, ನಮ್ಗೆ ಎಷ್ಟದ ಅಷ್ಟ ಮಾಡೋನು ಹೊರತು ನಾವು ಇದನ್ನ ಯಾರ ಮುಂದೆ ಕೂಡ ಕೈ ಎತ್ತಿ ಬೇಡಿ ತಂದು ನಾವು ಮಾಡಬಾರದು ಅನ್ನುವಂತ ಮಾತುಗಳನ್ನ ಅವ್ರು ಹೇಳಿದಾಗ, ಅದನ್ನ ಹಾಗೆ ಮಾಡ್ಬೇಕು ಅಂತ ಹೇಳಿ GP ಪೋರ್ವಾಲ್ ಶೆಡ್ಜಿ ಅವರು ಕೂಡ ಒಪ್ಕೊಂಡು ಎಲ್ಲರ ಮುಂದೆ ಹೇಳಿದಾಗ, ಅವಾಗ ಮತ್ತೆ ಎಲ್ಲರೂ ಬಂದು ₹4,50,000 ದೇಣಿಗೆ ಅವ್ರು ಕೂಡಿ ಬರ್ತದ, ಅದನ್ನ ತಗೊಂಡು ಹೋಗಿ ಪಟ್ಟ ಕಟ್ತಾರ. 1992 ಇಸ್ವಿ ಆ ಸಂದರ್ಭದೊಳಗೆ ಒಂದ್ 5 ದಿವಸ ಅವ್ರು ಮೌನ ಆಗ್ಬಿಡ್ತಾರೆ. ಒಂದ್ 5 ವರ್ಷ ಯಾರ ಜೊತೆ ಮಾತಾಡ್ತಾ ಇರೋದಿಲ್ಲ, ತಾವು ಸುಮ್ಮನೆ ತಮ್ಮ ಶಿವಯೋಗದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗೆ ಮಾಡಿ ಕೊನೆಗೆ 1992 ಅವರು ಲಿಂಗೈಕ್ಯರಾಗ್ತಾರೆ. 98 ವರ್ಷ ಬದುಕ್ತಾರೆ. ಅವ್ರು ಶತಾಯುಷಿಗಳಾಗ್ಬೇಕು ಅಂತ ಕನಸು ಕಂಡಿದ್ರು. ಹೇಗೆ ಶಿವಬಸವ ಅಪ್ಪುಗಳು, ನಾಗನೂರಿನ ಅಪ್ಪುಗಳು 105 ವರ್ಷ ಬದುಕಿದ್ರು, ಇವರು 100 ವರ್ಷ ಆಗ್ತದೆ ಸಂಭ್ರಮದ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ಹಂಬಲಿಸಿದ್ರು. ಆದ್ರೆ ಆಗದೆ ಇರೋ ಸಂದರ್ಭದೊಳಗೆ ಲಿಂಗೈಕ್ಯರಾಗಿ ಹೋದಾಗ ಅವರಿಗೆ ಮುಂದೆ ಅವರು 100 ವರ್ಷ ಆದಾಗ ಅಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಮಾಡಿದ್ರು. MM ಕಲಬುರ್ಗಿ ಅವರು ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋದ್ರು ಅನ್ನುವಂತ ವಿಚಾರಗಳು ಸಾಕಷ್ಟು ಬರ್ತವೆ. ಇಂತಹ ಪರಂಪರೆ ಶ್ರೀಮಠದ ಪರಂಪರೆ ಆಗಿದೆ. ಆ ದಿಶೆ ಒಳಗೆ ನಾನು ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಡುವಂತದ್ದು ನಿಮಗೆ ಹೇಳಿ ಇನ್ನೊಂದು ನೆನಪು ಮಾಡಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ಇವ್ರಿಗೆ ಟೆನೆಂಟ್ ಆಕ್ಟದೊಳಗೆ ಇವ್ರ ಹೊಲ ಹೋಗ್ಬಿಡ್ತದೆ, ಏನ್ ಬಂದಿತ್ತಲ್ಲ ಆ ಹೊಲ ಎಲ್ಲ ಹೋಗ್ಬಿಡ್ತದೆ. ಹೋದಾಗ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ, ನೀವು ಒಂದು ಅರ್ಜಿ ಕೊಡ್ರಿ, ಆ ಅರ್ಜಿ ಕೊಟ್ರೆ ನಾನು ಆಸ್ತಿಯನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಅಲ್ಲಪ್ಪ ಯಾರೋ ಕೊಟ್ಟಂತದ್ದು ಮತ್ತೆ ಇನ್ನಾರೋ ತಗೊಂಡಾರ, ನಾನು ಕಚೇರಿಗೆ ಬರಂಗಿಲ್ಲ ಅಂತ ಹೇಳಿ ಆ ಟೆನೆಂಟ್ ಆಕ್ಟ್ದೊಳಗೆ ಏನ್ ಜಮೀನ್ ಬಂದಿತ್ತು ಅವ್ರಿಗೆ ಬಿಟ್ಟು ಕೊಟ್ಟು ಬಿಡ್ತಾರೋ. ಹಾಗೆ ಬಿಟ್ಟು ಕೊಟ್ಟಿರ್ತಾರೆ. ಆದ್ರೆ ಭವಿಷ್ಯದಲ್ಲಿ ಮುಂದೆ ಈ ಪ್ರಭು ಸಾರಂಗ ದೇವರು ಬಂದ ಮೇಲೆ ಆ ಜಮೀನು ವಾಪಸ್ ಆಗ್ತದೆ. ವಾಪಸ್ ಬಂದಿದ್ರ ಜಮೀನ್ದೊಳಗೆ 20 ಎಕರೆ ಜಮೀನನ್ನ ಅವ್ರು ಯಾರು ಅದನ್ನ ಸಾಗುವಳಿ ಮಾಡ್ಕೊಂಡು ಬಂದಿದ್ರು ಅವ್ರಿಗೆ ಕೊಡ್ತಾರೆ ಅನ್ನುವಂಥದ್ದು ಅಂತ ಕೇಳಿದಾಗ ಬಹಳ ಖುಷಿ ಆಗ್ತದೆ. ಅಲ್ಲಿ ಏನು ಒಂದ್ 4 ಎಕರೆ ಬಸ್ ಸ್ಟ್ಯಾಂಡ್ ಸಲುವಾಗಿ ಅವಾಗ ಬಸ್ಗಳು ಬಂದ್ ನಿಲ್ಲಕ್ ಜಾಗ ಕೊಟ್ಟಿರ್ತಾರ ಮಠದವ್ರು. ಆ ಮುಂದ್ ಬಸ್ ಸ್ಟ್ಯಾಂಡ್ ಕಟ್ಬೇಕು ಅನ್ನುವಾಗ ಅದ್ರ ರೆಕಾರ್ಡ್ಸ್ ಇಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿ ಮಠಕ್ ಬಂದ್ರೆ ಈ ಮಠದ ಅಪ್ಪುಗಳು, ಇವತ್ತಿನಿರೋ ಅಪ್ಪುಗಳು ಹೇಳ್ತಾರಂತ, ಅಲ್ರಿ ನಮ್ಮ ಅಪ್ಪ ಕೊಟ್ಟಾನ, ನಾ ಮಗ ಆ ಆಸ್ತಿಯನ್ನು ಹೊಳ್ಳಿ ಕೇಳಂಗಿಲ್ಲ, ಅದು KSRTCಗೆ ಅದು ಕೊಟ್ಟಾರಂದಾಗ ಅದು ಅವ್ರಿಗೆ ಇರ್ಲಿ ಅಂತ ಹೇಳಿ ಅದನ್ನು ಕೂಡ ಕೊಟ್ರು ಅನ್ನುವಂತ ವಿಚಾರಗಳು ಬಹಳಷ್ಟು ಬರ್ತದೆ. ಬೇಡಬಾರದು, ಶಿಕ್ಷಣ ಎಲ್ಲರಿಗೂ ಸಿಗ್ಬೇಕು ಅನ್ನುವಂತ ತತ್ವಗಳನ್ನ ಬದುಕಿನ ತುಂಬೆಲ್ಲ ರೂಪಿಸಿಕೊಂಡು ಬಂದಿರುವಂತ ಚನ್ನವೀರ ಅಪ್ಪುಗಳು 1992 ಲಿಂಗೈಕ್ಯರಾಗ್ತಾರೆ, ಬಯಲಲ್ಲಿ ಬಯಲಾಗ್ತಾರೆ. ಆದ್ರೆ ಅವರ ಶೈಕ್ಷಣಿಕ ಚಿಂತನೆಗಳು ಇವತ್ತು ಸಿಂದಗಿಯ ಸುತ್ತಮುತ್ತಲಿನ ಎಲ್ಲ ಜನತೆ ಇವತ್ತು ಶಿಕ್ಷಣವಂತರಾಗಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಉಚಿತ ಪ್ರಸಾದವನ್ನು ಉಂಡು ಬದುಕಿದಂತವ್ರು, ಅಲ್ಲಿಯೇ ಓದಿದಂತ ಪ್ರಸಾದ ಉಂಡಂತವ್ರು ಮುಂದೆ ಸಾಲಿಮಠ ದಂಪತಿಗಳು ಅಲ್ಲಿ 5 ಲಕ್ಷ ರೂಪಾಯಿಗಳನ್ನ ಇದು ಕಟ್ಟಡ ಕಟ್ಟೋದಕ್ಕೆ ದೇಣಿಗೆ ನೀಡುತ್ತಾರೆ. ಅವರ ಮಾತೋಶ್ರೀ ಅವರ ಹೆಸರಿನಲ್ಲಿ ಕೂಡ ಅಲ್ಲಿ ಸಂಸ್ಥೆ ಆರಂಭ ಆಗಿದೆ ಅನ್ನುವಂತ ವಿಚಾರಗಳನ್ನ ಹೇಳಿ ಬಹಳಷ್ಟು ಮಾತುಗಳಿದಾವೆ. ಹೇಗೆ ಜನಪದ ತಾಯಿ ಹಾಡ್ತಾಳಲ್ಲ, ಆದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ, ಈಗ ಸಾಕವ್ವ ನಿನ್ನ ಕಲ್ಲ ಬೆರಳಿಗೆ ಹಾಕಿದ ಉಂಗುರ ಸವಿದಾವ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ರೀತಿಯೊಳಗೆ ನನ್ನ ಸಮಯ ಸ್ವಲ್ಪ ಇಲ್ಲಿ ಇನ್ನೊಂದು ಪಕ್ಕದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿರೋದ್ರಿಂದ ನಾನು ಇಷ್ಟು ಚಿಂತನೆಗಳನ್ನ ಹಂಚಿಕೊಂಡೆ. ಶಾರದಾಮಣಿ ಹುಂಶಾಳ್ ಮೇಡಮ್ ಅವರು ಕೂಡ ನನಗೆ ಬಹಳಷ್ಟು ದಿವಸಗಳಿಂದ ಹೇಳ್ತಿದ್ರು, ಅದ ಕೂಡಿ ಬಂದಿರ್ಲಿಲ್ಲ. ಆದ್ರೆ ಸಹೋದರಿ ದಾನಮ್ಮನವರು ನಮ್ಗೆ ಈ ಅವಕಾಶವನ್ನ ಕೊಟ್ಟರು. ಶಶಿಕಾಂತ್ ಸರ್ ಅವರು ಮೊನ್ನೆ ಬಿಜಾಪುರಕ್ಕೆ ಬಂದು ಅಲ್ಲಿ ಕೂಡ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ರು. ಅಕ್ಕನ ಬಳಗ ಎಲ್ಲ ಕೂಡ ಬಹಳ ಸಾರ್ಥಕವಾದ ಕೆಲಸಗಳನ್ನ ನಿರಂತರವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಈ ಬಳಗದ ಕಾರ್ಯಕ್ಕೆ ನಾವು ಬಹಳ ಅತ್ಯಂತ ಅಭಿಮಾನದ ನಮನಗಳನ್ನ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೇವೆ. ಬಹಳ ಸಾರ್ಥಕವಾದ ಬದುಕನ್ನ ನಾವೆಲ್ಲರೂ ಬದುಕಬೇಕು. ಅಪ್ಪುಗಳು ಬದುಕುವಾಗ ಹಿಂದೆ ಹೇಗೆ ನಮ್ಮ ಗದಗದ ಅಪ್ಪುಗಳು ಏನ್ ಹೇಳ್ತಾ ಇದ್ರಲ್ಲ, ಲೋಕದಾಗ ಇರೋ ತನಕ ಬೇಕಾಗಿ ಇರ್ಬೇಕಾ, ಲೋಕದಾಗ ಇರೋ ತನಕ ಬೇಕಾಗಿ ಇರ್ಬೇಕಾ, ಸಾಕಾಗಿ ಶಿವನ ಸದರಿಗೆ ಹೋಗಾಗ ಮಂದಿ ಬರ್ತಾರೋ ಕಳಿಸಾಕ. ಲೋಕದಾಗ ಇರೋ ತನಕ ಬೇಕಾಗಿ ಇರ್ಬೇಕಾ, ಸಾಕಾಗಿ ಶಿವನ ಸದರಿಗೆ ಹೋಗಾಗ ಮಂದಿ ಬರ್ತಾರೋ ಕಳಿಸಾಕ ಅಂತ ಹೇಳ್ತಾರಲ್ಲ. ಲೋಕದಾಗ ಇರೋ ತನಕ ಎಲ್ಲರಿಗೂ ಬೇಕಾಗಿರ್ಬೇಕು,
ಹೋಗು ಹೊತ್ನ್ಯಾಗ ಇಡೀ ಊರ್ ಜನ ಬಂದನ್ನ ಕಳಿಸ್ಬೇಕು ಅಂತ ಹೇಳಿ ಅದನ್ನ ಯಾವಾಗ್ಲೂ ಸಿಂದಗಿ ನಮ್ಮ ಗದಗ ಸಿಂದಗಿಯ ಮೂಲದ ಅಪ್ಪಗಳೇ ಗದಗದ ಸಿದ್ಧಲಿಂಗ ಅಪ್ಪಗಳು ಕೂಡ ಅವ್ರು ಇದನ್ನ ಯಾವಾಗ್ಲೂ ಹೇಳ್ತಿದ್ರು. ಮಂದಿ ಮಕ್ಕಳೊಳಗ ಚಂದಾಗಿ ಇರ್ಬೇಕ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಬರಬೇಕ, ಹಂಗ್ ಬದುಕ್ಬೇಕಂತ. ಅದು ಸಾರ್ಥಕವಾದ ಬದುಕು. ಮಂದಿ ಮಕ್ಕಳೊಳಗ ಚಂದಾಗಿರ್ಬೇಕ, ನಂದಿಯ ಶಿವನ ದಯದಿಂದ ಹೋಗಾಕ 4 ಮಂದಿ ಬಾಯಾಗಿರ್ಬೇಕಂತ ಹೇಳ್ತಾರಲ್ಲ, ಆ ರೀತಿ ಒಳಗೆ ಬದುಕಿದಂತವ್ರು ಚನ್ನವೀರಪ್ಪಗಳು. ಆ ರೀತಿಯಾದ ಸಾರ್ಥಕ ಕೆಲಸವನ್ನ ಮಾಡ್ತಾ ಇರುವಂತದ್ದು ನಮ್ಮ ಈ ಬಳಗ. ಈ ಬಳಗಕ್ಕೆ ನನ್ನ ಅನಂತ ಕೋಟಿ ನಮನಗಳನ್ನ ಅರ್ಪಣೆ ಮಾಡಿ ನನ್ನ ಮಾತುಗಳನ್ನ ನಾನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಅತ್ಯಂತ ಸರಳ, ನೇಗಿಲ ಯೋಗಿ ಅಂತಾನೆ ಹೇಳ್ಬೋದು. ಬಹಳ ಸರಳತೆಯಿಂದ ಜೀವಿಸಿರ್ತಕ್ಕಂಥ ಮಹಾನ್ ಚೇತನ ಚನ್ನವೀರ ಮಹಾಸ್ವಾಮೀಜಿಯವರ ಮತ್ತು ಅವರ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮೀಜಿಯವರ ಬಗೆಗೆ ಅತ್ಯಮೂಲ್ಯವಾಗಿ ಎಂತೆಂಥ ಮೌಲ್ಯಗಳನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಅವರ ಮೌಲ್ಯಾದರ್ಶ, ಅವರ ಜ್ಞಾನ ಶಿಸ್ತು ಎಷ್ಟು ಮಾರ್ಮಿಕವಾಗಿ ಹೇಳಿದ್ರು ಸರ್. ಕರ್ನಾಟಕ ಅತ್ಯಂತ ಕರ್ನಾಟಕ ಸಾಹಿತ್ಯ ಪರಂಪರೆಯಲ್ಲಿ, ವಚನ ಕ್ರಾಂತಿಯಲ್ಲಿ, ವೈಚಾರಿಕ ಕ್ರಾಂತಿಯಲ್ಲಿ ಸಾಹಿತ್ಯ ಸಂಪತ್ತಿನ ಭಂಡಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಹಾಪರಂಪರೆಯಿಂದಾಗಿ ಇವತ್ತು ಭಾರತ ವಿಶ್ವಗುರು ಹಂತದಲ್ಲಿ ನಿಂತಿದೆ. ಅದು ಮಾರ್ಗದರ್ಶಿ ಆಗಿದೆ. ಬಹುಶಃ ಇಂಥ ಮಹಾನ್ ಚೇತನಗಳಿಂದ, ಮಹಾನ್ ವ್ಯಕ್ತಿಗಳಿಂದ ಅನ್ನೋದು ಅತ್ಯಂತ ಸತ್ಯವಾದಂತ ಸಂಗತಿ. ಕೇಳಿ ಪಡೆಯುವುದು ಅಲ್ಲ, ಅದು ಕೊಟ್ಟು ಬದುಕಿದ ಮಹಾನ್ ಚೇತನ ಅವರು. ಕೇಳಿ ಪಡೆದವರೇ ಅಲ್ಲ ಅವರು. ಅಂತ ಮಹಾ ಪ್ರಸಾದಿಗಳು, ಸಮಾಜಮುಖಿ ವ್ಯಕ್ತಿಗಳು, ಅವರ ಅಖಂಡ ಬ್ರಹ್ಮಚರ್ಯ. ಮತ್ತೆ ಚನ್ನವೀರ ಮಹಾಸ್ವಾಮೀಜಿಯವರು ಬಹಳ ಸದುವಿನದವರಿದ್ರು, ಸದಾಚಾರಿಗಳಾಗಿದ್ರು, ಸರಳತೆಯ ಸಾಕಾರ ಮೂರ್ತಿಯಾಗಿದ್ರು, ಶಿಕ್ಷಣ ಪ್ರೇಮಿಯಾಗಿದ್ರು, ಆದರ್ಶಪ್ರಾಯರಾಗಿದ್ರು. ಅವರು ಸಮನ್ವಯತೆ ಜೀವನವನ್ನ ಬದುಕಿರ್ತಕ್ಕಂಥ ಅಪರೂಪದ ಮಹಾ ಸಾಧ್ವಿಯಾಗಿದ್ರು ಅನ್ನೋದು ಈ ನೋಡ್ರಿ. ಅವರು ವೀರಶೈವ ವಿದ್ಯಾನಿಧಿಯನ್ನ ಸ್ಥಾಪನೆ ಮಾಡ್ತಾರೆ, ಮತ್ತೆ ಶಿಕ್ಷಣಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡ್ತಾರೆ. ಅಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ನಮಗಿಂದು ಬಹಳ ಅದ್ಭುತವಾಗಿ ಮಾರ್ಮಿಕವಾಗಿ ತಿಳಿಸಿರ್ತಕ್ಕಂಥ ಅಶೋಕ್ ಹಂಚಲಿ ಸರ್ ಅವ್ರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಇಂಥ ನೋಡ್ರಿ, ಇದೆಲ್ಲ ನಾವು ಪಡ್ಕೋಬೇಕು ಅಂತಂದ್ರೆ ವಚನ ಅಧ್ಯಯನ ವೇದಿಕೆ ಎಂಥ ಕಾರ್ಯವನ್ನ ಮಾಡ್ತಾ ಇದೆ. ಅದರ ಸಂಯೋಜನೆ ಹೊರತಿರ್ತಕ್ಕಂಥ ಮಹಾನ್ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು, ಅವರ ಪತ್ನಿ ಜಯಶ್ರೀ ಪಟ್ಟಣ್ ಅವರು, ಡಾಕ್ಟರ್ ದಾನಮ್ಮ ಜಳಕೆ ಅವರು, ರುದ್ರಮೂರ್ತಿ ಪ್ರಭು ಮತ್ತು ಕುಮಾರ್ ರಾಜಣ್ಣ ಅವರು. ಅಷ್ಟೇ ಅಲ್ಲ, ಇದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರು, ಗೌರಮ್ಮಕ್ಕ ನಾಶಿ ಅವರು, ಸಹೋದರಿ ಸುಧಾ ಪಾಟೀಲ್ ಅವರು ಎತ್ತ ಅದ್ಭುತ ಕೆಲಸವನ್ನ ಮಾಡ್ತಾ ಇದ್ದಾರೆ ವೇದಿಕೆಗೆ. ಅಂತಂದ್ರೆ ವೇದಿಕೆ ಒಂದು ತನ್ನ ಹೆಸರನ್ನು ಉಳಿಸ್ಕೊಂಡಿದೆ. ಬರೀ ನಾಡಿನಲ್ಲಷ್ಟೇ ಅಲ್ಲ, ವಿದೇಶದಲ್ಲಿ ಕೂಡ ತನ್ನ ಪ್ರಾಮುಖ್ಯತೆಯನ್ನು ಮೆರಿತಾ ಇದೆ ಅಂತಂದ್ರೆ ಇವರೆಲ್ಲರ ಒಂದು ಶ್ರಮ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ. ಸರ್, ತಮಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರಾಗಿರ್ತಕ್ಕಂಥದ್ದು ಮತ್ತು ಈ ವೇದಿಕೆಯ ಸಂಯೋಜಕರು ಮತ್ತು ಈ ವೇದಿಕೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಓಂ ಶ್ರೀ ಬಸವಲಿಂಗಾಯ. ಎಲ್ಲ ಶರಣ ಸಮುದಾಯಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸಿ, ಬಹುಶಃ ಇವತ್ತು ಬಹಳ ಒಳ್ಳೆಯ ಉಪನ್ಯಾಸವನ್ನ ಅಶೋಕ್ ಹಂಚಲಿ ಅವರು ಹಂಚಿಕೊಂಡ್ರು. ಅಶೋಕ್ ಹಂಚಲಿ ಅವರ ನನ್ನ ಸಂಬಂಧ ಕಳೆದ 10 ವರ್ಷಗಳಿಂದ ಬೇರೆ ಬೇರೆ ವೇದಿಕೆ ಒಳಗೆ ನಾವು ಪರಿಚಯ ಆಗಿದ್ವಿ. ಬಟ್ ಬಹಳಷ್ಟು ಮಾರ್ಮಿಕವಾಗಿ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಕನ್ನಡ ವಚನ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯವನ್ನ ಸರಳವಾಗಿ ಹೇಳ್ತಾ ಚನ್ನವೀರ ಶ್ರೀಗಳ ಬಗ್ಗೆ, ಯಾಕಂದ್ರೆ ನನಗೆ ಬಹಳಷ್ಟು ನೋವು. ಇಡೀ ಇವತ್ತು ಸಿಂದಗಿ ಜನ ಚಿರಋಣಿ ಆಗಿರ್ಬೇಕು, ಅಥವಾ ಹಿಂದುಳಿದಿರ್ತಕ್ಕಂಥ ಸಿಂದಗಿ ತಾಲೂಕು ಒಂದು ಕನ್ನಡದ ಭೂಪುಟದೊಳಗ ಬರ್ಲಿಕ್ಕೆ ಕಾರಣ ಅಂದ್ರೆ ಚನ್ನವೀರ ಸ್ವಾಮಿಗಳಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟೊಂದು ವೈಪರೀತ್ಯ ಅಂತಂದ್ರ ಅಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು, ರಮಾನಂದ ಸ್ವಾಮಿಗಳು, ರಮಾನಂದ ತೀರ್ಥರು, ಚನ್ನವೀರ ಸ್ವಾಮಿಗಳು ಇವರೆಲ್ಲರೂ ಕೂಡ ಹುಟ್ಟಿದಂತ ಊರದು ಅಂದ್ರ ಸಿಂದಗಿ ಅಂತಕ್ಕಂಥದ್ದು. ಸಿಂದಗಿಯ ಪರಿಸರ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಎಷ್ಟೊಂದು ಕಷ್ಟವನ್ನು ಪಟ್ಟರು ಚನ್ನವೀರ ಸ್ವಾಮಿಗಳು ಅಂತಕ್ಕಂಥದ್ದು. ಬಹಳ ಅಲ್ಲಿ ಪೂರ್ವಾಲ್ ಕಾಲೇಜ್ ಆಗ್ಲಿ, ಶಾಲೆ ಕಾಲೇಜುಗಳನ್ನ ಹುಟ್ಟಾಕಿ ಜನಸಾಮಾನ್ಯರನ್ನ ಒಳಗೊಂಡಂತ ಒಂದು ಬಹಳ ಒಳ್ಳೆಯ ಪರಿಸರವನ್ನ ಅವ್ರು ಕಟ್ಟಿಕೊಟ್ರು ಅಂತಕ್ಕಂಥದ್ದು. ಅವ್ರು ಹೇಳಿದ್ರೆ ಕೃಷಿ ಸೈಕಲ್ ತಗೊಂಡು ಅವರು ಅಡ್ಡಾಡ್ತಿದ್ರು, ಹೊಲಕ್ಕೆ ಹೋಗ್ತಿದ್ರು, ಯಾರ ಕಡೆ ದುಡ್ಡು ತಗೊಂತಿದ್ದಿಲ್ಲ.
ಟೆನೆಂಟ್ ಆಕ್ಟ್ ಒಳಗ ಹೊಲಗಳನ್ನು ಹೋದ್ರು ಕೂಡ ಹೊಳ್ಳಿ ಪಡಿಬಾರ್ದು ಅಂತಕ್ಕಂಥ ಒಂದು ನಿವೇದನೆಯನ್ನು ಕೊಟ್ಟು ಬಂದಂತವ್ರು. ತಮ್ಮ ಶಿಷ್ಯರನ್ನ ಪಟ್ಟು ಮಾಡ್ಬೇಕಾದ್ರೆ ನಾವು ದುಡ್ಡು ಕೇಳಬೇಡ್ರಿ ಅಂತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ಬಹುಶಃ ಜಂಗಮ ಬೇಡುವಾತ ಅಲ್ಲ, ಓಡುವಾತ ಲೆಂಕನಲ್ಲ, ಬೇಡುವಾತ ಬಕ್ಕುತನಲ್ಲ, ಓಡಿನಯ್ಯ ಬೇಡನಯ್ಯ ಕೂಡಲ ಸಂಗಮ ದೇವ. ಈ ಯುದ್ಧವನ್ನ, ಸಂಘರ್ಷವನ್ನ, ಸಮರವನ್ನ ನೋಡಿ ಓಡುವ ಅವ ಸೈನಿಕ ಆಗಕ್ ಸಾಧ್ಯ ಇಲ್ಲ. ಬೇಡುವಂತ ಅವ ಭಕ್ತನೂ ಅಲ್ಲ, ಜಂಗಮನೂ ಅಲ್ಲ. ಭಕ್ತರೊಳಗ ಜಂಗಮ ಅದಾನ. ಎಲ್ಲ ಅಷ್ಟಾವರಣಗಳು ಭಕ್ತರೊಳಗದವು, ಎಲ್ಲ ಶಟಸ್ಥದೊಳಗೂ ಭಕ್ತರೊಳಗದವು. ಭಕ್ತ ಇಡೀ ಶರಣ ಧರ್ಮದ ಒಂದು ಅಡಿಪಾಯ ಅಂತಂದ್ರೆ ತಪ್ಪಾಗಿಲ್ಲ. ಅದಕ್ಕೆ ಬಸವಣ್ಣವರು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವು ಕರ್ಷಿ ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು. ಬಹಳಷ್ಟು ವಿಚಾರಗಳನ್ನ ಅಶೋಕ್ ಹಂಚುಲಿ ಅವರು ತೆಗೆದುಕೊಟ್ರು. ಅವರಿಗೆ ಒಂದು ಸಾಹಿತ್ಯವನ್ನು ಒದಗಿಸ್ತಕ್ಕಂಥ ಡಾಕ್ಟರ್ ಶಾರದಾಮಣಿ ಹುಂಚಾಳ್ ಅವರು ಕೂಡ ಅವ್ರ ಕಡೆ ಮಾತಾಡ್ಸೋ ಪೋಸ್ಟ್ಪೋನ್ ಆಯ್ತು. ಇಂದ್ರೂ ಕೂಡ ಹಲವಾರು ಕಾರ್ಯಕ್ರಮ, ಇವತ್ತು ಒಂದು ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದೊಳಗೆ ಪಾಲ್ಗೊಂಡು ಒತ್ತಡದಲ್ಲಿಯೂ ಕೂಡ ಒಂದು ಒಳ್ಳೆಯ ಉಪನ್ಯಾಸವನ್ನು ಕೊಟ್ಟರು. ಸಿಂದಗಿ ಬಿಜಾಪುರದಿಂದ ಸಾಕಷ್ಟು ಜನ, ಶ್ರೀ ವಸ್ತ್ರದವರಾಗ್ಲಿ, ನಮ್ಮ ಸಾಲಕ್ಕಿಯವರು, ಬಹಳ ಜನ ಪಾಲ್ಗೊಂಡಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿ. ಯಾಕಂದ್ರೆ ಚನ್ನವೀರ ಸ್ವಾಮಿಗಳನ್ನ ನೇರವಾಗಿ ನೋಡಿದಂಥವ್ರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ಕೂಡ್ಕೊಂಡು ಇದ್ರೊಳಗ ಸಂವಾದ ಮಾಡ್ಲಿ. ಒಂದೇ ಒಂದು ಅರಿವೇ ಗುರು, ಆಚಾರ್ಯವೇ ಲಿಂಗ, ಅನುಭವೇ ಜಂಗಮ ಅಂತಕ್ಕಂಥ ವಿಚಾರವನ್ನ ಇವತ್ತು ವಿಜಯವಾಣಿ ಅಂತಕ್ಕಂಥ ಪತ್ರಿಕೆ ಒಳಗ ನಮ್ಮ ಅಕ್ಕನ ಅರಿವಿನ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಯಾರು ಕೊಟ್ಟಾರ ಅಂತ. ಸಿಂದಗಿ ಅವರೊಬ್ಬರು ಈ ಉಪನ್ಯಾಸವನ್ನು ಸೇರಿ ಅಂತ ತಿಳ್ಕೊಂಡು ಜನರು ಕೊಟ್ಟಿದ್ರು. ಅದಕ್ಕೆ ನಮ್ಮ ಕಳಕಳಿ ಅಂದ್ರೆ ಈ ಭೂಮಿಯೊಳಗೆ ಬೀಜ ನಾವು ಹಾಕಿ ಹೋಗ್ಬೇಕು, ಈ ವಚನ ಚಳವಳಿಯನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದೇ ಒಂದು ಕಳಕಳಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ 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 ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ಪಡ್ನಾಡ್ ಅವರು, ನಮ್ಮ ಬಿಜಾಪುರ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಸರಸ್ವತಿ ಪಾಟೀಲ್ ಮೇಡಮ್ ಅವರು, ಬಿರಾದರ್ ದಂಪತಿಗಳು, ಶಾರದಾಮಣಿ, ಎಲ್ಲರೂ ಕೂಡ್ಕೊಂಡು ಇದನ್ನ ಒಳ್ಳೆಯ ಸಂಘಟನೆಯನ್ನು ಮಾಡ್ರಿ. ಅತ್ಯಂತ ಸರಳ, ಅತ್ಯಂತ ಸುಲಭವಾಗಿ ಅರ್ಥವಾಗ್ತಕ್ಕಂಥ ವಚನ ವಿಶ್ಲೇಷಣೆ ಮಾಡ್ರಿ. ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡೋಣ. ಏಪ್ರಿಲ್ 25ಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದೊಳಗ ನಮ್ಮ ವೇದಿಕೆಯ ಇಂದ ಬಸವ ಜಯಂತಿ ಮತ್ತು ಕೆಲವು ಪುರಸ್ಕಾರಗಳನ್ನು ಕೊಡ್ತೀವಿ. ಸಾಕಷ್ಟು ಪ್ರಮಾಣದಿಂದ ನಾವೆಲ್ಲ ಪ್ರೀತಿಯ ಸಹಾಯ ಸಹಕಾರವನ್ನು ಮಾಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ, ಚನ್ನವೀರ ಶ್ರೀಗಳಂತವ್ರು, ಸಿದ್ಧಲಿಂಗಪ್ಪನವರಂತವ್ರು, ಇನ್ನೂ ಸಾಕಷ್ಟು ಜನ ಈ ಒಂದು ನಮ್ಗೆಲ್ಲರೂ ಮಾದರಿ ಆಗ್ಲಿ. ಅದಕ್ಕೆ ಬಸವಣ್ಣ ಬಾಚಂದ ಹೇಳ್ತಾರ, ಮಂಡೆ ಮಾಸಿದಡೆ ಮಜ್ಜನ ಕೀವನ, ಬಟ್ಟೆ ಮಾಸಿದಡೆ ಮಡಿವಾಳಂಗಿವನ, ಮನ ಮಾಸಿದೊಡೆ ನಿಮ್ಮ ಶರಣರ ಅನುಭವ ಕೀವನ. ಬಹುಶಃ ಒಂದು ಶನಿವಾರ ರವಿವಾರ ಅಂತಂದ್ರೆ ನಾವು ವಾಷಿಂಗ್ ಮಿಷಿನ್ ಆಗಿ ಸ್ವಚ್ಛಕ್ಕಿವಿ. ಮತ್ತೆ ನಾವು ಮುಂದೆ ದಿನನಿತ್ಯವಾಗಿ ಜಂಗಮ ಜೀವನವನ್ನ ಸಾಗಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣ. ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸಿದ್ದಪ್ಪ ಪಡ್ನಾಡ್ ಅವರು ಮಾತಾಡಿ. ಹಾ ಸರ್. ನಮಸ್ಕಾರ ಸರ್, ಎಲ್ಲರಿಗೂ ಶರಣಾರ್ಥಿಗಳು. ಬಹಳಷ್ಟು ಮಠಗಳು ನಮ್ಮ ಕರ್ನಾಟಕದೊಳಗೆ, ಎಸ್ಪೆಷಲಿ ನಮ್ಮ ಕರ್ನಾಟಕದೊಳಗೆ ಬಹಳಷ್ಟು ಮಠಾಧೀಶರು ಮಕ್ಕಳ ಶಿಕ್ಷಣ ಸಲುವಾಗಿ ಬಹಳಷ್ಟು ತ್ಯಾಗ ಮಾಡಿದಾರ, ಪ್ರಯತ್ನ ಮಾಡಿದಾರ. ನಾಗನೂರ್ ಸ್ವಾಮಿಗಳು, ತುಮಕೂರು ಅಜ್ಜವರು, ಹಿಂಗೆ ಬಹಳಷ್ಟು ಮಾಡವ್ರ. ಹಂಗೆ ಚನ್ನವೀರ ಸ್ವಾಮಿಗಳು ಅವ್ರು ಮಾಡಿದಾರ. ನಾವು ಕೆಲವೊಂದು ನೋಡ್ತೇವೆ, ಎಷ್ಟೋ ಮಠದವರು ಆಸ್ತಿಗಾಗಿ ಕೋರ್ಟಿಗೆ ಹೋಗಿ ಬಡದಾಡಿಕೆಸಿಂದ ಆಸ್ತಿ ತಗೊಂಡಾರ. ಕೆಲವು ಬರ್ಲಾಕ್ ಆಗಲಾರ್ದ ಮಠದ ಆಸ್ತಿ ಹಾಳಾಗ್ಯಾವ. ಅಂತ ಮಠನೂ ನೋಡ್ತೇವು. ಬಟ್ ಇವ್ರು ಇದ್ದ ತಮ್ಮ ಆಸ್ತಿಯನ್ನ ಕೃಷಿ ಮಾಡಿಕೆಸಿಂದ ಮಕ್ಕಳನ್ನ ಬೆಳೆಸಿ ಸಾಲಿ ದಾಸೋ ಇಟ್ಟು ಸಾಲಿ ಮಾಡಿದಾರ. ಅಂದ್ರ ಇದು ಎಂತ ಇವಳು ನಮ್ಮ ಗದಗಿನ ತೋಂಟದಾರ ಮಠದ ಇದೇ ಮಠ ಇಲ್ಲಿ ಅವರು ಸಿಂದಗಿ ಅವರು ಮಾಡಿದ್ದು ಬಹಳ ಸ್ತುತ್ತಾರೆ. ಮತ್ತ ಕೋರ್ಟಿಗೆ ಹೋಗಿ ಗೆದ್ರು ಸುದ್ದಕ್ಕೆ ಆ ಆಸ್ತಿಯನ್ನ ಮತ್ ರೈತರಿಗೆ ಬಿಟ್ರಲ್ಲ. ಇಂಥ ವಿಚಾರ ಅವ ಮಾಡ್ಕೊಂಡು ಅವಾಗ ತೊಂದರೆ ಆಗ್ಬಾರ್ದು. ಹೊಲ ಅವ ನಂಬಿದ ಅವಾಗ ಆ ರೈತರಿಗೆ ತೊಂದರೆ ಆಗ್ಬಾರ್ದು, ಹೊಲ ಬಿಟ್ರು ಅನ್ನೋದು ಬಹಳ ಮುಖ್ಯ. ಮತ್ತೆ ಅವ್ರ ಮಕ್ಕಳ ಮೇಲೆ ಎಷ್ಟು ಪ್ರೀತಿ. ನಮ್ಮ ಮಕ್ಕಳನ್ನ ಕಲಿಸ್ಲಾಕೆ ನಾವೇನೋ ನಮ್ಮ ಮಕ್ಕಳಿಂದ ಮ್ಯಾಲ ಬಿಡೆ ಮಾಡ್ದಂಗ ಮಾಡ್ತಿರ್ತೇವು. ಯಾರ್ಯಾರ್ದು ಮಕ್ಕಳು ಬಂದು ಇಲ್ಲಿದ್ರೆ ಅವ್ರಿಗೆ ಹಣ್ಣು ಹಂಪಲ ಸಿಕ್ಕದನ್ನ ತಂದು ಕೊಟ್ಟು ತಾವು ಮಾತ್ರ ಹುರ್ಳಿ ಸಂಗಟಿ ನುಚ್ಚ ಉಂಡಿಕೆಸಿಂದ ಒಂದ್ ಹೊತ್ತು ಉಂಡು
ಜೀವನ ಸಾಗಿಸ್ತಾರೆ. ಇಂಥ ತ್ಯಾಗ ಜೀವಿಗಳಿಂದಲೇ ನಮ್ಮದು ನಮ್ಮ ಶಿಕ್ಷಣ ಇದು ಆಗ್ಯದ. ಮತ್ತ ಅವ್ರು ಎಷ್ಟು ಮಿತವಿದಿಂದ ನೋಡ್ರಿ, ಏನಾರು ಯಾರ್ದರೆ ರೊಕ್ಕ ತಗೊಂಡ್ ಭಕ್ತರಿಂದ ರೊಕ್ಕ ತಗೊಂಡ್ ಕಿಸಿಂದ ಪಲ್ಲಕ್ಕಿಯಾಗಿ ಮೆರೆದ ಕಿಸಿಂದ ಅದ್ದೂರಿಯಾಗಿ ವೈಭವದಿಂದ ಇದು ಮಾಡ್ಬೇಕಂತಿರ್ತಾರ. ಆದ್ರೆ ಎಷ್ಟದ ಅಷ್ಟ್ರಾಗಿ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಎಷ್ಟು ಮಿತವಿದಿಂದ ಅದನ್ನ ಮಾಡಿದಾರ. ಹಿಂಗೆ ಬೇಡುವಾತ ಭಕ್ತ ಬೇಡುವಾತ ಜಂಗಮನಲ್ಲ ಅಂತನ್ನುವಂತ ತತ್ವ, ಇವೆಲ್ಲ ಬಸವಣ್ಣವ್ರ ತತ್ವಗಳನ್ನು ಬಹಳ ಸುಂದರವಾಗಿ ಬಹಳ ಅಚ್ಚುಕಟ್ಟದಿಂದ ಪಾಲಿಸಿಕೊಂಡು ಆ ತರ ಹೋಗಿದಾರ. ಈ ವಿಷಯ ಇಷ್ಟ ವಿಸ್ತಾರ ನಮಗೆ ಅವ್ರ ಸ್ವಾಮಿಗಳ ಬಗ್ಗೆ ಗೊತ್ತಿರ್ಲಿಲ್ಲ. ಆ ವಿಷಯವನ್ನ ಹಂಚಲಿಯವರು ಬಹಳ ಸುಂದರವಾಗಿ ಕಟ್ಟಿಕೊಟ್ರು. ಇಂಥ ಉಪನ್ಯಾಸ ನಮ್ಗೆ ಸಿಗಬೇಕು ಅಂದ್ರೆ ನಮ್ಮ ಶರಣರು, ನಮ್ಮ ಮಠಾಧೀಶರು ಹೆಂಗಿದ್ರು ಅಂತ ಅನ್ನೋದು ನಮಗೆ ತಿಳುವಳಿಕೆ ಬಂದ್ರೆ ಅವರ ಆದರ್ಶವನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದ. ಇಂಥ ವಿಚಾರಗಳನ್ನ ವ್ಯಕ್ತಪಡಿಸೋದಕ್ಕೆ ಹಂಚಲಿ ಸರಿಗೆ ಮತ್ತು ಇಂಥ ವಿಷಯವನ್ನ ತಂದದ್ದಕ್ಕೆ ವೇದಿಕೆ ಹಾಗೂ ಪಟ್ಟಣ ಸರ್ಗೆ ಧನ್ಯವಾದಗಳು. ನನಗೆ ಹೇಳಕ್ಕೆ ವ್ಯಕ್ತಪಡಿಸ್ಲಕ್ಕೆ ಅವಕಾಶ ಕೊಟ್ಟದ್ದಕ್ಕೂ ಧನ್ಯವಾದಗಳು. ಕೇಳಿದ ಎಲ್ಲರಿಗೂ ಶರಣಾರ್ಥಿ. ಸರ್ ಧನ್ಯವಾದಗಳು. ಸರ್ ಗಂಗಾಧರ್ ಸಾಲಕ್ಕಿ, ವಿಜಯಪುರ ಬರಹದ ಜಿಲ್ಲೆಯನ್ನು ಬರಹದ ಮಾಡಿದ ಒಂದು ನಾಡಿನ ಉತ್ಕೃಷ್ಟರು, ನಾಡಿನ ಶಿಕ್ಷಣಕ್ಕಾಗಿ ಜೂಳಿಗೆ ನೀಡಿದಂತ ಬಂತನಾಳ ಶಿವಯ್ಯಗಳು, ಹಳಕಟ್ಟಿಯವರು. ಆ ನೆಲೆಯಲ್ಲಿ ಬಂದವರು ಸಿಂದಗಿಯ ಚನ್ನವೀರ ಮಹಾಸ್ವಾಮಿಗಳು. ರಾಂಪುರದ ಜೋಗೂರದ ಮನೆತನದಿಂದ ಬಂದು ಸಾಕಷ್ಟು ಪ್ರಯತ್ನ ಮಾಡಿ ಬರದ ಜಿಲ್ಲೆಯಲ್ಲಿ ಸಾಕಷ್ಟು ತಮ್ಮ ಪ್ರತಿಭೆಯನ್ನು ಬೆಳೆಸಿ ಆ ನೆಲೆಯಲ್ಲಿ ಇಂದಿನವರೆಗೂ ಸಾಕಷ್ಟು, ಯಾಕಂದ್ರೆ ನಮ್ದು ಅದು ಸಿಂದಗಿ ತಾಲೂಕು ಅಂದ್ರೆ ಮೊಗಲಾಯಿ ಈಗ ಕಲ್ಯಾಣ ಕರ್ನಾಟಕ ತರ ಸಗರನಾಡು, ಶಾಪೂರು ಆ ನೆಲೆಯಲ್ಲಿ ಬೆಳೆದಂತೂ ಬಹಳ ಬರಗಾಲ, ಅಶಿಕ್ಷತೆ, ದೊಡ್ಡ ತೊಂದರೆಯಿಂದ ಒಂದು ಮಾಸಿದ ನೆಲದಲ್ಲಿ ಅಲ್ಲಿ ವಿದ್ಯೆಯ ಒಂದು ದಾನವನ್ನು ಮಾಡಿದಂತ ಜೋಗೂರು ಮನೆತನದಿಂದ ಬಂದಂತ ಚನ್ನವೀರ ಶಿವಯ್ಯಗಳು ಇವತ್ತು ಬಹಳ ಅಪ್ಪಟವಾಗಿ ನಮ್ಮ ಅಶೋಕ್ ಹಂಚಲಿ. ನನಗೂ ನಮ್ಮ ವೇದಿಕೆ ಬಗ್ಗೆ ವಿಶೇಷ ಶಶಿಕಾಂತ್ ಪಟ್ಟಣವರು ಫಾರ್ಮಸಿ ಅವರು, ಅಶೋಕ್ ಹಂಚಲಿ ಮ್ಯಾಥಮೆಟಿಕ್ಸ್ ಅವರು. ಆಮೇಲೆ ನಿನ್ನೆನೆ ನಮ್ಮ ಒಂದು ದೊಡ್ಡ ಪ್ರಶಸ್ತಿಗೆ ಭಾಜನರಾದ ಅಕ್ಕ, ಹಿರಿಯಕ್ಕ ಸರಸ್ವತಿ ಪಾಟೀಲ್ರು ಜುವಾಲಜಿ ಅವರು. ಎಲ್ಲರೂ ಕೂಡಿ ಕನ್ನಡದ ಸೇವೆಯನ್ನು ಮಾಡುವಲ್ಲಿ ಮುಖ್ಯ ಕಾರಣ ಅಂತಂದ್ರೆ ಶರಣರ ಒಂದು ದೊಡ್ಡ ಪ್ರಭಾವ, ಬಸವಣ್ಣನ ಪ್ರಭಾವ, ಬಸವನಾಡಿನಲ್ಲಿ ಅವರನ್ನ ನೆನೆಯುವಂತ ಪ್ರಭಾವ. ಈ ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಥಿಂಕ್ ಟ್ಯಾಂಕ್ ಅಂತ ಹೇಳ್ತೀವಿ ನಮ್ಮ ಅಶೋಕ್ ಹಂಚಲಿ. ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ಅವ್ರು ಇರ್ತಾರೆ. ಕನ್ನಡ ಭಾಷೆ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆದ್ರೂ ಕನ್ನಡ ಭಾಷೆಯ ಬಗ್ಗೆ, ಶರಣ ಚಿಂತನೆ ಬಗ್ಗೆ ಸಾಕಷ್ಟು ಅಭಿರುಚಿಯನ್ನು ಹೊಂದಿದಂತ ಅಶೋಕ್ ಹಂಚಲಿ ಇವತ್ತು ನೆನೆಸಿದ್ರು ನಾವು. ನಮ್ಗೆ ಗುರ್ತಿರ್ಲಿಲ್ಲ ಒಬ್ಬ ಸ್ವಾಮಿಗಳು ಇವರು ಏನು ಬೇಡುವಾತ ಜಂಗಮನಲ್ಲ ಅಂತ ಮಾತದು. ಆ ನೆಲೆಯಲ್ಲಿ ಇವತ್ತು 5-6 ಲಕ್ಷ ತಗೊಂಡು ಒಬ್ಬರು ಸ್ವಾಮಿಗಳು ಬಂದವರು ಪ್ರವಚನ ತಗೊಂಡು ಹೋಗ್ತಾರಂತ ಒಂದು ವಿಷಯಗಳನ್ನು ಇಲ್ಲಿ ನಮ್ಗೆ ಹಂಚ್ಕೊಂಡ್ರು. ಈ ನೆಲೆಯಲ್ಲಿ ಅವ್ರಿಗೆ ಎಷ್ಟೋ ಕೆಲಸದ ಒತ್ತಡಿದ್ರು ನಮ್ಮ ವೇದಿಕೆಗೆ ಬಂದು ಹೇಳಿದ್ದಕ್ಕೆ ಮತ್ತೊಮ್ಮೆ ಅವರಿಗೂ ಮತ್ತು ನಮ್ಮ ವೇದಿಕೆಗೆ ನನ್ನ ಶರಣಾರ್ಥಿ. ಧನ್ಯವಾದಗಳು ಸರ್. ಪ್ರೊಫೆಸರ್ BM ಬಿರಾದಾರ್, ರಿಟೈರ್ಡ್ ಪ್ರಿನ್ಸಿಪಲ್ ಪೋರ್ವರ್ ಕಾಲೇಜ್ ಸಿಂದಗಿ, ಅವ್ರು ನೋಡಿದವರು, ಅವ್ರ ಜೊತೆಗೆ ಒಡನಾಟ ಇದ್ದವರು. ಬಿರಾದಾರ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಪ್ರೊಫೆಸರ್ BM ಬಿರಾದಾರ್. ವಸ್ತ್ರದಂತೆ ಇದ್ದಾರೆ. ಮತ್ತೆ ಯಾರಿಗಾದರೂ ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡೋರು? ಡಾಕ್ಟರ್ ವೀಣಾ ಎಲ್ಗಾರ್ ಮೇಡಮ್. ಸರ್ವರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೂ ಸಿಂದಗಿಯ ಶ್ರೀ ಚನ್ನವೀರ ಶಿವಯೋಗಿಗಳ ಬಗ್ಗೆ ಶರಣ ಶ್ರೀ ಅಶೋಕ್ ಹಂಚಲಿ ಅವರು ಬಹಳ ಸವಿಸ್ತಾರವಾಗಿ ಹಲೋ ಹೇಳಿ ಮೇಡಮ್. ಕೇಳಿಸ್ತದೇನ್ರಿ? ಹೇಳಿ. ಮನಮುಟ್ಟುವ ಹಾಗೆ ಸಾಕಷ್ಟು ಸಂಗತಿಗಳನ್ನ ಅವರು ಸವಿಸ್ತಾರವಾಗಿ ಹೇಳಿದ್ರು. ಬಹಳ ಅರ್ಥಪೂರ್ಣವಾದಂತ ಉಪನ್ಯಾಸ ಆಗಿತ್ತು. ನನಗೆ ನೆನಪಿರುವ ಹಾಗೆ ನಮ್ಮ ಜಗದ್ಗುರು ತೋಂಟದಾರ್ಯ ಮಹಾಸ್ವಾಮಿಗಳು
ಅವರು ಶ್ರೀ ಚನ್ನವೀರ ಶಿವಯೋಗಿಗಳ ಬಗ್ಗೆ ಬರೆದಂತ ಕೆಲವೊಂದು ಲೇಖನಗಳನ್ನ ಪತ್ರಗಳನ್ನ ನಾನು ಓದಿದ್ದು ನನಗೆ ನೆನಪಿದೆ. ಸಿಂದಗಿಯ ಪಟ್ಟಾಧ್ಯಕ್ಷರು ಅವರನ್ನ ಕುರಿತು ಅವರು ಕೆಲವೊಂದು ಪತ್ರಗಳನ್ನ ಬಹಳ ಮನಮುಟ್ಟುವ ಹಾಗೆ ಬರೀತಾರೆ ನಮ್ಮ ತೊಂಡದಾರ ಸ್ವಾಮಿಗಳು. ಅವು ಬಹಳ ಅರ್ಥಪೂರ್ಣವಾಗಿದ್ವು. ಆವಾಗ ಚನ್ನವೀರ ಶಿವಯೋಗಿಗಳ ವ್ಯಕ್ತಿತ್ವ ಏನು ಅನ್ನೋದು ನಮಗೆ ಅವರ ಪತ್ರದ ಮುಖಾಂತರ ನೋಡಿದಾಗ ತಾಯಿ ಹೃದಯ ಉಳ್ಳವರಾಗಿದ್ರು, ಮಾತೃ ಹೃದಯ ಆಗಿದ್ರು. ಅವರೊಂದಿಗೆ ತಮ್ಮ ಸಂಬಂಧವನ್ನ ಆ ಸಿಂದಗಿ ಪಟ್ಟಾಧ್ಯಕ್ಷರೊಂದಿಗೆ ನನ್ನ ಪತ್ರಗಳು ಅನ್ನುವಂತಹ ಲೇಖನದೊಳಗೆ ನಾನು ಓದಿದ್ದ ನೆನಪು. ಇವತ್ತು ಮತ್ತೊಮ್ಮೆ ಅವರ ಚರಿತ್ರೆಯನ್ನ ಕೇಳುವಂತ ಒಂದು ಸೌಭಾಗ್ಯವನ್ನ ಸಹೋದರರು ಬಹಳ ಚೆನ್ನಾಗಿ ಮಾಡಿದ್ರು. ಮತ್ತೊಮ್ಮೆ ಅವರ ವೇದಿಕೆಗೆ ಬರಲಿ, ಇಂಥ ಅನೇಕ ವಿಷಯಗಳು ಚರ್ಚೆ ಆಗ್ಲಿ ಅಂತ ನಾನು ಕೇಳ್ಕೊಂತೇನೆ. ಅದೇ ರೀತಿಯಾಗಿ ಇವತ್ತು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಿರುವಂತ ನನ್ನ ಸಹೋದರಿ ಡಾಕ್ಟರ್ ತಾರಾ ಬಿ ಎನ್ ಅವರು ಬಹಳ ಅರ್ಥಪೂರ್ಣವಾಗಿ ಅವ್ರ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಅಕ್ಕಾಜಿ. ನಮ್ಮ ವೇದಿಕೆ ಕೆಲಸ ಏನು ಅಂತಂದ್ರೆ ಸತ್ತಂತಿಹರನ್ನು ಬಡಿದೆಚ್ಚರಿಸುವಂತ ಕವಿವಾಣಿ ಇದೆಯಲ್ಲ, ಅದೇ ನಿಟ್ಟಿನಲ್ಲಿ ನಮ್ಮ ವೇದಿಕೆ ಕಾರ್ಯ ಮಾಡ್ತಾ ಇದೆ. ಮತ್ತೆ ಯಾರಾದ್ರೂ ಸಂವಾದದಲ್ಲಿ ಭಾಗವಹಿಸ್ತಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ರಿ. ಮಾದೇವಪ್ಪ ಸರ್, ಮಂಗಳಗೌರಿ ಪಾಟ್ಲಕ್ ಅವರು, ಸರಸ್ವತಿ ಪಾಟೀಲ್ ಮೇಡಮ್ ಅದಾರ. ಸರಸ್ವತಿ ಪಾಟೀಲ್ ಮೇಡಮ್ ಮಾತಾಡ್ತಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ಮುಕ್ತಾ ಅಂತ ಹೇಳಿ ಇಲ್ಲಿ ಜಾಯಿನ್ ಆಗ್ಯಾರ. ಅವರು ಸಿಂದಗಿ ಮಠದ ಪರಂಪರೆಯವರು. ನಾನು ಅವ್ರಿಗೆ ಜಾಯಿನ್ ಆಗ್ಲಿಕ್ಕೆ ಹೇಳಿದ್ದೆ. ಮುಕ್ತಾ ಅವ್ರು ಮಾತಾಡ್ತಿದ್ರ, ಮಾತಾಡ್ರಿ. ಓಕೆ, ಮುಕ್ತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡುತ್ತಾ. ಮುಕ್ತಾ ಹಿರೇಮಠ. ಮುಕ್ತಾ ಹಿರೇಮಠ. ಹಾಗೆ SL ಹಿರೇಮಠ ಅಂತ ಹೇಳಿ ಅವರು ಅವ್ರ ಬ್ರದರ್, ನಮ್ಮ ಕಲೀಗು. ಬಿರಾದರ್ ಸರ್ ಅನ್ಮ್ಯೂಟ್ ಮಾಡಿದ್ರು. BN ಬಿರಾದರ್, ನೀವು ಮಾತಾಡ್ರಿ. ಸರಸ್ವತಿ ಮೇಡಮ್, ಗೌಡ್ರ SBK ಗೌಡ್ರ ಮಾತಾಡ್ತಾರೆ ಸರ್. ಪಟ್ಟಣ್ ಸರ್ ನಮಸ್ಕಾರ ರೀ. ನಮಸ್ಕಾರ. ಮೊದಲನೇ ನೀವೆಲ್ಲ ಸೈನ್ಸ್ ಫ್ಯಾಕಲ್ಟಿ ಸಾಹಿತ್ಯಕ್ಕೆ ಸಂಬಂಧ ಇಲ್ಲದೆ ಇದ್ದವ್ರು ನೀವು. ಆದ್ರೂ ಕನ್ನಡ ಸಾಹಿತ್ಯ ಓದಿದವ್ರಿಗಿಂತ ಹೆಚ್ಚು ಆಸಕ್ತಿಯಿಂದ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿರಿ. ನಿಮಗ ತುಂಬ ಹೃದಯದ ಧನ್ಯವಾದಗಳು. ಅದರೊಂದಿಗೆ ಸಿಂದಗಿ ಭಾಗದಲ್ಲಿ ಹೆಸರುವಾಸಿಯಾಗಿ ಆ ಭಾಗದ ಬಡ ಮಕ್ಕಳಿಗೆ ಅಕ್ಷರ ಮತ್ತು ಅನ್ನದಾನದ ಮೂಲಕ ತಮ್ಮದೇ ಆದಂಥ ವ್ಯಕ್ತಿತ್ವ ರೂಪಿಸಿಕೊಂಡಂಥ ಚನ್ನವೀರ ಶರಣರ ಬಗ್ಗೆ ಇವತ್ತು ಬಹಳಷ್ಟು ಪ್ರಭಾವಪೂರ್ಣವಾಗಿ ಉಪನ್ಯಾಸ ನೀಡಿದರು ಸರ್. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಪ್ರತಿ ವಾರನೂ ಇದನ್ನು ನೋಡಬೇಕು ಅನ್ನುವಂಥ ಆಸಕ್ತಿ ಭಾಳಷ್ಟು ನನ್ನಲ್ಲಿ ಬರ್ತಾ ಇದೆ. ಮೊನ್ನೆ ತಾವು ಹೇಳಿದ ಸಲುವಾಗಿ ಇವತ್ತು ನಾನು ಜಾಯಿನ್ ಆಗಿದ್ದೀನಿ. ನನಗೆ ಲಿಂಕ್ ಕಳಿಸಿದ್ದೀರಿ. ಭಾಳ ಅರ್ಥಪೂರ್ಣವಾಗಿ ಅನುಭವ ಸಾಹಿತ್ಯದ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನೀವು. ಒಬ್ಬ ಫಾರ್ಮಸಿ ವಿದ್ಯಾರ್ಥಿಯಾಗಿ ಸಾಹಿತ್ಯದ ಬಗ್ಗೆ, ಅನುಭವ ಸಾಹಿತ್ಯದ ಬಗ್ಗೆ ಭಾಳಷ್ಟು ಆಸಕ್ತಿಯಿಂದ ಆ ಭಾಗದಲ್ಲಿ ಭಾಳಷ್ಟು ಜನಪ್ರಿಯತೆ ಗಳಿಸಿದ್ದೀರಿ. ನಿಮ್ಮಿಂದ ಇಡೀ ನಾಡಿನ ಅನುಭವ ಸಾಹಿತ್ಯ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಇವತ್ತು ನನಗೆ ಆನ್ಲೈನ್ ಮೂಲಕ ಇದನ್ನು ನೋಡಲಿಕ್ಕೆ ಅನುವು ಮಾಡಿಕೊಟ್ಟಂತ ತಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಧನ್ಯವಾದ ಸರ್. ಮತ್ತೆ ಯಾರಾದ್ರೂ ಮಾತಾಡ್ತಾರೆ? ಮತ್ತೆ ಯಾರಾದ್ರೂ ಮಾತಾಡೋದು ದಯವಿಟ್ಟು ಓಪನ್ ಮಾಡಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮುಕ್ತಾ ಹಿರೇಮಠ ಹೇಳಿದ್ರು. ಸಿಂದಗಿಯಿಂದ ಮತ್ತೆ ಯಾರಾದ್ರು ಇದ್ರೆ, ಬಿಜಾಪುರ, ಸಿಂದಗಿ, ಹಂಗರಿಗೆ, ವಿಜಯಲಕ್ಷ್ಮಿ ಹಂಗರಿಗೆ ಮಾತಾಡ್ತಾರೆ. ಸರ್, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನೆಕ್ಸ್ಟ್ ಓಕೆ. ಎಲ್ಲರಿಗೂ ಸರ್ ನಾ ಮಾತಾಡ್ತೇನೆ.
Okay, madam. ಮಾತಾಡ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಸಿಂದಗಿಯಲ್ಲಿ ಮತ್ತು ವಿಜಯಪುರದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಚನ್ವೀರ್ ಮಹಾಸ್ವಾಮಿಗಳ ಜೋಗೂರ್ ಮನೆತನದಿಂದ ಬಂದಂತಹ ಸ್ವಾಮಿಗಳ ಬಗ್ಗೆ ಇಂದಿನ ಉಪನ್ಯಾಸ ಕೇಳಿ ತುಂಬಾ ಚೆನ್ನಾಗಿ ಅಶೋಕ್ ಹಂಚ್ಲಿ ಸರ್ ಅವರು ಹೇಳಿದರು. ಅವರ ಕೆಲಸದ ಒತ್ತಡದಲ್ಲಿ ಕೂಡ ಎಲ್ಲರ ಮನ ಮುಟ್ಟುವಂತೆ ಸ್ವಾಮೀಜಿಯವರ ಕೊಟ್ಟಂತ ಶಿಕ್ಷಣಕ್ಕೆ ಕೊಟ್ಟಂತ ಕೊಡುಗೆ ಅಪಾರ ಮತ್ತು ಅಲ್ಲಿಯ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ದಾಸೋಹ ನೀಡಿರುವುದನ್ನು ಕೇಳಿ ಅಲ್ಲಿಯ ಜನರಿಗೂ ಕೂಡ ಎಷ್ಟೊಂದು ಅನುಕೂಲ ಆಗಿದೆ ಮಕ್ಕಳಿಗೆ ಮತ್ತು ಶಿಕ್ಷಣಕ್ಕಾಗಿ ಅಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲರಿಗೆ ಎಂಬುದನ್ನು ತಿಳಿದು ಇಂದಿನ ಉಪನ್ಯಾಸ ತುಂಬಾ ಅರ್ಥಪೂರ್ಣವಾಗಿ ಚೆನ್ನಾಗಿ ನಡೀತು. ಇಂಥ ಉಪನ್ಯಾಸವನ್ನು ನಡೆಸಿದಂತ ವೇದಿಕೆಯ ಅಧ್ಯಕ್ಷರಾದಂತಹ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಮತ್ತು ಎಲ್ಲ ಗೂಗಲ್ ಮೀಟ್ ನಲ್ಲಿ ಜಾಯಿನ್ ಆದಂತ ಎಲ್ಲ ಶರಣೆಯರಿಗೂ ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಈ ವೇದಿಕೆಯ ಮೂಲ ಗುರಿಯೇ ಸಾರ್ಥಕತೆ ಅಂತ ಹೇಳ್ಬೋದು. ಅನೇಕ ಸಾಹಿತಿಗಳು, ಶಿವಯೋಗಿಗಳು ಎಷ್ಟೊಂದು ಕಾರ್ಯಗಳನ್ನ ಮಾಡಿ ಎಲೆಮರೆಯ ಕಾಯಿಗಳಂತ ಎದ್ಕೊಂಡು ಅವ್ರು ನಮ್ಗೆ ಯಾರಿಗೂ ಗೊತ್ತೇ ಇರೋದಿಲ್ಲ ಅಂಥದನ್ನ ಸಾವಿಲ್ಲದ ಶರಣರು ಮಾಲಿಕೆಯ ಮೂಲಕ ಎಷ್ಟು ಶಿವಯೋಗಿಗಳನ್ನ ಶರಣರನ್ನ ಪರಿಚಯ ಮಾಡಿರ್ತಕ್ಕಂಥ ಹೆಮ್ಮೆ ಈ ವೇದಿಕೆಗಿದೆ. ಸೊ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಶರಣು ಸಮರ್ಪಣೆ ಈ ವೇದಿಕೆಯ ಬೆನ್ನೆಲುಬು ತರ ಕೆಲಸ ಮಾಡ್ತಿರ್ತಕ್ಕಂಥ ಸಹೋದರಿ ದಾನಮ್ಮ ಜಳಕಿ ಅವರಿಂದ. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಅಂತರ್ಜಾಲ ವೇದಿಕೆ, ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದ ಅಡಿಯಲ್ಲಿ ವಚನಗಳ ಸಾರ, ಶರಣರ ಜೀವನ ಚರಿತ್ರೆ ಹಾಗೂ ಸಾವಿಲ್ಲದ ಶರಣರ ಮಾಲಿಕೆಯಲ್ಲಿ ನಿರಂತರವಾಗಿ ಧ್ಯಾನ ದಾಸೋಹ ಮಾಡ್ತಾ ಇರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ವೆಬಿನಾರ್ಗೆ ತಾಂತ್ರಿಕ ಸಹಾಯವನ್ನು ಮಾಡ್ತಾ ಇರುವಂತ ಎಲೆಮರೆಯ ಕಾಯಿಯಾಗಿ ಸದಾ ಒಂದು ಸಂಯೋಜನೆ ಕಾರ್ಯವನ್ನು ಮಾಡ್ತಾ ಇರುವಂತ ರುದ್ರಮೂರ್ತಿ ಪ್ರಭು ಹಾಗೂ ರಾಜಣ್ಣ ಸಹೋದರರಿಗೆ ಸಹಿತ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ಶಿವಯೋಗ ಸಾಧಕರು ಶ್ರೀ ಚನ್ನವೀರ ಶಿವಯೋಗಿಗಳು ಸಿಂದಗಿ ಅವರ ಬಗ್ಗೆ ಅತ್ಯದ್ಭುತವಾಗಿ ಅರ್ಥಪೂರ್ಣವಾಗಿ ಮೌಲಿಕವಾಗಿ ಮಾತನಾಡಿದಂತ ಶರಣ ಶ್ರೀ ಅಶೋಕ್ ಹಂಚಲಿ ವಿಜಯಪುರ್ ಅವರಿಗೂ ಸಹ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀವಿ. ನಿರೂಪಣೆಯನ್ನ ಅತ್ಯಂತ ಸೂತ್ರಬದ್ಧವಾಗಿ ವ್ಯವಸ್ಥಿತವಾಗಿ ನಿರ್ವಹಿಸಿ ಅತ್ಯುತ್ತಮವಾದಂತ ನಿರೂಪಣಾಕಾರರಾಗಿರುವಂತ ಡಾಕ್ಟರ್ ತಾರಾ BN ಅವರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು. ಇವತ್ತಿನ ವಚನ ಪ್ರಾರ್ಥನೆಯನ್ನ ಅಂತಾರಾಷ್ಟ್ರೀಯ ಗಾಯಕರಾಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣವರು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಅವರಿಗೂ ಸಹಿತ ಶರಣಾರ್ಥಿಗಳು. ವಚನ ಮಂಗಳವನ್ನ ಮಾಡಲಿರುವಂತ ಶರಣೆ ವಿದ್ಯಾ ಮಗ್ದುಮ್ ಗಾನ ಕೋಗಿಲಿಯಾಗಿರುವಂತ ಅವರಿಗೂ ಸಹಿತ ನಮ್ಮ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಸಂವಾದದಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಂತ ಶರಣರಾದ ಸಿದ್ದಪ್ಪ ಪಡ್ನಾಡ್ ಸರ್, ಗಂಗಾಧರ್ ಸಲಕ್ಕಿ ಸರ್, ಡಾಕ್ಟರ್ ವೀಣಾ ಇಲ್ಗಾರ್ ಮೇಡಮ್, ಡಾಕ್ಟರ್ ಸರಸ್ವತಿ ಪಾಟೀಲ್, SP ಗೌಡರ್, ವಿಜಯಲಕ್ಷ್ಮಿ ಹಂಗರ್ಗಿ ಸಹೋದರಿ ಅವರಿಗೂ ಸಹಿತ ಎಲ್ಲರಿಗೂ ವೇದಿಕೆಯ ಪರವಾಗಿ ನಾನು ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಸರ್ವ ಶರಣು ಬಂಧುಗಳಿಗೂ ಸಹಿತ ಕೋಟಿ ಪ್ರಣಾಮಗಳನ್ನು ತಿಳಿಸ್ತಾ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಹಾಗೂ ರವಿವಾರ 11:25ಕ್ಕೆ ತಾವೆಲ್ಲರೂ ನಿರಂತರವಾಗಿ ಈ ಗೂಗಲ್ ಮೀಟ್ ಮೂಲಕವಾಗಿ ಜಾಯಿನ್ ಆಗಿ ಈ ಒಂದು ಬಸವಾದಿ ಶರಣರ ಒಂದು ತತ್ವಗಳನ್ನ ಮತ್ತು ಆ ಒಂದು ಅರಿವನ್ನ ಮೂಡಿಸ್ಕೊಳ್ಳಿಕ್ಕೆ ತಾವೆಲ್ಲ ಬರ್ತೀರಿ ಅಂತ ಆಶಿಸ್ತಾ ನನ್ನ ಒಂದು ಶರಣು ಸಮರ್ಪಣೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್, ತಮಗೂ ಶರಣು ಸಮರ್ಪಣೆ ಮಾಡೋದು ನಮ್ಮ ಧರ್ಮ. ಇನ್ನು ನಮ್ಮ ವೇದಿಕೆಯ ಗಾನಕೋಗಿಲೆ ಶರಣೆ ವಿದ್ಯಾ ಮಗ್ದುಮ್ ಅವರಿಂದ ವಚನ ಮಂಗಳ. ಮೇಡಮ್, ಸರಸ್ವತಿ ಪಾಟೀಲ್ ಮೇಡಮ್ ಅವರು ಸಹಿತ ಅಭಿನಂದನೆಗಳು.
ಅವರು ಸಹಿತ ಪ್ರಶಸ್ತಿ ಭಾಜಕರಾಗಿರೋದಕ್ಕೆ ವೇದಿಕೆ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಹೌದು ಮೇಡಮ್, ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೆ ಅಭಿನಂದನೆಗಳು. ಅಭಿನಂದನೆಗಳನ್ನು ತಾವೆಲ್ಲ ತಿಳಿಸಿದ್ದೀರಿ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮೇಡಮ್ ವಿದ್ಯಾ ಮೇಡಮ್. ಹಾ, ಓಕೆ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಸುಂದರವಾದ ಕಾರ್ಯಕ್ರಮ ಇವತ್ತಿನದು. ಆ ಆ ಆ ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಆ ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ತನು, ಕದಳಿ ಎಂಬುದು ಮನ. ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು, ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು, ಕದಳಿಯ ಬನದಲ್ಲಿ ಭವ ಕಂಡೆನು, ಕದಳಿಯ ಬನದಲ್ಲಿ ಭವ ಕಂಡೆನು, ಭವಗೆದ್ದು ಬಂದ ಮಗಳೇ ಎಂದು, ಭವಗೆದ್ದು ಬಂದ ಮಗಳೇ ಎಂದು, ಕರುಣದಿಂ ಕರೆದು ಬಿಗಿದಪ್ಪಿದಡೆ, ಕರುಣದಿಂ ಕರೆದು ಬಿಗಿದಪ್ಪಿದಡೆ, ಚನ್ನ ಮಲ್ಲಿಕಾರ್ಜುನನ, ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು, ಹೃದಯ ಕಮಲದಲ್ಲಿ ಅಡಗಿದೆನು, ಕದಳಿ ಎಂಬುದು ತನು, ತನು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಆ ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವ ಘೋರಾರಣ್ಯ, ಕದಳಿ ಎಂಬುದು ಭವ ಘೋರಾರಣ್ಯ, ಕದಳಿ ಎಂಬುದು ತನು, ತನು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ಮನ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಅತ್ಯಂತ ಲಯಬದ್ಧವಾಗಿ ಇಂಪಾಗಿ ವಚನ ಮಂಗಳ ಮಾಡಿರ್ತಕ್ಕಂಥ ಗಾನಕೋಗಿಲೆ ಶರಣೆ ವಿದ್ಯಾ ಮಗ್ದುಮ್ ಅವ್ರಿಗೆ ಧನ್ಯವಾದಗಳು. ಪ್ರತಿ ವಾರ ಶನಿವಾರ ಮತ್ತು ರವಿವಾರ ಎಲ್ಲರೂ ಗೂಗಲ್ ಮೀಟ್ ಜಾಯಿನ್ ಆಗ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸರ್ವರಿಗೂ ಅನಂತ ಕೋಟಿ ಶರಣಾರ್ಥಿಗಳು. 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 ಎಲ್ಲ ಶರಣಾರ್ಥಿಗಳು.